ನಮಸ್ಕಾರ. ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್. ನಮ್ಮ 3ನೇ ದಿನದ ಅಗ್ರಿಕಲ್ಚರ್ ಪ್ರಾಡಕ್ಟ್ ಡೀಟೇಲ್ಸ್ ತಗೊಳ್ಳೋದಕ್ಕೆ ಮತ್ತೆ ಎಲ್ಲರಿಗೂ ವೆಲ್ಕಮ್. ಸೊ ಮಂತ್ ಸ್ಟಾರ್ಟ್ ಆಗಿದೆ, ಮಂತ್ ಆಫರ್ಸ್ ಜೊತೆಗೆ ಸ್ಟಾರ್ಟ್ ಆಗಿದೆ. ಹಾಗೇನೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು, ಹಾಗೇನೆ ಎಲ್ಲರೂ ಕೇಳ್ಕೊಳ್ತಾ ಇದ್ದಿದ್ದ ಎಕ್ಸ್ಟ್ರಾ PV ಕೂಡ ಸಿಕ್ಕಿದೆ. ಹಾಗೇನೆ ಎಲ್ಲರೂ ಕೂಡ ಇನ್ನೊಂದು ಗುಡ್ ನ್ಯೂಸ್, ನಮ್ಮ ಸಮೀರ್ ಮೋದಿ ಅನ್ಲಿಮಿಟೆಡ್ ಪ್ಲಾನ್ ಅಲ್ಲಿ ಇವಾಗ ರೋಲ್ ಅಪ್ ಬೆನಿಫಿಟ್ ಎಲ್ಲರಿಗೂ ಕೂಡ ಸಿಗುತ್ತೆ. ಸೊ ಮೊದಲು ಕ್ವಾಲಿಫೈಯರ್ ಡೈರೆಕ್ಟ್ ಅಂಡ್ ಅಬೌವ್ ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು, ಇವಾಗ ಎಲ್ಲರಿಗೂ ಕೂಡ ಸಿಗ್ತಾ ಇದೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಮೇಲೆ ಕೊಡೋಣ. ಸೊ ಫಸ್ಟ್ ಆಫ್ ಆಲ್, ಯಾರಿಗೆ ಅರ್ಥ ಆಗಿಲ್ಲ ನಿಮ್ಮ ಅಪ್ಲೈನ್ ಲೀಡರ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಐದರ್ ಭಾಸ್ಕರ್ ನನಗೆ ಫೋನ್ ಮಾಡಿ ತಿಳ್ಕೊಬಹುದು. ಓಕೆ, ಸೊ ಅದೊಂದು ಎಲ್ಲರಿಗೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದು, ಆದ್ರೆ ಕೇಳ್ಕೊಳ್ತಾ ಇದ್ದಿದ್ದು ಒಂದು ನ್ಯೂಸ್. ಸೊ ರೋಲ್ ಆಫ್ ಬೆನಿಫಿಟ್ ಇವಾಗ ಎಲ್ಲರಿಗೂ ಕೂಡ ಸಿಗ್ತಾ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಟೈಟಲ್. ಓಕೆ, ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ನಮ್ಮ ಗೋವಿಂದರಾಜ್ ಅವರು ಅರ್ಲಿ ಏಜ್ ಅಲ್ಲಿ ಅಗ್ರಿಕಲ್ಚರ್ ಕ್ಯಾಟಗರಿನ ಒಂದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಹಾಗೇನೆ ಅದ್ರ ತಕ್ಕನಾಗಿ ಅವರ ಒಂದು ಭಾಗದಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗೇನೆ ಬೇಕಾದಷ್ಟು ರಿಸಲ್ಟ್ಸ್ ಕೊಟ್ಟಿದ್ದಾರೆ. ಎಸ್ಪೆಷಲಿ ಅಡಿಕೆ ಗಿಡಕ್ಕೆ ಅವರು ಕೊಟ್ಟಿರುವಂತ ಒಂದು ರಿಸಲ್ಟ್ಸ್ ಏನಿದೆ ಶಿವಮೊಗ್ಗದಲ್ಲಿ, ಹಾಗೇನೆ ಚಿತ್ರದುರ್ಗ, ಆಮೇಲೆ ಬೆಳ್ಳಾರಿಯಲ್ಲಿ ತುಂಬಾ ಪಾಪ್ಯುಲರ್ ಆಗಿದೆ. ಸೊ ಆಲ್ಮೋಸ್ಟ್ 40 to 50% ಇದು ಜಾಸ್ತಿ ಈಲ್ಡ್ ಅಂತ ಏನ್ ಹೇಳ್ತೀವಿ, ಅದನ್ನ ಜಾಸ್ತಿ ತಗೊಳ್ಳೋದಕ್ಕೆ ಒಂದು ರೋಲ್ ಮಾಡಲ್ ಆಗಿದ್ರು 4 years ಬ್ಯಾಕ್. ಅದಾದ್ಮೇಲೆ ಇವಾಗ ತರಕಾರಿ ಏನು ಬೆಳೀತಾ ಇದಾರೆ ಅದಕ್ಕೂ ಕೂಡ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಇದಾರೆ ಗೋವಿಂದರಾಜ್ ಅವರು. ಸೊ ಅದನ್ನ ನಿನ್ನೆ ಅವರೇ ಶೇರ್ ಮಾಡಿದ್ರು, ಯಾವ ರೀತಿ ಅವರು ಯೂಸ್ ಮಾಡ್ತಾ ಇದಾರೆ ಅಂತ. ಸೊ ಅದು ಫೇಸ್ಬುಕ್ ಅಲ್ಲಿ ಇನ್ನೂ ಅವೈಲೇಬಲ್ ಇದೆ, ಯೂಟ್ಯೂಬ್ ಏನು ಹಾಕಿಲ್ಲ ನಾನು. ಸೊ ಐದರ್ ಟುಡೇ ಆರ್ ಟುಮಾರೋ ಅದು ಅಪ್ಲೋಡ್ ಆಗುತ್ತೆ. ಸೊ ಅದನ್ನ ಮತ್ತೆ ಬೇಕಾದ್ರೆ ಕೇಳ್ಕೋಬಹುದು, ಕಂಪ್ಲೀಟ್ ಡೀಟೇಲ್. ಒಂದ್ಸತಿ ಅರ್ಥ ಮಾಡ್ಕೊಂಡಿಲ್ಲ, ಇಲ್ಲ ಕೆಲವು ನೋಟ್ಸ್ ಮಿಸ್ ಆಗಿದೆ ಅಂತ ಹೇಳಿದ್ರೆ ಇನ್ನೊಂದ್ಸತಿ ಕೇಳ್ಕೋಬಹುದು. ಸೊ ಇವತ್ತು ನಮ್ಮ ಮೂರನೇ ದಿನ ನಮ್ಮ ಇನ್ನೊಬ್ರು ಎಕ್ಸ್ಪರ್ಟ್ ಬರ್ತಾ ಇದ್ದಾರೆ. ಸೊ ಇವ್ರ ಡೀಟೇಲ್ ಹೇಳೋದಾಗಿದ್ರೆ, ಇವರು ಆಕ್ಚುಲಿ ನಮ್ಮ 2 months ಬ್ಯಾಕ್ ಮಾಡಿರುವಂತ ಪ್ರೋಗ್ರಾಮ್ ಅಲ್ಲಿ ಆಲ್ರೆಡಿ ಅವರ ಶೇರಿಂಗ್ ಸ್ವಲ್ಪ ಲೈಟ್ ಆಗಿ ಕವರ್ ಮಾಡಿದ್ರು. ಹಾಗೇನೆ ನಮ್ಮ ಮೋದಿಕೇರಿಗೆ ಅಣ್ಣ, ಇಲ್ಲಾಂದ್ರೆ ಕರ್ನಾಟಕಕ್ಕೆ ಬಣ್ಣ ಅಂತಾನೆ ಎಲ್ಲಾರು ಹೇಳುವಂತ ಒಬ್ಬ ಪರ್ಸನ್ ಇವರು. ಸೊ ನಮ್ಮ ಮಂಜಣ್ಣ ಅವರು. ಸೊ ಇವ್ರ ನಮ್ಮ ಮೋದಿಕೇರ್ ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಕ್ಯಾಟಗರಿ ಅಂತ ತಗೊಂಡಾಗ ಫಸ್ಟ್ ಮೂವರ್, ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಫ್ಯೂ ಲೀಡರ್ಸ್ ಇದ್ರ ಮೇಲೆ ವರ್ಕ್ ಮಾಡ್ತಿದ್ದ ಕೆಲವು ಲೀಡರ್ಗಳಲ್ಲಿ ಇವರು ಒಬ್ರು. ಸೊ ಹಾಗೇನೆ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ಟಫ್ ಪ್ಲೇಸ್, ಎಸ್ಪೆಷಲಿ ನೀರು, ಇರಿಗೇಷನ್ ಫೆಸಿಲಿಟಿ ತುಂಬಾ ಕಡಿಮೆ. ಹಾಗೇನೆ ಅಲ್ಲಿರುವಂತ ಒಂದು ಎನ್ವೈರನ್ಮೆಂಟ್ ಏನಿದೆ ಅದು ತುಂಬಾ ಟಫ್, ಎಸ್ಪೆಷಲಿ ಬೆಳೆ ಬೆಳೆಯೋದಕ್ಕೆ ಎಲ್ಲರೂ ಡಿಪೆಂಡ್ ಆಗಿರೋದೇ ನೀರ್ ಮೇಲೆ. ಆತರ ಒಂದು ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ ಎಸ್ಪೆಷಲಿ ಆಕ್ಟಿವಿಟಿ, ಅವಾಗ ರಿಮೈನಿಂಗ್ 3 ಪ್ರಾಡಕ್ಟ್ ಜಾಸ್ತಿ ಇರಲಿಲ್ಲ, ಅವಾಗ ಒಂದೇ ಒಂದು ಪ್ರಾಡಕ್ಟ್ ಇತ್ತು ಆಕ್ಟಿವಿಟಿ. ಸೊ ಒಂದೇ ಒಂದು ಪ್ರಾಡಕ್ಟ್ ಇಂದಾನೆ ರಿಸಲ್ಟ್ ಹೇಗ್ ತಗೋಬಹುದು ಅಂತ ತೋರಿಸಿದ ವ್ಯಕ್ತಿ ನಮ್ಮ ಮಂಜಣ್ಣ ಅವರು. ಸೊ ಆಲ್ಮೋಸ್ಟ್ ದಾವಣಗೆರೆಯಿಂದ ಸ್ಟಾರ್ಟ್ ಮಾಡಿದ್ರು. ದಾವಣಗೆರೆ ಆದ್ಮೇಲೆ ಹಾವೇರಿ, ಗದಗ್, ಹುಬ್ಳಿ, ನಾರ್ತ್ ಕರ್ನಾಟಕ ಆಲ್ಮೋಸ್ಟ್ ಎಂಟೈರ್ ಪಾರ್ಟ್ ಕವರ್ ಮಾಡಿದ್ರು. ಇವಾಗ ಈವನ್ ನಾರ್ತ್ ಕರ್ನಾಟಕಕ್ಕೂ ಕೂಡ ಬಂದಿದ್ದಾರೆ. ಮೈಸೂರಲ್ಲೂ ಕೂಡ ಅವರ ಟೀಮ್ ಇದೆ, ಅಲ್ಲೂ ಕೂಡ ಅವರ ಒಂದು ಚಮತ್ಕಾರ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೇನೆ ಇದರಲ್ಲಿ ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ, ಅವರೇ ಫಾರ್ಮರ್, ಅವರೇ ರೈತರಾಗಿ ಈ ಒಂದು ಬಿಸ್ನೆಸ್ ನ ತಗೊಂಡು ಇವಾಗ್ಲೂ ಕೂಡ ಆ ಕೆಲಸ ಇನ್ನೂ ಬಿಟ್ಟಿಲ್ಲ. ಸೊ ಒಬ್ಬ ಪರ್ಫೆಕ್ಟ್ ಪರ್ಸನ್ ಅಂತ ಹೇಳ್ಬೇಕು, ಯಾಕೆಂತ ಹೇಳಿದ್ರೆ ಅವರ ಓನ್ ಎಕ್ಸ್ಪೀರಿಯನ್ಸ್ ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ, ಬೇರೆಯವರು ಕೂಡ ಹೇಳ್ತಾ ಇದ್ದಾರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್. ಸೊ ಬೇಕಾದಷ್ಟು ಒಳ್ಳೊಳ್ಳೆ ರಿಸಲ್ಟ್ಸ್ ಹೇಗೆ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಹೇಗೆ ಕೊಟ್ಟು ಅದನ್ನ ರಿಸಲ್ಟ್ಸ್ ಕೊಡ್ತಾ ಇದ್ದಾರೆ ಅಂತ ಶೇರ್ ಮಾಡಕ್ ಕೊಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಅಲ್ಲಿ ಬೇಕಾದಷ್ಟು ಅವರ ಟೀಮ್ಗೂ ಕೂಡ ಒಂದು ಒಳ್ಳೆ ಡೈರೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಎಂಟೈರ್ ಕರ್ನಾಟಕಕ್ಕೆ ಅದೇ ಡೈರೆಕ್ಷನ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಲೆಟ್ ಮಿ ಇನ್ವೈಟ್ ಮಿಸ್ಟರ್ ಮಂಜಣ್ಣ. ವೆಲ್ಕಮ್ ಸರ್. ನಮಸ್ಕಾರ ಸರ್. ವೆಲ್ಕಮ್ ಸರ್. ಮತ್ತೆ ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸರ್ ವಾಯ್ಸ್ ಕೇಳ್ತಾ ಇದೆಯಾ? ಎಸ್ ಸರ್, ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು ಸರ್. ಎಲ್ಲ ನನ್ನ ಕರ್ನಾಟಕದ ಕನ್ಸಲ್ಟೆಂಟ್
ಮೋದಿಕೇರಿಯನ್ಸ್ಗೆ ನಮ್ಮ ಗುಡ್ ಮಾರ್ನಿಂಗ್. ಇವತ್ತಿನ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ ನಮ್ಮ ಎಸ್ ಮಂಜುನಾಥ್ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಭಾರತದ ಬೆನ್ನೆಲುಬು ರೈತ. ಆ ರೈತ ಇಲ್ಲ ಅಂದ್ರೆ ನಮ್ಮ ಮೈಯಲ್ಲಿ ರೈತನು ರಕ್ತನೂ ಇರಲ್ಲ. 100% ನಾವೆಲ್ಲ ಜೀವಂತ ಇರಕ್ಕಾಗಲ್ಲ. ಈ ಪ್ರಾಡಕ್ಟ್ ಅನ್ನ ನಮ್ಮ ಸಮೀರ್ ಸಾರ್ ನಮಗೆ 2002ನೇ ಇಸ್ವಿಯಿಂದನೂ ನಮಗೆ ಇದನ್ನು ಕೊಟ್ಟಿದ್ದಾರೆ. ಅದ್ಭುತವಾದ ಪ್ರಾಡಕ್ಟ್ಗಳು ಕಿಸಾನ್ ಕೇರ್ ಅಂತ ನಾನು ಯಾವತ್ತೂ ಇಷ್ಟಪಡ್ತೀನಿ. ನಾವು ಇಲ್ಲಿ ನೋಡ್ಬೇಕಾಗಿದ್ದು ಏನಂದ್ರೆ ರೈತರಿಗೆ ನಿಜವಾದ ಸವಾಲುಗಳೇನು, ಅದು ಇಂಪಾರ್ಟೆಂಟ್. ರೈತನಿಗೆ ಒಂದು ಬೆಳೆನ ಇಟ್ಟ ಮೇಲೆ ಆ ಬೆಳೆನ ತೆಗೆದು ಕಟಾವು ಮಾಡಿ ಅದನ್ನ ಸಂರಕ್ಷಣೆ ಮಾಡಿ ತಗೊಂಬಂದು ಅದನ್ನ ಮಾರ್ಕೆಟಿಂಗ್ ಮಾಡೋ ತನಕನೂ ಅವನಿಗೆ ದೊಡ್ಡ ದೊಡ್ಡ ಸವಾಲುಗಳಿದೆ. ಒಂದು ರೈತರು ಹಾಕ್ತಕ್ಕಂತ ಬೆಳೆ ಹಾಕ್ಬೇಕಾಗಿದ್ದು ಮಣ್ಣಲ್ಲೇ. ಆ ಮಣ್ಣನ್ನೇ ನಾವು ಮಾತೃಭೂಮಿ, ಭೂತಾಯಿ, ಈ ತರದೆಲ್ಲ ನಾವು ಅದನ್ನ ಗೌರವದಿಂದ ಕರೀತಾ ಇದ್ದೀವಿ. ಆ ಮಣ್ಣಿನಲ್ಲಿ ಹಾಕ್ತಕ್ಕಂತ ಬೀಜದಿಂದ ಹಿಡಿದು ಕಟಾವು ಮಾಡೋವರೆಗೂ ರೈತನಿಗೆ ಬರ್ತಕ್ಕಂತ ಸವಾಲುಗಳೇನು? ಒಂದು, ಮಣ್ಣು ಹದಗೆಡ್ತಾ ಇದೆ. ಎರಡನೇದು, ನೀರಿನ ಒಂದು ಪ್ರಾಬ್ಲಮ್ ಏನಿದೆ. ಮೂರನೇದಾಗಿ ಕ್ರಿಮಿಗಳು, ವೈರಸ್ಗಳು, ಫಂಗಸ್ಗಳು, ಇದಕ್ಕೆಲ್ಲ ಕ್ರಿಮಿಕೀಟಗಳ ಬಾಧೆ ಇದೆ. ಲಾಸ್ಟಿಗೆ ಅತಿವೃಷ್ಟಿ, ಅನಾವೃಷ್ಟಿ. ಈ 4 ತರದ ಪ್ರಾಮುಖ್ಯವಾಗಿ ಕಾಡ್ತಕ್ಕಂತ ರೈತನ ಸವಾಲುಗಳು. ಪ್ರತಿ ಭಾರತದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ರೈತನಿಗೆ ಫೋಕಸ್ ಮಾಡಿದೆ. ಕಮರ್ಷಿಯಲ್ ಆಗಿ ಒಳ್ಳೆ ಸೀಡ್ ಕೊಡ್ತಾ ಇದೆ, ಒಳ್ಳೆ ಫರ್ಟಿಲೈಸರ್ ಕೊಡ್ತಾ ಇದ್ದಾರೆ. ಒಂದು ಹಸಿರು ಕ್ರಾಂತಿಯಿಂದ ಹಿಡಿದು ಇಲ್ಲಿವರೆಗೂ ಆವಿಷ್ಕಾರ ಕೊಡ್ತಾನೆ ಇದ್ದಾರೆ. ಬಟ್ ಮೂಲನ, ಅದಕ್ಕೆ ರೂಟ್ ಕಾಸ್ ಮಾಡ್ಬೇಕಾಗಿರೋದು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ. ಅದನ್ನ ಮೊದಲ ಬಾರಿಗೆ ಇಂಡಿಯಾದಲ್ಲೇನೆ ಪ್ರಥಮ ಬಾರಿಗೆ ನಮ್ಮ ಸಮೀರ್ ಸರ್ ಅರ್ಥ ಮಾಡ್ಕೊಂಡು ರೈತರಿಗೆ ಕಿಸಾನ್ ಕೇರ್ ಅಂತ ಆಕ್ಟಿವಿಟಿನ 2002ರಲ್ಲಿ ಲಾಂಚ್ ಮಾಡಿದ್ರು. ಈಗ ನೋಡೋಣ ಸ್ವಲ್ಪ, ಈಗ ಜಸ್ಟ್ ನಾವು ಮಣ್ಣಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮಣ್ಣು ಯಾವ ತರ ಇರುತ್ತೆ? ನ್ಯಾಚುರಲ್ ಆಗಿ ಮಣ್ಣು ಕಣಗಳ ರೂಪದಲ್ಲಿ ಇದ್ದು ಉಸಿರಾಟ ಸರಾಗವಾಗಿ ಆಗ್ತಾ ಇದ್ರೆ ಆ ಮಣ್ಣು ಮಿದುವಾಗಿರುತ್ತೆ. ಕೃಷಿಗೋಸ್ಕರ ಕೊಟ್ಟಂತದ್ದು ಏನೇ ಆದ್ರೂ ನೀಟಾಗಿ ಜೀರ್ಣ ಆಗುತ್ತೆ, ಹಿಂಗೋಗುತ್ತೆ. ಸೊ ಅಲ್ಲಿರ್ತಕ್ಕಂಥ ಜೀವಾಣುಗಳು ಮಿದುವಿದ್ರೆ, ಸಾಯಿಲ್ ಮಿದುವಿದ್ರು ಮಾತ್ರ ಅವು ಸರಾಗವಾಗಿ ಬದುಕಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಮಣ್ಣು ಇವತ್ತು ಏನಾಗಿದೆ ಅಂದ್ರೆ ಹಿಟ್ಟಿನ ರೂಪದಲ್ಲಿ ಆಗುತ್ತೆ. ಡ್ರೈ ಮಾಡಿ ಕಲ್ಟಿವೇಟ್ ಮಾಡಿದ್ರೆ ಹಿಟ್ಟಾಗುತ್ತೆ, ನೀರ್ ಬಿಟ್ರೆ ಎಪ್ಪಾಗುತ್ತೆ, ಅಂದ್ರೆ ಸಾಲಿಡ್ ಆಗಿಬಿಡುತ್ತೆ. ಇದಕ್ಕೆ ನೀವು ಬ್ಯೂಟಿಫುಲ್ ಎಕ್ಸಾಂಪಲ್ ಅಂದ್ರೆ ಮನೆಗಳಿಗೆ, ಹಳೆಯ ಮನೆಗಳಿಗೆ ಮಡ್ ಮೇಡ್ ಆಫೀಸ್ ಹಾಕಿದ್ದಾರೆ. ಅಂದ್ರೆ ಮಾಳ್ಗಿ ಮನೆ ಅಂತ ಹೇಳ್ತಾರೆ. ಈ ಕಡೆ ಬಾಗಲಕೋಟೆ ಸೈಡ್ ಜಾಸ್ತಿ ಇದೆ, ನಮ್ಮ ರಾಣೆಬೆನ್ನೂರು, ಹರಿಹರದಲ್ಲಿ ಕೆಲವಿದೆ. ಇವೆಲ್ಲ ಮೇಲ್ಮುದ್ದಿ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಮಣ್ಣನ್ನ ಒಬ್ಬ ರೈತ ಮಣ್ಣನ್ನ ಕಲೆಕ್ಟ್ ಮಾಡಿ 1 ತಿಂಗಳು 2 ತಿಂಗಳು ತನಕ ಅದನ್ನ ನೀರಲ್ಲಿ ಹದ ಮಾಡಿಬಿಟ್ಟು ತುಳಿದು ಅಲ್ಲಿರ್ತಕ್ಕಂಥ ಜೀವಾಣುಗಳು ನಾಶ ಆಗ್ಬೇಕು, ಪ್ಲಸ್ ಆ ಮಣ್ಣಿನ ಕಣನು ಪೇಸ್ಟ್ ಆಗ್ಬೇಕು. ಈ ತರ ಟ್ರೀಟ್ ಮಾಡಿ ಹಾಕಿದಂತ ಮಣ್ಣು ಇವತ್ತು 2 ತಿಂಗಳು ಟ್ರೀಟ್ ಮಾಡಿದಂತ ಮಣ್ಣು 200 ವರ್ಷಗಳ ಮೇಲ್ಪಟ್ಟಿದೆ. ನೀವೆಲ್ಲ ನೋಡ್ಬೋದು, ಕಿತ್ತೂರು, ಬೆಳಗಾಂ ಸೈಡ್ ಎಲ್ಲ ಇನ್ನು ಮಡ್ ಮೇಲಿದೆ. ಆ ಮಣ್ಣು ಅಸ್ತರ ಟ್ರೀಟ್ಮೆಂಟ್ ಮಾಡಿದಂತ ಮಣ್ಣು ನೀರು ಎಷ್ಟೇ ಮಳೆ ಬಂದ್ರು ನೀರು ಕುಡಿತಾ ಇಲ್ಲ. ಕಾರಣ ಅದು ಕಣಗಳ ರೂಪ ಕಳ್ಕೊಂಡಿದೆ, ಅದರಲ್ಲಿ ಇರ್ತಕ್ಕಂಥ ಜೀವಾಣುಗಳನ್ನು ಕಳ್ಕೊಂಡಿದೆ, ಬ್ಯಾಕ್ಟೀರಿಯಾಗಳನ್ನು ಕಳ್ಕೊಂಡಿದೆ. ಬರೀ 2 ತಿಂಗಳು ಟ್ರೀಟ್ಮೆಂಟ್ ಮಾಡೋದಕ್ಕೆ ಈ ಮಣ್ಣು ಹಿಂಗಾಗಿದೆ ಅಂದ್ರೆ 2000 ವರ್ಷಗಳಿಂದಲೂ ನಾವು ಕಲ್ಟಿವೇಶನ್ ಮಾಡ್ತಾ ಇದೀವಿ. ಹೊಸ ಆಧುನೀಕರಣ ಮಾಡ್ತಾ ಇದೀವಿ. ಹೈಬ್ರಿಡ್ ತರಬೇತಿ ಮಾಡ್ತಾ ಇದ್ದೀವಿ, ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಹೈಬ್ರಿಡ್ ಬೀಜಗಳನ್ನ ಹಾಕೋದು, ಅರ್ಲಿ ಬರೋದಕ್ಕಂಥದ್ದು, ಆಮೇಲೆ NPK ಅಂತಂದು ಅದರಲ್ಲಿ ಸಾಕಷ್ಟು ಗೊಬ್ಬರಗಳನ್ನ ಹಾಕೋದು, ಕೆಮಿಕಲ್ಗಳನ್ನ ಹಾಕೋದು, ನಾನಾ ನಮೂನಿಗೆ ಬಳಸಿ ಈ ಮಣ್ಣು ಏನಾಗಿರ್ಬೋದು, ಈ ಭೂತಾಯಿಯ ಗರ್ಭ ಏನಾಗಿರ್ಬೋದು ನಾವೆಲ್ಲ ಯೋಚನೆ ಮಾಡೋದು. ಇದು ಮಣ್ಣು ತನ್ನ ಕಣಗಳ ರೂಪನ್ನ ಕಳ್ಕೊಂಡ್ಬಿಟ್ಟಿದೆ. ಹಂಗಾಗಿ ಏನೇ ಕೊಟ್ಟರು ಕರೆಕ್ಟ್ ಆಗಿ ಜೀರ್ಣ ಆಗ್ತಾ ಇಲ್ಲ. ಇನ್ನೊಂದು, ಕೃಷಿಗೆ ಪ್ರಧಾನವಾಗಿ ಬೇಕಾಗಿದ್ದು ಮಣ್ಣಿನ ನಂತರ ನೆಕ್ಸ್ಟ್ ಬೇಕಾಗಿದ್ದು ನೀರು. ಈ ನೀರು ಎಷ್ಟು ಚೆನ್ನಾಗಿ ತನ್ನ ಸ್ವರೂಪನ ಬದಲಿ ಮಾಡಕ್ ಆಗಲೇ ಇಲ್ಲ. ಯಾಕಂದ್ರೆ ತೆಗ್ಗಿದ ಕಡೆ ಹರಿತದೆ ಹೊರತು ತೆಂಬು ಕರಿಯಲ್ಲ, ಲೆವೆಲ್ ಹರಡಲ್ಲ. ಕಾರಣ ಇದಕ್ಕೆ ವಾಟರ್ ಸರ್ಫೇಸ್ ಟೆನ್ಷನ್ ಅಂತಾರೆ, 79 ಟೈಮ್ಸ್. ಇದ್ರದ್ದು ಒತ್ತಡ ಇರೋದ್ರಿಂದ ನೀರು ತನ್ನಟಿಗೆ ತಾನೇ ಚಲನೆ ಮಾಡೋದಿಲ್ಲ. ಮಣ್ಣಿಗೆ ಕರ್ಕಳ ಕೆಪಾಸಿಟಿ ಹೋಗಿದೆ, ನೀರಿಗೆ ಹೋಗೋ ಕೆಪಾಸಿಟಿನೇ ಇಲ್ಲ. ಇವೆರಡು ಫಸ್ಟ್ ಕಲ್ಟಿವೇಶನ್ ಮಾಡಿ ಬೀಜ ಹಾಕಿದಾಗೆ ನೀರು ಸರಾಗವಾಗಿ ಹೋಗುತ್ತೆ, ನೆಕ್ಸ್ಟ್ ಟೈಮ್ ನೀರು ಕೊಟ್ಟಾಗ ಎಪ್ಪಾಗುತ್ತೆ.
ಬೇರುಗಳು ಸಿಗಲ್ಲ, ರೂಟ್ ಸಿಗಲ್ಲ. ಬಳಸಿ ಬಳಸಿ ಏನಾಗಿದೆ ಅಂದ್ರೆ ಈ ಭೂಮಿಯ ಲೇಯರ್, ಮೊದಲಿನ ಲೇಯರ್ನಲ್ಲಿ ಇರ್ತಕ್ಕಂತ ಜಂತುಗಳು ಏನು ಎರೆಹುಳು ತರ, ಮಳೆಹುಳು ತರ ಇದರ ಜಂತುಗಳಿದ್ದು ಅವು ನಾಶ ಆಗಿದೆ. ಅದ್ರ ಜೊತೆಗಿರ್ತಕ್ಕಂತ ಬ್ಯಾಕ್ಟೀರಿಯಾಗಳು, ಜೀವಾಣುಗಳೆಲ್ಲ ನಾಶ ಆಗಿದೆ. ಅದ್ರ ಬ್ಯಾಕ್ಟೀರಿಯಾ ಸೂಕ್ಷ್ಮ ಜೀವಾಣುಗಳು ನಾಶ ಆಗಿದೆ. ಇವನ್ನೆಲ್ಲ ಬಳಸಿ 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 ಅಲ್ಲಿ ಏನು ಇಲ್ಲ, ಸಂಕುಲನೇ ಇಲ್ಲ. ಯಾಕಂದ್ರೆ ಇದು ಒಂಥರ ರೊಟೇಟ್ ಹೆಂಗೆ ಅಂದ್ರೆ ಒಂದು ಸೈಕ್ಲಿಂಗ್. ಆ ಕ್ರಿಮಿ ಕೀಟಗಳು ಏನು ಮೇಲ್ ಭಾಗಕ್ಕೆ ಬೀಳ್ತಾರೆ ಸಸ್ಯಗಳಿಗೆ, ಅದನ್ನು ತಿಂದು ಬರತಕ್ಕಂತ ಜೀವಿಗಳು ಕೂಡ ನಾಶ ಆಗ್ತಾ ಇದೆ. ಸೊ ಇದು ಒಂದು ಬಹಳ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಈ ಮೂರು ಚಾಲೆಂಜ್ ಅನ್ನ ನಿಭಾಯಿಸಿದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಚಾಲೆಂಜ್ ಏನಂದ್ರೆ ಪರಿಸರ. ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಕ್ಲೈಮೇಟ್ ಚೇಂಜ್ ಆಗ್ಬೋದು. ಇದು ಆಮೇಲೆ ಈ 4ನೇ ಪಾಯಿಂಟಿಂಗ್ ನಾಳೆ ನೋಡೋಣ. ಸಾರಿ, ಮಣ್ಣು ಯಾವ ತರ ನೀರನ್ನು ತಗೊಳ್ಳಲ್ಲ ಅನ್ನೋದು ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ಒಂದು ಡೆಮೋನ ತೋರಿಸ್ತೀನಿ. ಸೊ ಇದಕ್ಕಿಂತ ಮುಂಚೆ ಈ ಮೂರು ಪ್ರಕ್ರಿಯೆಗಳಲ್ಲಿ, ಈ ಮೂರು ಸವಾಲಿಗೆ ಒಬ್ಬ ರೈತನಿಗೆ ನಿಜವಾದ ಬೆನ್ನೆಲುಬಿಗೆ ಸಪೋರ್ಟ್ ಮಾಡ್ತಕ್ಕಂಥ ಪದಾರ್ಥ ನಮ್ದು ಯಾವುದು, ಪ್ರಾಡಕ್ಟ್ ಯಾವುದು ಅಂದ್ರೆ ಆಕ್ಟಿವ್ 80. ಈ ಆಕ್ಟಿವ್ 80ನ ರಿಯಲೈಸಿ ಮಾಡಿಫೈ ಜೊತೆ ಕಾಂಪೌಂಡ್ ಮಾಡಿದ್ದಾರೆ. ಭೂಶಾಸ್ತ್ರದ ನೇಮದ ಪ್ರಕಾರ ಹರಡುವಿಕೆ, ಇಂಗುವಿಕೆ, ಚಟುವಟಿಕೆ ಇವು ಮೂರು ಕ್ರಿಯೆನ ಒಂದೇ ಟೈಮ್ ಅಲ್ಲಿ ಸರಾಗವಾಗಿ ನಡೆಸ್ತಕ್ಕಂಥದ್ದು. ಆ ಕೃಷಿಗೆ ಬಳಕೆ ಮಾಡ್ತಕ್ಕಂಥ ಯಾವುದೇ ಪದಾರ್ಥ ಇರ್ಬೋದು, ಅದು ಗಣನೀಯವಾಗಿ ಅದರ ಸಾಂದ್ರತೆ ಹೆಚ್ಚಿಗೆ ಆಗಿ, ಅದರ ಕೆಪಾಸಿಟಿ ಜಾಸ್ತಿ ಆಗಿ, ಯಾವುದೇ ಪರಿಸರ ಹಾಳಾದಂಗೆ ಹೆಲ್ಪ್ ಮಾಡ್ತಕ್ಕಂಥ ಒಬ್ಬ ಗುಡ್ ಫ್ರೆಂಡ್, ಒಂದು ಪರಿಪೂರಕವಾದ ಪದಾರ್ಥ ಇದು ಆಕ್ಟಿವಿಟಿ. ಸೊ ಈ ಆಕ್ಟಿವಿಟಿ ಆ ಸಾಯಿಲ್ ಅಲ್ಲಿ ಏನ್ ಮಾಡುತ್ತೆ, ಕ್ರಿಮಿಕೀಟಗಳನ್ನ ಸ್ಪ್ರೇ ಮಾಡಿದ್ರೆ ಕ್ರಿಮಿಕೀಟಗಳನ್ನ ಹೆಂಗ್ ನಾಶ ಮಾಡುತ್ತೆ, ನೀರಿಗೆ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ನೋಡೋಣ. ಮೊದಲನೇದಾಗಿ ನೀರಿನ ಒಂದು ಚೆಕ್ ಮಾಡೋಣ. ನಾನು ಇಲ್ಲಿ ನಿಮಗೆ ಒಂದು ಡೆಮೋ ಕಳಿಸ್ತಾ ಇದ್ದೀನಿ. ನೀರ್ನ ಈ ರಟ್ ಮೇಲೆ ಹಾಕ್ತಾ ಇದ್ದೀನಿ. ರಟ್ ಕಾಣ್ತಾ ಇದೆಯಾ? ರಟ್ ಮೇಲೆ ಹಾಕ್ತಾ ಇದ್ದೀನಿ. ಇದು ಕನ್ನಟಿಗೆ ತಾನೇ ಮೊಟ್ಟೆ ಆಕಾರದಲ್ಲಿ ಇದೆ. ಸೊ ಸೇಕ್ ಆಗ್ತಾ ಇಲ್ಲ, ಹರಡ್ತಾ ಇಲ್ಲ, ಸ್ವಲ್ಪ ಡೌನ್ ಇದ್ರೂ ಹೋಗ್ತಾ ಇಲ್ಲ. ಕಾರಣ ಇದ್ರದ್ದು ವಾಟರ್ ಸರ್ಫೇಸ್ ಟೆನ್ಷನ್ ಇದೆ 79 ಟೈಮ್ಸ್. ಸೊ ಇದಕ್ಕೆ ಈ ಟೆನ್ಷನ್ ಅನ್ನ ಹೊಡೆದಾಕ್ಲಿಕ್ಕೆ ಆಕ್ಟಿವಿಟಿ ಬೇಕು. ಏಕಕಾಲದಲ್ಲಿ ಆಕ್ಟಿವೇಟ್ ಆಗಿ, ವೆಟ್ಟಿಂಗ್ ಆಗಿ, ಸ್ವೆಟ್ಟಿಂಗು ಆಗ್ತದೆ. ಮೂರು ಕೆಲಸ ಒಂದೇ ಕಾಲದಲ್ಲಿ ಮಾಡುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಹೋಗ್ತಾ ಇದೆಯಾ, ಹರಡ್ತಾ ಇದೆಯಾ? ಸೊ ಇದು ಹರಡ್ತಾ ಇಲ್ಲ. ಸೊ ಇದಕ್ಕೆ ಸುಮ್ಮನೆ ಟಚ್ ಮಾಡ್ತೀನಿ ನೋಡಿ ಈಗ. ಓಕೆ, ಇದು ಇಂತ ಇದೆಯಾ, ಹರಡ್ತಾ ಇದೆಯಾ? ಇದು ವಾಟರ್ ಸರ್ಫೇಸ್ ಟೆನ್ಷನ್ ಅನ್ನ ಹೊಡೆದು ನೀರು ಹರಡಲಿಕ್ಕೆ, ಇಂಗ್ಲಿಕ್ಕೆ, ಆಳವಾಗಿ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ಡೆಮೋ ನೋಡೋಣ. ಆಕ್ಟಿವಿಟಿನಲ್ಲಿ ನಾನು ನೀರು ತಗೋತಾ ಇದ್ದೀನಿ. ನಿನ್ನೆ ಗೋವಿಂದ ಸೂಪರ್ ಆಗಿ ತೋರಿಸಿದ್ರೆ ಡೆಮೋ. ಮತ್ತೆ ಒಂದು ಅಪ್ಗ್ರೇಡ್. ಅವ್ರು ಹಂಗ್ ತೋರಿಸಿದ್ರು, ನಾವು ಇವ್ರು ಹಿಂಗ್ ತೋರಿಸ್ತಾ ಇದಾರೆ ಅಂತ ಅಲ್ಲ. ಈಗ ಎರಡರಿಂದ ಏನ್ ಒಳ್ಳೆ ಸಿಗ್ತಾ ಇದೆ ಅದನ್ನ ನೋಡಿ. ಓಕೆ, ಒಂದಕ್ಕೆ ಆಕ್ಟಿವಿಟಿ ಆಗ್ತಾ ಇದ್ದೀನಿ, ಇನ್ನೊಂದು ಬರೀ ನೀರಿದೆ. ಸೊ ಈ ಆಕ್ಟಿವಿಟಿಗೆ ನಮ್ದು ಪೌಡರ್ನೇ ಬಳಸ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಪೌಡರ್ ನಾನು ನೋಡ್ದಂಗೆ ಯಾವ ಕಂಪನಿಗೂ ಇಲ್ಲ. ಈ ಪೌಡರ್ನ ಬಳಸ್ತೀನಿ. ಇದೊಂದು ಡೆಮೋ ಸಿಗುತ್ತೆ. ಇನ್ನ ಭೂಮಿ ತನ್ನ ಪದರಗಳಿಗೆ ಯಾವ ತರ ರೀಚ್ ಮಾಡುತ್ತೆ ಈ ಆಕ್ಟಿವಿಟಿ. ಒಬ್ಬ ರೈತ ಏನೇ ಕೊಟ್ಟಿದ್ರು ಅದು ಕಂಪ್ಲೀಟ್ ಭೂಮಿ ಒಳಗೆ ಹಿಂಗಿ ಪದರಿಗೂ ಎಲ್ಲ ಕಡೆಗೆ ಸ್ಪ್ರೆಡ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಆಕ್ಟಿವಿಟಿ. ಅದಕ್ಕೆ ಒಂದು ರಿಪೀಟ್ ಡೆಮೋ ನಿನ್ನೆ ಮಾಡಿದಂತ ಡೆಮೋ ಈಗ ನಾನು ಅದನ್ನ ರಿಪೀಟ್ ಒಂದ್ಸರಿ ತೋರಿಸ್ತಾ ಇದ್ದೀನಿ. ಇದು ಆಕ್ಟಿವಿಟಿ, ಇದು ವಿತೌಟ್ ಆಕ್ಟಿವಿಟಿ. ಓಕೆ, ಈಗ ನೋಡೋಣ. ನಿಮಗೆ ಡಿಸ್ಪ್ಲೇನಲ್ಲೇ ಕಾಣುತ್ತೆ ಯಾವ್ದು ಜಾಸ್ತಿ ಬೇಕಾಗಿದೆ ಅಂತ. ಇದು ಬರೀ ನೀರಲ್ಲಿ ಒಬ್ಬ ರೈತ ಆಕ್ಟಿವಿಟಿ ಇರ್ತಲೇ ಕ್ರಾಫ್ಟ್ ಅಲ್ಲಿ ಏನೇ ಮಾಡಿದ್ರು ಭೂಮಿನಲ್ಲಿ ಏನು ಕೆಲಸ ಆಗಿರಲ್ಲ, ಲೇಯರ್ ಕಂಪ್ಲೀಟ್ ಹೋಗಿರಲ್ಲ ಅನ್ನೋದಕ್ಕೆ ಡೆಮೋ. ಎಲ್ಲಾ ಪದಗಳು ವೆಟ್ಟಾಗಿರಲ್ಲ, ಸ್ವಲ್ಪನೇ ವೆಟ್ಟಾಗಿರುತ್ತೆ.
ರೈತ ಬಳಸಿದಂತ ಭೂಮಿಗೆ ಬಳಸಿದಂತ ಪದಾರ್ಥಗಳು ಯಾವುವು ಕರೆಕ್ಟ್ ಆಗಿ ವೆಟ್ ಆಗಿರಲ್ಲ, ಜಾಸ್ತಿನೇ ಮಳೆ ಬೇಕಾಗುತ್ತೆ, ಬೇಕಾದ್ರೂ ಜಾಸ್ತಿ ಮಳೆ ಆಗೋದ್ರೊಳಗಡೆ ಈ ವೆಟ್ಟಿಂಗ್ ಎಲ್ಲ ಹೋಗಿರುತ್ತೆ. ಸೊ ಇನ್ನೊಂದು ನಾವು ಆಕ್ಟಿವಿಟಿ ಕೊಟ್ಟದ್ದು ಹೆಂಗೆ ಪದರಗೆಲ್ಲ ತಲುಪಿದೆ ನೋಡಿ, ಕಾಣ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಇದು ಪದರಿಗೂ ಲೆಹರಿಗೂ ತಗೊಂಡೋಗಿ ಮುಟ್ಟಿಸ್ತಕ್ಕಂಥ ಕಾರ್ಯನ ಈ ಆಕ್ಟಿವಿಟಿ ಮಾಡುತ್ತೆ ಅನ್ನೋದು ಡೆಮೋ. ನೆಕ್ಸ್ಟ್, ಯಾವುದೇ ಸಾವಯವ ಇರ್ಬೋದು, ಕೆಮಿಕಲ್ ಇರ್ಬೋದು, ಫರ್ಟಿಲೈಸರ್ಸ್ ಇರ್ಬೋದು, ಏನೇ ಕೊಟ್ಟರು ಅದು ಸಂಪೂರ್ಣ ಹೆಂಗೆ ಕರಗಿ ಭೂಮಿನಲ್ಲಿ ಹೋಗುತ್ತೆ. ಮಣ್ಣು ಈ ಕರಗುವ ಪ್ರಕ್ರಿಯೆಯಲ್ಲಿ ಮಣ್ಣಿನ ಕಣ ರೂಪ ಆಗುತ್ತೆ. ನಾವು ಕೊಡ್ತಕ್ಕಂಥದ್ದು ಎಲ್ಲದೂ ಡೆಪ್ತಿಗೆ ವಿಡ್ತಿಗೆ ಅಗಲ ಹೋಗ್ತಾ ಇರುತ್ತೆ. ಇದಕ್ಕೆ ಒಂದು ಡೆಮೋ ಪೌಡರ್ ನೋಡಿ, ಇದು ಬರೀ ನೀರು. ಇದಕ್ಕೆ ನಮ್ ಪೌಡರ್ ಯಾಕೆ ಬಳಸ್ತಾ ಇದೀನಿ ಅಂದ್ರೆ ವೆರಿ ವೆರಿ ಬಹಳ ಸ್ಮೂತ್, ಬೇಗ ವೆಟ್ ಆಗಲ್ಲ. ಕಾಣ್ತಾ ಇದೆಯಾ ಡೆಮೋ? ನಾವ್ ಏನೇ ಕೊಟ್ಟರು ಭೂಮಿಗೆ ಅದು ಸಂಪೂರ್ಣವಾಗಿ ವೆಟ್ಟಿಂಗ್ ಮಾಡ್ತಕ್ಕಂಥ ಕೆಪಾಸಿಟಿ ಭೂಮಿ ಬರುತ್ತೆ, ಜೀರ್ಣ ಮಾಡ್ತಕ್ಕಂಥ ಕೆಪಾಸಿಟಿ ಭೂಮಿ ಬರುತ್ತೆ. ಏನೇ ಕೊಟ್ಟರು ಸಂಪೂರ್ಣವಾಗಿ ವೆಟ್ ಮಾಡಿ ಈ ಪದರುಗಳು ಏನ್ ಮಾಡಿದ್ವಿ, ಪದರಿಗೆಲ್ಲ ತಲುಪಿಸಕ್ಕಂತ ಕೆಲಸ ಆಕ್ಟಿವಿಟಿ ಮಾಡುತ್ತೆ. ಸೊ ರೂಟ್ಸ್, ಇದರಲ್ಲಿ ರೂಟ್ಸ್ ಬರ್ತಕ್ಕಂಥವು ಸುಮ್ಮನೆ ಕಾಲಡಿ ಅರ್ಧ ಅಡಿ ಹೋಗ್ತಾ ಇದ್ರೆ, ಆಕ್ಟಿವಿಟಿ ಕೊಟ್ಟಂತ ನೆಲದಲ್ಲಿ ಇನ್ನೂ ಕಾಲಡಿ ಹೆಚ್ಚಿ ಅಂದ್ರೆ ಅರ್ಧ ಅಡಿ ಜಾಸ್ತಿ ಹೋಗುತ್ತೆ. ರೂಟ್ ಜಾಸ್ತಿ ದೂರ ಹೋಗೋದ್ರಿಂದ ಅಲ್ಲಿರ್ತಕ್ಕಂಥ ಏನು ನಮಗೆ ಇದು ಬೇಕಾಗಿದೆ, ಪೌಷ್ಟಿಕ ಆಹಾರಗಳು ಏನ್ ಬೇರಿಗೆ ಬೇಕು ಅದೆಲ್ಲ ಕಂಪ್ಲೀಟ್ ಇಟ್ಕೊಳ್ತಕ್ಕಂಥ ಕೆಪಾಸಿಟಿ ರೂಟಿಗೆ ಸಿಗುತ್ತೆ. ಥ್ಯಾಂಕ್ ಯು. ಈ ಒಂದು ಇದನ್ನ ನೋಡಿದ್ರಿ. ನೆಕ್ಸ್ಟ್ ಇನ್ನೊಂದು ಸ್ಪ್ರೇ ಮಾಡೋ ಅವಶ್ಯಕತೆ ಹೆಂಗಿದೆ ಅಂದ್ರೆ, ಈ ಎರಡನ್ನೂ ಕೊಟ್ಟು ಸರಾಗವಾಗಿ ಕೊಟ್ಟು ಬೆಳೆ ಮೇಲೆ ಬರ್ತಕ್ಕಂಥವು, ನಾನು ಮೊದಲನೇ ಹೇಳಿದೆ, ಜಂತುಗಳು ನಾಶ ಆಗಿರೋದ್ರಿಂದ ಕ್ರಿಮಿ ಕೀಟಗಳ ಬಾಧೆ ಜಾಸ್ತಿ ಆಗ್ತದೆ, ಅವನು ತಿಂತಕ್ಕಂಥವು ಯಾವ ಇಲ್ಲ. ಸೊ ಇದನ್ನ ನಾವು ಸ್ಪ್ರೇ ಮಾಡ್ತಕ್ಕಂಥದ್ದು ನಾವು ಸ್ವಲ್ಪ ಗಮನೀಯವಾಗಿ ನೋಡಿದ್ರೆ, ನಾನು ಅನುಭವಿಸಿದ ಹಾಗೆ ಒಂದು ನಾರ ಪ್ರಭೇದದ ಸಸಿಗಳು, ಇನ್ನೊಂದು ಮೇಣ ಪ್ರಭೇದದ ಸಸಿಗಳು. ಎಕ್ಸಾಂಪಲ್, ಇಲ್ಲೊಂದು ಎಕ್ಕೆ ಎಲೆ ಇದೆ, ಎಕ್ಕ ಎಲ್ಲರಿಗೂ ಗೊತ್ತಿದೆ. ಈ ಎಕ್ಕೆ ಎಲಿನ ನೋಡಿದ್ರೆ ನಿಮ್ಗೆ ಮುಟ್ಟಿಬಿಟ್ರೆ ಕೈಗೆ ಮೇಣ ತರ ಪೌಡರ್ ಹತ್ತುತ್ತೆ ಅಥವಾ ಆಯಿಲ್ ತರನೂ ಇರುತ್ತೆ, ಜಿಡ್ಜಿಡ್ ಪದಾರ್ಥಗಳು. ಇದೇ ತರ ತರಕಾರಿ ಐಟಮ್ಗಳೆಲ್ಲ ಮೇಣ ಪ್ರಭೇದನೇ ಜಾಸ್ತಿ ಇರುತ್ತೆ. ಇನ್ನು ನಾರು ಪ್ರಭೇದ ಅಂದ್ರೆ ಭತ್ತ, ಕಬ್ಬು, ಬೆಂಡಿ ಎಲಿ, ಕುಂಬಳ ಗಿಡದ ಎಲಿ, ಇವನ್ನೆಲ್ಲ ನೋಡಿದ್ರೆ ಅದ್ರ ಮೇಲೆ ವೈಟ್ ರೋಮಗಳು ಕಾಣುತ್ತೆ ನಿಮಗೆ. ನಾವು ಸ್ಪ್ರೇ ಮಾಡ್ಬೇಕಾದ್ರೆ ಆಗ್ಲೇ ನೀರಂಗೆ ಹೆಂಗೆ ತೋರಿಸಿದ್ರೆ ಟೀಮ್ ಮೇಲೆ ಆ ತರ ಬಿಂದುಗಳು ತರ ನಿಂತಿರುತ್ತೆ. ಆ ಬಿಂದು ಎಲ್ಲಿ ಬಿದ್ದಿರುತ್ತೋ ಅಲ್ಲಿ ಮಾತ್ರ ಕ್ರಿಮಿ ಕೀಟಗಳು ನಾಶ ಆಗುತ್ತೆ. ಅದು ಹರಡಲ್ಲ, ಗಾಳಿ ಬಂದ್ರೆ ಬಿದ್ದೋಗುತ್ತೆ, ಬಿಸಿಲು ಬಂದ್ರೆ ಆಗುತ್ತೆ. ಸೊ ಈ 2-3 ಒಬ್ಬ ರೈತ ಬಳಸಿದಂತ ಪದಾರ್ಥ ಮಿನಿಮಮ್ 20-25% ಮಾತ್ರ ಉಪಯೋಗ ಆಗುತ್ತೆ. ಇದು ಆಕ್ಟಿವಿಟಿನ ಮಿಶ್ರಣ ಮಾಡಿ ಕೊಡೋದ್ರಿಂದ ಮೋರ್ ದೆನ್ 80-100% ತನಕ ಯೂಸ್ ಆಗುತ್ತೆ. ಅವ್ರು ಕೊಡ್ತಕ್ಕಂಥ ತನಿಖಾದ ಮೇಲೆ. ಇನ್ನು ಗೋವಿಂದರಾಜ್ ಹೇಳಿದ್ರು, ಸ್ಪ್ರೇ ಕೊಡ್ಬೇಕಾದ್ರೆ ಮಿನಿಮಮ್ 11 ಗಂಟೆ ಒಳಗಡೆ 12 ಗಂಟೆ ಒಳಗಡೆ ಮುಗಿಸ್ಬಿಡ್ಬೇಕು. ಯಾಕೆಂದ್ರೆ ಇದಕ್ಕೆ ಸೇರಿಸ್ತಕ್ಕಂಥ ಪದಾರ್ಥಗಳು ಏನಿದೆ ಪೆಟ್ರೋಕೆಮಿಕಲ್ ಬೇಸ್ ಮೇಲೆ ಇರುತ್ತೆ ಈ ಕೀಟನಾಶಕಗಳು. ಸೊ ಅದನ್ನ ಬೆಳೆಗೆ ಕೊಡೋದ್ರಿಂದ ವೆರಿ ಇಂಪಾರ್ಟೆಂಟ್. ಟೈಮಲ್ಲಿ ಆ ಕ್ಲೈಮೇಟ್ ಅಲ್ಲಿ ಎಲ್ಲ ರೊಟೇಟ್ ಆಗುತ್ತೆ. ಓಕೆ, ಈಗ ನಾನು ಇದೊಂದು ಡೆಮೋ ತೋರಿಸ್ತೀನಿ. ಸೊ ನಾನು ಬಳಸ್ತಾ ಇರೋದು ಬಾಳೆಯಲ್ಲಿ ಕಂಟಿನ್ಯೂ ಮಳೆ ಹಿಡ್ಕೊಂಡಿದ್ರು ನೀರು ಹಿಂಗಲ್ಲ ಅದರಲ್ಲಿ. ಸೊ ಅದಕ್ಕೆ ನಾ ಮುಂಚೆನೆ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಇದು ಒಂದು ನೀರು ಕಾಣ್ತಾ ಇದೆಯಾ ಸರ್? ನೀರು ನಾನು ಬರೀ ನೀರನ್ನ ಸ್ಪ್ರೇ ಮಾಡ್ತೀನಿ. ಅಂದ್ರೆ ಫರ್ಟಿಲೈಸರ್ ಪೆಸ್ಟಿಸೈಡ್ಸ್ ನ ನೀರಿನ ಜೊತೆ ಮಿಕ್ಸ್ ಮಾಡ್ತಾರೆ. ಈ ತರ ತುಂತುರಾಗಿ ನಿಲ್ಲುತ್ತೆ. ಗಾಳಿ ಬಂದ್ರೆ ಬಿದ್ದೋಗುತ್ತೆ, ಬಿಸಿಲು ಬಿದ್ರೆ ಜಲ್ದಿ ವ್ಯಾಪರೇಟ್ ಆಗುತ್ತೆ. ಬಟ್ ಇಲ್ಲಿ ನಾನು ಆಕ್ಟಿವಿಟಿ ಮಿಕ್ಸ್ ಮಾಡಿದ್ದನ್ನ ಸ್ಪ್ರೇ ಮಾಡ್ತೀನಿ. ಇದು ಯಾವ ತರ ಇದೆ, ಇದು ಯಾವ ತರ ಇದೆ ಗಮನಿಸಿ. ಓಕೆ, ಈ ತರ ಸೂಪರ್ ರಿಸಲ್ಟ್ ಇರುತ್ತೆ. ಸೊ ಇನ್ನೊಂದು ಏನಂದ್ರೆ, ಇದು ವಾಟರ್ ನೀರಿನಲ್ಲಿ ಮಾತ್ರ ಆಕ್ಟಿವಿಟಿ, ವಿತೌಟ್ ಆಕ್ಟಿವಿಟಿಯಿಂದ ಸ್ಪ್ರೇ ಮಾಡಿದ್ರೆ ಅದು ಒಂದೇ ದಿವಸಕ್ಕೆ ಅದು ಕೆಲಸ ಮುಗಿದೋಗುತ್ತೆ. ಬಟ್ ಆಕ್ಟಿವಿಟಿಯಿಂದ ಸ್ಪ್ರೇ ಮಾಡಿದ್ರೆ, ಇಲ್ಲಿ ಸ್ಪ್ರೇ ಮಾಡಿದಂತ ವಸ್ತು ಎಲೆ ಔಷಧಿನ ಇಲ್ಲಿ ಸ್ಪ್ರೇ ಮಾಡಿದ್ರೆ ಈ ವಸ್ತು ಪತ್ರಾರ್ಥಗಳು ರಂಧ್ರ ಮುಖಾಂತರ ಈ ಬಾಟನ್ಗೂ ವ್ಯಾಪಿಸುತ್ತೆ. ಆಮೇಲೆ ಪದೇ ಬೆಳಿಗ್ಗೆ ಬಾಷ್ಪೀಸರ್ಜನೆ ಆಗುತ್ತಲ್ಲ ಸಸ್ಯ, ಬಾಷ್ಪೀಸರ್ಜನೆ ಆಗೋದ್ರಿಂದ ಸುಮಾರು 5 ರಿಂದ 6 ಸೈಕ್ಲಿಂಗ್, 7 ಸೈಕ್ಲಿಂಗ್ ಬೆಳಿಗ್ಗೆ ರಿವೇಟ್ ಆಗೋದ್ರಿಂದ
ಇವತ್ತು ಸ್ಪ್ರೇ ಮಾಡಿದಾಗ ಕ್ರಿಮಿಗಳು ಸತ್ತೋಗಿರುತ್ತೆ, ಬಟ್ ಮೊಟ್ಟೆಗಳು ಸಾಯಲ್ಲ. ಮೊಟ್ಟೆಗಳು ನಾಳೆ ಮರಿಯಾಗಿ ಬರ್ತಕ್ಕಂಥ ಹಂತದಲ್ಲಿ ಇದು ರಿವೆಟ್ ಆಗೋದ್ರಿಂದ ಅವತ್ತಿನ ಕೂಡ ಕೆಲಸ ಮಾಡುತ್ತೆ. ಈಗ 5-6 ದಿವಸ ಕೆಲಸ ಮಾಡೋದ್ರಿಂದ ರೈತರಿಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ಪದೇ ಪದೇ ಔಷಧಿ ಸ್ಪ್ರೇ ಮಾಡೋದು ಖರ್ಚು ಉಳಿಯುತ್ತೆ, ಅಮೌಂಟ್ ಉಳಿಯುತ್ತೆ, ಸಮಯ ಉಳಿಯುತ್ತೆ. 5 ಸರಿ ಸ್ಪ್ರೇ ಮಾಡ್ತಾರೆ ಒಂದು ಬೆಳೆ ತೊಗೊಳಕ್ಕೆ ಅಂದ್ರೆ ಮಿನಿಮಮ್ 3 ಸರಿ ಸ್ಪ್ರೇ ನಲ್ಲಿ ಆಕ್ಟಿವಿಟಿಯಿಂದ ಕೆಲಸ ಮುಗಿದೋಗುತ್ತೆ. ಓಕೆ, ಇದು ನನ್ನ ಅನುಭವದ ಪ್ರಕಾರ ನಾವು ಮಾಡ್ತಕ್ಕಂಥ ಡೆಮೋ ರೀತಿ. ಇದು ನಿಮಗೆ ಸ್ನೇಹಿತರೆ ಗೊತ್ತಾಗಿದೆ, ನಿಮಗೆ ಮಣ್ಣಿಗೆ ಯಾವ ತರ ಕೆಲಸ ಮಾಡುತ್ತೆ, ನೀರಿಗೆ ಯಾವ ತರ ಕೆಲಸ ಮಾಡುತ್ತೆ ಆಕ್ಟಿವಿಟಿ, ಸ್ಪ್ರೇ ಏನ್ ಕೆಲಸ ಮಾಡುತ್ತೆ. ಓಕೆ, ಇಲ್ಲಿ ಮತ್ತೆ ಬ್ಯಾಕ್ ಸೈಡ್ ಮಾಡ್ರಿ ಇನ್ನೊಂದ್ಸರಿ ಆಕ್ಟಿವಿಟಿ ಅಂತ ಹೇಳ್ತಾರೆ. ಆಕ್ಟಿವಿಟಿ ಗೊತ್ತಾಗುತ್ತೆ ನಿಮಗೆ. ನೀರು ಎರಡು ಡಿಫರೆನ್ಸ್ ಗೊತ್ತಾಗುತ್ತಾ? ಓಕೆ, ಥ್ಯಾಂಕ್ ಯು. ಆಕ್ಟಿವಿಟಿ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ನನಗಂತೂ ಈ ಆಕ್ಟಿವಿಟಿ ಇಂದಾನೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಅಷ್ಟು ಖುಷಿಯಿಂದ ಅಪ್ ಟು ಮೈಸೂರಿಂದ ಹಿಡಿದು ಗೋವಾ ತನಕ ಡೆಮೋ ಮಾಡಿದೆ. ಸ್ಟಾರ್ಟಿಂಗ್ ಬಂದಾಗ ಗುರುಪು ಅಷ್ಟು ಸ್ವಲ್ಪ ಯಾವ ಟೀಮು ಏನು ಗೊತ್ತಿಲ್ಲ, ಮೋದಿಗೆ ಅಷ್ಟೇ. ಇದು ಮೇಲ್ಕೋಟೆಯಲ್ಲಿ ಸಾರಿ ಮೈಸೂರು ಹತ್ರ ನಮ್ಮ ಪ್ರಶಾಂತ್ ಸರ್ ಟೀಮ್ ನಲ್ಲಿ ಕರ್ಕೊಂಡೋಗಿತ್ತು ಒಂದ್ಸರಿ. ಹತ್ತಿಗೆ ಎಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟೆ. ಅಲ್ಲಿಂದ ಗೋವಾಕ್ಕೆ ಸುಮ್ಮನೆ ಹೋಗಿದ್ವಿ ನಾವು. ನಮ್ದೊಂದು ಕನ್ಸಲ್ಟೆಂಟ್ ಅನ್ನ ಭೇಟಿಯಾಗಿ ಹೋಗಿ ಅಲ್ಲಿ ರೋಸ್ ಮೇಲೆ ಡೆಮೋ ಮಾಡಿದ್ವಿ. ತುಂಬಾ ಇಂಪಾರ್ಟೆಂಟ್. ಎಷ್ಟು ಖುಷಿ ಆಯ್ತು ಅಂದ್ರೆ ಹತ್ತಿಯಿಂದ ಹಿಡಿದು ರೋಸಿನ ತನಕ ಎಲ್ಲಾದ್ರೂ ಡೆಮೋ ಮಾಡ್ಬೋದು ಅಂತ ಗೊತ್ತಾಯ್ತು. ಎಲ್ಲಾ ರಿಸಲ್ಟ್ ಕೊಡ್ತಾ ಇದ್ವಿ. ನಾವು ಹೆಂಗಾದ್ವಿ, ಮ್ಯಾಕ್ಸ್ ಜೈನ್ ಬಂತು, ಜೈನ್ ಬಂದ್ಮೇಲೆ ಮ್ಯಾಕ್ಸ್ ಬಂತು, ಮ್ಯಾಕ್ಸ್ ಜೈನ್ ಬಂದ್ಮೇಲೆ ನಾವ್ ಹೆಂಗಾದ್ವಿ ಅಂದ್ರೆ ಬರೀ ಎತ್ತಿನಿಂದ ಹಾಲು ಕರಿತಕ್ಕಂಥ ಈಗ ಹಸು ಸಿಕ್ಕ ಮೇಲೆ ಹೆಂಗ್ ಹಾಲು ಕರಿಬಹುದು ಆ ತರ ರೆಡಿ ಆಗ್ಬಿಟ್ಟಿದೀವಿ ಈಗ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ನಾವು ತಿಳ್ಕೊಬೇಕಾಗಿರೋದು. ನೆಕ್ಸ್ಟ್ ಬೇಕಾಗಿರೋದು ಜೈನ್. ಈ ಜೈನು ಸೀವೀಡ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದು. ಸಮುದ್ರದ ಕಳೆ ಅಂತ ಹೇಳ್ತಾರೆ, ಸಮುದ್ರದ ತರಕಾರಿ ಅಂತ ಹೇಳ್ತಾರೆ. ಅದು ಜೀರೋ ಪೊಲ್ಯೂಷನ್ ಜೀರೋ ಇರ್ತಕ್ಕಂಥ ಏರಿಯಾದಿಂದ ನಮ್ಮ ಸಮೀರ್ ಸಾರ್ ಅದನ್ನ ಕಲೆಕ್ಟ್ ಮಾಡಿಸಿ ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿಸಿ ತರ್ತಾ ಇದ್ದಾರೆ. ಹೇಳ್ಬೇಕಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ ಅಂತಾನೆ ಹೇಳ್ಬೋದು. ಈಗ ಎಲ್ರಿಗೂ NPK ಒಂದು ಗೊತ್ತು ಅಷ್ಟೇನೆ. ಆಮೇಲೆ ಜೈನು ಪ್ರಪಂಚದಲ್ಲಿ ಸಾವಿರಾರು ಕಂಪನಿಗಳು ಯೂಸ್ ಮಾಡ್ತಾ ಇದ್ದವು. ಎಕ್ಸ್ಟ್ರಾ ನಮ್ದು ಜೈನಿನ ಒಂದು ಎಕ್ಸ್ಟ್ರಾ ಏನಪ್ಪಾ ಅಂದ್ರೆ ಅಡಪ್ಟಜಿನ್ ಇದೆ. ಅಡಪ್ಟಜಿನ್ ಅಂದ್ರೆ ನಾನು ಆಗ್ಲೇ ಹೇಳಿದೆ ಪರಿಸರದ ಬೆಂಬಲನೂ ಬೇಕು ಅಂತ. ಪರಿಸರ ಈಗ ನೋಡಿ ಕ್ಲೈಮೇಟ್, ಬೆಳಿಗ್ಗೆ ಕ್ಲೌಡ್ ಇರುತ್ತೆ, ಮಧ್ಯಾಹ್ನ ಹೀಟ್ ಜಾಸ್ತಿ ಆಗುತ್ತೆ, ಸಾಯಂಕಾಲ ಮತ್ತೆ ಗಾಳಿ ಜಾಸ್ತಿ ಆಗುತ್ತೆ, ನೈಟ್ ಚಳಿ ಬರುತ್ತೆ. ಈ ತರ ವೆದರ್ ಚೇಂಜ್ ಆದಾಗ ನಮಗೇನ್ ಶೀತ ನೆಗಡಿ ಎಲ್ಲ ಬರುತ್ತೋ ಅದನ್ನ ಸಸಿಗಳು ಅದಕ್ಕೆ ಹೊಂದ್ಕೊಳಕ್ಕೆ ಟೈಮ್ ತಗೊಳುತ್ತೆ. ಜೈನ್ ಸ್ಪ್ರೇ ಕೊಡೋದ್ರಿಂದ ಅಡಾಪ್ಟೇಷನ್ ಒಂದು ಪ್ರತಿರೋಧಕ ಶಕ್ತಿ ಆಟೋಮೆಟಿಕ್ ಆ ಸಸ್ಯಕ್ಕೆ ಮುಂಚೆನೆ ಬಂದಿರುತ್ತೆ ಅಂತ ಒಂದು ಜೈನ್. ಅದನ್ನ ನಾವು ಡಿಪ್ ಮಾಡಿ ಬೇರುಗಳಿಗೆ ಡಿಪ್ ಮಾಡಿನೂ ಹಚ್ತಾ ಇದ್ವಿ. ನೆಕ್ಸ್ಟ್ ಅದನ್ನ ಪ್ಲಾಂಟೇಶನ್ ಮಾಡಿದ್ರೆ ಏನ್ ಕಬ್ಬು ಪ್ಲಾಂಟೇಶನ್ ಮಾಡಿದ್ರೆ ಅದನ್ನು ಡಿಪ್ ಮಾಡಿ ಹಚ್ತಾ ಇದ್ವಿ. ಆಮೇಲೆ ಸುಮಾರು 25ರಿಂದ 30 ದಿವಸದ ಮೇಲೆ ಅದನ್ನ ಒಂದು ಸ್ಪ್ರೇ ಕೊಡ್ತಾ ಇದ್ವಿ. ನೆಕ್ಸ್ಟ್ ತಿಂಗಳಿಗೊಂದು ಕಬ್ಬಿಗೆ ಸ್ಪ್ರೇ ಕೊಡ್ತಾ ಇದ್ವಿ, ಒಂದು 4 ಸ್ಪ್ರೇ. ತರಕಾರಿಗಳಿಗೆಲ್ಲ ಎದೆ ಸ್ಪ್ರೇ ಕೊಡ್ತಾ ಇದ್ವಿ. ಅಮೇಜಿಂಗ್ ರಿಸಲ್ಟ್ ಇದೆ ಜೈನ್. ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾವು ಯಾವಾಗ ಏನ್ ಕೊಡಬೇಕು ಅನ್ನೋದನ್ನ ಕಲಿಬೇಕು. ಕಲಿತು ಕೊಟ್ರೇನೆ ವೆರಿ ವೆರಿ ರಿಸಲ್ಟ್ ಚೆನ್ನಾಗ್ ಬರುತ್ತೆ. ಯಾವ್ದೋ ಕೇಳಿದ್ವಿ, ಯಾಕಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅನುಭವ ಅಂದ್ರೆ ನನಗೆ ಸುಮಾರು ಜನ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಮಂಜಣ್ಣ ಸರ್ ನಾವು ನಿಮ್ ಬ್ಯಾನ್ ಸರ್, ಸೂಪರ್ ಸರ್, ನಿಮ್ದು ಬಹಳ ಹೆಸರಿದೆ ಸರ್, ನಮ್ ಲೀಡರ್ ನಿಮ್ ನಂಬರ್ ಕೊಟ್ಟಿದ್ರು ಸರ್, ನಮ್ ರೈತರು ಒಬ್ರು ಇದನ್ ಮಾಡ್ತಾ ಇದಾರೆ ಸರ್, ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದನ್ ಮಾಡ್ತಾ ಇದ್ದಾರೆ ಸರ್, ಅವ್ರಿಗೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಸರ್, ನಾವ್ ನೀವೇ ಕೇಳ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ರಿ, ಅವ್ರಿಗೆ ಹೇಳ್ರಿ ಅಂತ ಹೇಳಿದ್ರು. ಇಲ್ಲ ಸರ್ ಸ್ವಲ್ಪ ಅರ್ಜೆಂಟ್ ಇತ್ತು ಸರ್, ಅವ್ರಿಗೆ ಕೊಡ್ತೀನಿ ಸರ್. ಅವ್ರು ಏನ್ ಮಾಡ್ತಾರಂತ ಇವ್ರಿಗೆ ಗೊತ್ತಿಲ್ಲ, ಇವ್ರು ಏನ್ ಮಾಡ್ಯಾರಂತ ಅವ್ರಿಗೆ ಗೊತ್ತಿಲ್ಲ ಅಂತ ಕಡೆಯಿಂದ ಫೋನ್ ಮಾಡಿ ಕಾಲ್ ಮಾಡ್ತಾರೆ. ಸರಿ ಅವ್ರು ಕೇಳ್ತಾರೆ, ನಾವು ಹೇಳ್ತೀವಿ, ಮತ್ತೆ ಅವರು ಅಲ್ಲಿ ಡ್ರಾಪ್ ಆಗ್ತಾರೆ. ಯಾವುದು ಪರ್ಫೆಕ್ಟ್ನೆಸ್ ಆಗಲ್ಲ. ಸೊ ನಾನು ಕಲಿತು ನಾನು ಮಾಡಿದರೆ ಹೆಂಗ್ ಪರ್ಫೆಕ್ಟ್ ಇರುತ್ತೆ, ನಾ ಮಾಡಿದ್ದು ಮನೆ ತನಕ, ಮಗ ಮಾಡಿದ್ದು ಮನೆ ತನಕ, ಆಳು ಮಾಡಿದ್ದು ಆ ಕ್ಷಣಕ್ಕೆ. ಆತರ ಒಂದು ಗಾಡಿ ಏರಿಯಾದ ಮಾಡಿದ್ರೆ ಅದಕ್ಕೆ ದಯವಿಟ್ಟು ಯಾರು ಆಕ್ಟಿವಿಟಿನ ಪ್ರಮೋಟ್ ಮಾಡ್ಬೇಕು ಅಂತ ಇದ್ದೀರಾ ಅವರು ಕಂಪ್ಲೀಟು ಪಿನ್ ಟು ಪಿನ್ ಇದನ್ನು ಕಲಿ 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 ಕಲಿ. ಮೋದಿಗೆ ಅನ್ನೋ ವಿಶೇಷ ಏನಂದ್ರೆ ಕಲ್ತಿದ್ದಾನೆ ಸಾಯೋವರೆಗೂ ಕಲಿತಾ ಇರೋದು.
ಅದು ತುಂಬಾ ಇಂಪಾರ್ಟೆಂಟ್. ಅದನ್ನ ಮಾಡಿದ್ರೆ ನಾವು ಅಚೀವ್ಮೆಂಟ್ ಮಾಡಕ್ ಸಾಧ್ಯ. ಸೊ ಇದು ಎಲ್ರಿಗೂ ನಾನು ಹೇಳ್ತಾ ಇರೋದು, ಕಂಪ್ಲೀಟ್ ತಿಳ್ಕೊಳ್ಳಿ ತಿಳ್ಕೊಳ್ಳಿ ತಿಳ್ಕೊಳ್ಳಿ, ಆಮೇಲೆ ನೀವು ಬಳಸಿ. ನೀವು ಬಳಸಕ್ಕೆ ನಮ್ ಜಮೀನಿಲ್ಲ ಸರ್, ಜಮೀನ್ ಬೇಡ, ಒಂದು ಪಾಠಲ್ಲಿ ಕೆಲವು ಸಚಿವರಿಗೆ ಪ್ರಯೋಗ ಮಾಡಿ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ರಿಸಲ್ಟ್. ಪರ್ಫೆಕ್ಟ್ ಆಗಿ ಹೊರಗಡೆ ಮಾತಾಡ್ಬೋದು. ಯಾಕೆಂದ್ರೆ ನಾವು ಯಾರ ಜೊತೆ ಬೇಕಾದ್ರೂ ಆಟ ಆಡ್ಬೋದು, ಹೆಲ್ತಿನ ಜೊತೆಗೆ ರೈತನ ಜೊತೆಗೆ ಇಬ್ಬರ ಜೊತೆಗೆ ಆಟ ಆಡೋಕ್ಕಾಗಲ್ಲ, ಆಡ್ಲೂಬಾರ್ದು. ಓಕೆ, ಈ ಝೈನ್ ತಿಳ್ಕೊಂಡ್ರಿ. ಇನ್ನ ಸೂಪರ್ ಪರ್ಫೆಕ್ಟ್ ಪ್ರಾಡಕ್ಟ್ ಅಪ್ಗ್ರೇಡ್ ಆಕ್ಟಿವ್ ಮ್ಯಾಕ್ಸ್. ಸರ್ ಪಿಪಿಟಿ, ಈಗ ಪಿಪಿಟಿ ಕೊಡಕ್ಕೆ ದೂರ ನನಗೆ ಕಾಣಲ್ಲ ಅದು. ಮಂಜುನಾಥ್ ಸರ್, ಇಲ್ಲೊಂದು ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಪಿಪಿಟಿ ಹಾಕಿದ್ದೀನಿ ಸರ್. ನೀವು ಹಾಕಿದ್ರಿ, ನನ್ಗೆ ದೂರ ಆಗೋದು. ಓಕೆ ಓಕೆ, ರೆಡಿ ಆಗ್ತಾ ಇದ್ದೀನಿ ಸರ್. ಓಕೆ ಓಕೆ, ಇದು ನಂದು ಒಂದು ಸ್ವೀಟ್ ಮೆಮೊರಿ ಏನ್ ಹೇಳ್ತೀನಿ, ಒಂದು ಆಕ್ಟಿವಿಟಿ, ಒಂದು ಸ್ವೀಟ್ ಮೆಮೊರಿ ಹೇಳ್ತೀನಿ, ಅದು ಕೇಳಿಸ್ಕೊಳ್ಳೇಬೇಕಿದ್ದು. ಹೆಂಗೆ ಮುಂಗೋತನ ಇತ್ತು ನನಗೆ ಅಂದ್ರೆ, ಇದ್ರ ರಿಸಲ್ಟ್ ನೋಡಿ, ಇದ್ರ ಡೆಮೋ ನೋಡಿ ಎಷ್ಟು ಮೋಟಿವೇಶನ್ ಅಂದ್ರೆ, ಎಲ್ಲಿ ಬೇಕಲ್ಲಿ ಹೊಸ ಟೈಪ್ ಇಲ್ಲಿ ಚಾಲೆಂಜ್ ಸ್ಟಾರ್ಟ್ ಮಾಡ್ಬಿಟ್ಟು. ನನ್ನ ಟೀಮ್ ನಲ್ಲಿ ಕುಮಾರ್ ಅಂತ, ಈಗ ಆಂಧ್ರದಲ್ಲಿ ಪೊಲೀಸ್, ಇದೊಬ್ಬರು ಕುಮಾರ್ ಹನುಮಂತು ಅಂತ, ಅವ್ರ ರೈಸ್ ಮಿಲ್ ಆಪರೇಟರ್, ಇನ್ನೊಬ್ರು ಹನುಮಂತು ಮುಕ್ರಿ ಹನುಮಂತು ಅಂತ. ಇವರು ಒಂದು 4 ಜನ ಆಕ್ಟಿವಿಟಿನೇ ಡೆಮೋಸ್ಟ್ರೇಷನ್, ಆಕ್ಟಿವಿಟಿನೇ ರಿಟೇಲ್ ಮಾಡೋದು. ಒಂದು ಬೈಕ್ ಮೇಲೆ 3 ಕೂತ್ಕೊಳ್ಳೋದು, ಒಂದ್ ಕೇಸ್ ಆಕ್ಟಿವಿಟಿ ಇಟ್ಕೊಳ್ಳೋದು, ಊರಿಗೆ ಡೆಮೋ ಮಾಡೋದು, ರಿಟೇಲ್ ಮಾಡೋದು. ತುಂಬಾ ಖುಷಿಯಿಂದ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಇದನ್ನ ಡೆಮೋ ಮಾಡಕ್ಕೆ ಎಲ್ಲಿ ಹೋಗ್ಬೇಕು? ಹಳ್ಳಿಗೆ ಹೋಗ್ಬೇಕು. ಹಳ್ಳಿನಲ್ಲಿ ಒಂದು ವಾಡಿಕೆ ಇದೆ. ಏನ್ ವಾಡಿಕೆ ಇದೆ ಅಂದ್ರೆ, ನೀವು ಯಾವ್ದಾದ್ರು ಹಳ್ಳಿಗೆ ಹೋದ್ರೆ ಪ್ರತಿಯೊಂದು ಎಂಟ್ರೆನ್ಸ್ಗೆ ಒಂದು ಕಟ್ಟೆದಾಗ ಇರುತ್ತೆ, ಇಲ್ಲ ಒಂದು ಬೇವಿನ ಕಟ್ಟೆದಾಗ ಇರುತ್ತೆ, ಇಲ್ಲ ಒಂದು ಯಾವ್ದಾರ ಒಂದು ಬಸ್ ಸ್ಟ್ಯಾಂಡ್ ಅಂತ ಟೋಟಲ್ ಆಲ್ ಇದ್ದಂಗೆ ಒಂದು ಯಾವ್ದಾರ ಒಂದು ಬಸ್ ಸೆಂಟರ್ ತರ ಇರುತ್ತೆ. ಅಲ್ಲಿ ಜನ ಪರ್ಮನೆಂಟ್ ಕೂಡ್ತಾರ. ಬೆಳಿಗ್ಗೆ ಡ್ಯೂಟಿಗೆ ಹೋಗೋರು ಡ್ಯೂಟಿ ಕರೆಕ್ಟ್ ಹೋಗ್ತಾರಲ್ಲ ಗೊತ್ತಿಲ್ಲ, ಕರೆಕ್ಟ್ ಬರ್ತಾರೆ, ಸಾಯಂಕಾಲ ಕರೆಕ್ಟ್ ಆಗಿ ಮನೆಗೆ ಹೋಗ್ತಾರೆ. ಅಂತ ಒಂದು ಕಟ್ಟೆ ಕಮಿಟಿ ಅಂತ ಹೇಳ್ತಿದ್ರು ನಮ್ಮ ರಾಜ ಸರ್. ಆ ಕಟ್ಟೆ ಕಮಿಟಿಯವರು ಹತ್ರನೇ ಹೋಗ್ಬೇಕಲ್ಲ ಡೆಮೋ ಮಾಡಕ್ಕೆ. ಸರ್ ನಮ್ಮ ಪದಾರ್ಥ ಹೆಂಗಿದೆ, ಆಕ್ಟಿವಿಟಿ ಅಂತ ಮೋದಿಗೆ ಕಂಪ್ನಿಯಿಂದ ಬಂದಿದ್ದೀವಿ, ಇದನ್ನ ಡೆಮೋ ಮಾಡ್ತೀವಿ, ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಎಂತ ಕ್ರಿಮಿಗಳಿದ್ರು ಸತ್ತೋಗುತ್ತೆ, ನಿಮ್ದು ಇಳುವರಿ ಚೆನ್ನಾಗ್ ಬರುತ್ತೆ, ಇಳುವರಿ ತುಂಬಾ ಚೆನ್ನಾಗ್ ಬರುತ್ತೆ ಅಂತಂದೆಲ್ಲ ಹೇಳಿದ್ದಾರೆ. ಅವರು ತಮ್ಮ ಹೋಗೋ ಮಾಡೋ ಕೆಲಸದ್ರು ಮಾಡೋಗ, ಇವೆಲ್ಲ ಆಗಲ್ಲ, ಹೋಗಿ ಎಂತೆಂತ ಕಂಪ್ನಿಗಳು ಬಂದಾಗ ಹೋಗೋ, ಸುಮ್ಮ ಹೋಗಿ ಎಲ್ಲಿ ಹೊಂಟಿರು ಹೋಗ್ರಿ ಅಂತ ಅವ್ರು ಚಾವಿ ಆಡೋದು, ಹಾನಿ ಆಡೋದು ಅದೆಲ್ಲ ಮಾಡ್ತಾರೆ. ಇದ್ರ ಕುಮಾರ್ ಹನುಮಂತು, ನಮ್ಮ ಕುಮಾರ್ ಅನ್ನೋರು ಸ್ವಲ್ಪ ಚಾಲೆಂಜ್. ಸರ್ ನೀವು ಎಂತದಾರ ಹೇಳ್ರಿ, ಅದರ ಯಜಮಾನ್ರೆ, ನಿಮ್ ಇದ್ರಿಗೆ ಕಣ್ಣಿದ್ರಿಗೆ ತೋರಿಸ್ತೀರಿ ಹುಳ ಸಾಯೋದು ಅಂತ ಅಂದ್ಬಿಟ್ಟಾರ. ಸರಿ ಸಾಯಿಸ್ತೀರನಪ್ಪ, ನಿಮ್ಗೆ ಯಾವ ಔಷಧಿ ಬೇಕು ತಂದು ಕೊಡ್ತೀವಿ, ಸಾಯಿಸ್ಬೇಕು, ನಿಮ್ಗೆ ಏನೈತೆ ಹಾಕಿ ಸಾಯಿಸ್ತೀವಿ. ಆಯ್ತು, ನಾವು ಸಾಯಿಸ್ತೀರ್ತೀವಿ, ಒಂದು ಅರ್ಧ ಗಂಟೆ ಒಳಗೆ ನಿಮ್ಗೆ ರಿಸಲ್ಟ್ ಕೊಡ್ತೀವಿ. ಸರಿ, ರಿಸಲ್ಟ್ ಕೊಡ್ಲಿಲ್ಲ ಏನ್ ಮಾಡ್ತೀರಿ? ಅವ್ರ ಚಾಲೆಂಜ್. ರಿಸಲ್ಟ್ ಕೊಡ್ಲಿಲ್ಲ ಅಂದ್ರೆ ನಾವು ಈ ಬೈಕ್ ನ ಬಿಟ್ಟು ಹೋಗ್ತೀವಿ ಅಂತ ನೀವು ಚಾಲೆಂಜ್ ಮಾಡಿದ ನಮ್ ಕನ್ಸಲ್ಟೆಂಟ್. ಸರಿ, ಬೈಕ್ ಬಿಡೋದಲ್ಲ, ನಿಮ್ಮ ಬಟ್ಟಿನ ಮುಚ್ಕೊಟ್ಟು ಹೋಗ್ಬೇಕು ನಮ್ಗೆ. ಆಯ್ತು, ನಾವು ಬಟ್ಟೆನ ಮುಚ್ಕೊಡ್ತೀವಿ, ಬೈಕ್ ಬಿಟ್ಟು ಹೋಗ್ತೀವಿ ಅಂತ. ಸರಿ, ಹಂಗಾರೆ ಇಲ್ಲೇ ಕೂತ್ಕೊಟ್ರಿ ಅಂತ ಅವ್ರು ಕೂರಿಸಿ ಒಂದು 4 ಹುಡ್ರನ್ನ ಹತ್ತಿ ಗಿಡ, ದೊಡ್ಡ 6 ಅಡಿ ದೊಡ್ಡದು ಹತ್ತಿ ಗಿಡಗಳನ್ನ ಕಿತ್ಕೊಂಡ್ ಕಳಿಸಿದ್ದಾರೆ, ಆನಿಕೂಲ್ ತಗೊಂಡ್ ಬಂದಿದ್ದಾರೆ. ಆಮೇಲೆ ಒಂದು ಬ್ಯಾಚ್ ನ ಹುಳ ಹಾರಿಸ್ಕೊಂಡ್ ಕಳಿಸಿದ್ದಾರೆ. ಈ ಇನ್ಸೆಕ್ಟಿಸೈಡ್ಸ್ ನ ಬಳಸ್ತಾರೆ ಕೆಲವೊಂದು ಹುಳುಗಳು, ಏನಾಗ ಹುಳುಗಳೆಲ್ಲ ಬಹಳ ಇರುತ್ತೆ ಹತ್ತಿಗೆ. ಆ ಹುಳುಗಳನ್ನೆಲ್ಲ ತಗೊಂಡ್ಬಂದು ಆ ಗಿಡನ ಸೆಂಟ್ರಿಗೆ ಊರಿಗೆ ಸೆಂಟ್ರ್ ತೆಗೆದು ಹೋಗುದು, ಅದನ್ನೆಲ್ಲ ಹುಳುಗಳು ಬಿಟ್ಟು ತಾಳ ಬನ್ನಿ, ಯಾವ ಔಷಧಿ ಬೇಕು, ಮೊನಕಟಾಸ್ ಬೇಕು, ಯಾವ್ದು ಬೇಕು ಅಂತ ಒಂದು 5-6 ಥರದ ಔಷಧಿ ತಂದು ಕೊಟ್ಟಾಗ ಸ್ಪ್ರೇ ಮಾಡ್ರಿ, ಹುಳ ಸಾಯಿಸ್ರಿ, ಇಲ್ಲ ಅಂದ್ರೆ ಗಾಡಿ ಬಟ್ಟಿನ ಬಿಚ್ಚಿಟ್ಟು ಹೋಗ್ರಿ ಅಂತ ಒಂದು ಚಾಲೆಂಜ್ ಮಾಡಿದ್ರು. ಸರಿ, ಇವರು ಮಿಕ್ಸ್ ಮಾಡ್ಕೊಂಡ್ರು ಮೊನಕಟಾಸ್ ಮತ್ತೆ ಇನ್ನೊಂದು ಯಾವ್ದೋ ಒಂದು ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿದ್ರು. ಸ್ಪ್ರೇ ಮಾಡೋ ತನಕ 3 ಕನ್ಸಲ್ಟೆಂಟ್ ಜೊತೆಗೆ ಇದ್ರು. ಅದ್ರಾಗ ಒಬ್ಬ ಕನ್ಸಲ್ಟೆಂಟ್ ನಮ್ಮ ಹನುಮಂತು, ಹನುಮಂತು ನಡ್ಕಂತ ರಿಸರ್ಚ್ ಮಾಡಕ್ ಹೋಗ್ತಾನೆ ಅಂತ ಅವ್ರ ಕಡೆ ಹೊರಗೆ ಹೋಗ್ತಾ ಇದಾರೆ, ಸಾಯಿಲಿಂದ ನನ್ನ ಬಟ್ಟೆ ಉಚ್ಕೊಂತಾರ ಅಂತ. ಆಮೇಲೆ ಇನ್ನೊಬ್ಬನು ಹಂಗೆ ಹಿಂದಕ್ಕೆ ಸರಗನ ಬೇಕಾದ್ರೆ ಆ ಜನ ಹಿಡ್ಕೊಂಡು ನಿಂದಿಸ್ಕೊಂಡ, ತಡಿಯಪ್ಪ ಹೋಗನ್ ತಡಿ ಅಂತ. ಸ್ಪ್ರೇ ಮಾಡಿ 1 ನಿಮಿಷ ಆಯ್ತು, 2 ನಿಮಿಷ ಆಯ್ತು, 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಒಂದು ಹುಳ ಸಾಯ್ತಲ್ಲ, ಔಷಧಿನ ಕಡೆ ತಿಂತಾರೋ. ಸೌಂಡ್ ಬರಂತ ಕರ ಸೌಂಡ್ ಆ ತರದ್ದು. ಇವನ್ಗೆ ಹನುಮಂತ ನಾನು ಕುತ್ಕೊಂಡು ಸ್ಪ್ರೇ ಮಾಡಿದ ಕುತ್ಕೊಂಡನೆ, ಅವ ಚಪ್ಪಲಿ ಕಾಲೆಲ್ಲ ಬೆವತ್ತು, ಕಾಲು ಜಾಡ್ತಾ ಕುಂತಾನೆ,
ನಾವು ಕೇಳ್ತಾ ಇದ್ವಿ ಏನಾತೋ ಏನೋ ಅಂತಂದು. ಅವಾಗ ನಂಗೆ ಮೊಬೈಲ್ ಇಲ್ಲ, ಫೋನ್ ಮಾಡಿ ಅಪ್ಲೈನ್ ಕೇಳಕ್ಕೆ ಅವ್ರಿಗೂ ಲೀಡರ್ ಕೇಳಕ್ಕೆ ಫೋನ್ಗಳಿಲ್ಲ, ಕಾಲ್ ಬೆಳೀತಾ ಇದೆ. ಸೊ ಆಮೇಲೆ ಹಿಂಗೆ ಒಳಗಡೆ ಎಲ್ಲ ಇಲ್ಲಾಪರ ದೇವ್ರುಗಳನ್ನೆಲ್ಲ ನೆನ್ಸ್ಕೊಂಡಿದ್ದಾರೆ. ಮ್ಯಾನುಫ್ಯಾಕ್ಚರ್ ಆಕ್ಟಿವಿಟಿ ಮಾಡ್ದಾನಂದ ಹಿಡಿದು ಲೀಡರ್ ತನಕ ಎಲ್ಲರಿಗೂ ಬೈಕೊಂಡಿದ್ದಾರೆ. ಸೊ ಒಂದು 15 ನಿಮಿಷ ಆದ್ಮೇಲೆ ಒಂದ್ 2-3 ಒಳ ಬಿದ್ದು, 2-3 ಒಳ ಬಿದ್ದು, ಒಂದ್ 3-4 ಬಿದ್ದು, 10 ಬಿದ್ದು, 15 ಬಿದ್ದು, ಎಲ್ಲ ಬಂಡೆಗೆ ತರ ತಪ 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 ಗ್ರೌಂಡಿಗೆ ಕಚ್ತಾರೋ ಬೀಳ್ತಾರೋ ಸತ್ ಎಲ್ಲ ಬೀಳ್ತಾರೋ. ಎಷ್ಟು ಖುಷಿಯಾಗಿದೆ ಜನಗಳಿಗೆ ಅಂದ್ರೆ ಈ ಹನುಮಂತನು ಕುಮಾರನು ಎತ್ತೆತ್ತಿ ತೂರ್ತಾ ಇದಾರೆ ಖುಷಿಗೆ. ಜೈ ವಿಜಯ್ ಅಂತಂದ್ರೆ ತೂರ್ತಾ ಇದಾರೆ. ಅವನಿಗೆ ರಿಸರ್ಚ್ ಮಾಡ್ತಾನೆ ಅಂತ ಹೊರಗೆ ಹೋಗಿದ್ದಾನ ಅವನು. ಆಯ್ತು ಇವ್ರು ಹೊಡಿತಾ ಇದಾರೆ, ಬಟ್ಟಿ ಬಿಚ್ಕೊಳ್ತಾ ಇದಾರೆ ಅಂತ ಅವನು ಬಂದೆತ್ತಡಿ ಅಂತ ಅವ್ನು ಮುಂದಕ್ಕೆ ಹೋಗ್ತಾನೆ. ಆಮೇಲೆ ಬೈಕಲ್ಲಿ ಕರ್ಕೊಂಡೋಗಿ ಅವ್ನು ಕುಂದ್ರಿಸ್ಕೊಂಡ್ಬಂದು ಎಲ್ಲರಿಗೂ ಅಲ್ಲಿ ಬಿಸಿ ಬಿಸಿ ತಿಂಡಿ ಮಾಡಿಸಿ, ಬಜಿ ಮಂಡಕ್ಕಿ ತಿಂಡಿ ಮಾಡಿಸಿ, ಅಲ್ಲಿ ಅವ್ರ ತಕ್ಕಿದ್ದು 1.5 ಕೇಸ್ ಆಕ್ಟಿವಿಟಿನ ಅಲ್ಲೇ ರಿಟರ್ನ್ ಮಾಡಿಸಿ, ಅಲ್ಲಿ ಯಾರು ಕಟ್ಟೆ ಕಮಿಟಿ ಯಾರು ತಗೊಂಡಿಲ್ಲ ಅವ್ರಿಗೆ ಕರೆಸಿ ಅವರೇ ಹೇಳಿ ಸೇಲ್ ಮಾಡಿಸಿ ಕ್ಯಾಶಿಗೆ ಸೇಲ್ ಮಾಡಿಸಿ ಕಳಿಸಿದ್ದಾರೆ. ಇದು ಒಂದು ಸ್ವೀಟ್ ಮೆಮೊರಿ ನಮ್ದು. ಈ ತರ ಸಾಕಷ್ಟು ಚಾಲೆಂಜ್ಗಳು. ಅದು ಇನ್ನೊಂದು ನಮ್ ಪರ್ಸನಲ್ ಚಾಲೆಂಜ್ ಏನಂದ್ರೆ, ಒಂದ್ಸರಿ ನಮ್ಮ ಮರ್ಯಾದಿಂದ ಒಂದು 8-9 ಕಿಲೋಮೀಟರ್ ದೂರ ಈರುಳ್ಳಿಗೆ ಪಣಜ್ ಅಂತಾರೆ. ಪಣಜ್ ಅಂದ್ರೆ ಸಣ್ಣ ಸಣ್ಣ ಗಡ್ಡೆನ ಹಚ್ಚಿ ಅದನ್ನ ದೊಡ್ಡದಾಗ ಮತ್ತೆ ಇದು ಮಾಡ್ತಾರೆ. ಆ ಪಣಜ್ ಹಚ್ಚಿದ್ರು. ಅಲ್ಲಿ ನಂಟಿಂದ ಬಸವರಾಜ್ ಒಳ್ಳೆದಂತಂದು ಅವರು ಹೋಗಿ ಆಕ್ಟಿವಿಟಿ ಕೊಟ್ಟಿದ್ದಲ್ಲಿ ಎಕರೆಗೆ 180 ml ಇಂದ 200 ml ಅಂತಂದು ಗ್ರೌಂಡಿಗೆ ಲೆಕ್ಕ ಮಾಡಿದ್ರು ಕೂದಿಗೆ ಅಂತಂದು ಅವನಿಗೆ ಗೊತ್ತಿದ್ರು ಕೊಟ್ಟಬೋದಾರೆ. ಅವ್ರು ಏನ್ ಮಾಡಿದಾರೆ 500 ml ಹಾಕಿ 1 ಎಕರೆ ಹಾಕಿಬಿಡಿದ್ರು. ಅದು ಉಳ್ಳಾಗಡ್ಡಿ ಏನಾಗಿದೆ, ಈರುಳ್ಳಿ ಆನಿಯನ್ ಇಷ್ಟು ಬಂದದ್ದು ಮೊಳಕೆ ಬರೋದು ಎಲ್ಲ ಸ್ವೆಟ್ಟಿಂಗ್ ಜಾಸ್ತಿ ಆಗಿ ಮಲಗಿಬಿಡಿವೆ ಅವರು. ಯಾಕಂದ್ರೆ ಒಬ್ಬ ರೈತ ಒಂದ್ಸರಿ ಬೆಳೆ ಹಾಕಿದ್ರೆ 6 ತಿಂಗಳ ತನಕ ಅದನ್ನ ಜೀವನಕ್ಕೆ ಅದೇ ಇಂಪಾರ್ಟೆಂಟ್. ಅದು ಸತ್ತೋಯ್ತು ಅಂತ ತಿಳ್ಕೊಂಡು ಅವನಿಗೆ ಫೋನ್ ಮಾಡ್ಯಾರ, ಅವ್ನು ನನಗೆ ನನ್ನ ಹತ್ರ ಬಂದ ಮನೆಗೆ. ನಾನು ವಿಜಯನಿಗೆ ಫೋನ್ ಮಾಡಿ ವಿಜಯನವ್ರು ಬಂದ್ರು ಬರಿ ಹೋಗೋಣ ಅಂತಂದು. ನಾನು ನಿಜವಾಗ್ಲೂ ಅವತ್ತು ಸುಳ್ಳು ಹೇಳಿ ವಿಜಯನಿಗೆ ತಪ್ಪಿಸ್ಕೊಂಡ್ಬಿಟ್ಟೆ. ನಾನು ಇದನ್ನ ಫೇಸ್ ಮಾಡಕ್ ಆಗಲ್ಲ ಅಂತಂದ್ರು. ಅವ್ ವಿಜಯನವರು ಒಂದ್ ಬೈಕಲ್ಲಿ ಅವ್ರು ಕರ್ಕೊಂಡು ಅಲ್ಲಿ ಹೋಗಿ ಬಂದ್ರು. ಹೋಗಿ ಯಾವ ತರ ಯೂಸ್ ಮಾಡಿದ್ರಿ ಏನಂತ ಹೇಳಿದ್ಮೇಲೆ ಅವರು ಒಪ್ಕೊಂಡು ಸರಿ ಅಂತ ಹೇಳಿದ್ರು. ಬಟ್ ಅಲ್ಲಿಂದ 15 ದಿವಸದ ಮೇಲೆ ಅದು ಇಳುವರಿ ಹೆಂಗ್ ಕೊಡ್ತು ಅಂದ್ರೆ, ಅವ್ರು ಏನ್ ಮಾಮೂಲ ನಾವ್ ಹೇಳಿದ ಆಕ್ಟಿವಿಟಿಗೂ ಜಾಸ್ತಿ ಆದ ಆಕ್ಟಿವಿಟಿನೇ ವಿಪರೀತ ರಿಸಲ್ಟ್ ಕೊಟ್ಬಿಡ್ತು. ಇದು ಒಂದು ಸ್ವೀಟ್ ಮೆಮೊರಿ ನನಗೆ. ಇವೆರಡು ಆಕ್ಟಿವಿಟಿನಲ್ಲಿ ವಿಪರೀತ ಯಾವಾಗ ನೆನ್ಸ್ಕೊಂತ ನಾವು ಮಜಾ ಕೊಡ್ತಕ್ಕಂಥ ಪಾಯಿಂಟ್ಗಳು. ಓಕೆ, ಈಗ ನಮ್ಗೆ ಮ್ಯಾಕ್ಸಿಗೆ ಹೋಗೋಣ. ಈಗ ಮ್ಯಾಕ್ಸ್ ನಲ್ಲಿ ಇದು ಆಕ್ಟಿವ್ ಮ್ಯಾಕ್ಸ್ ಏನ್ ಮಾಡುತ್ತೆ ಅಂದ್ರೆ, ಸಸ್ಯದ ಬೆಳವಣಿಗೆನ ಗರಿಷ್ಠಗೊಳಿಸುತ್ತದೆ. ಹಿಂಗೆ ಬೆಳಿಬೇಕು ಅಂತ ಅದನ್ನ ಗರಿಷ್ಠಗೊಳಿಸ್ತಕ್ಕಂಥದ್ದು. ನೆಕ್ಸ್ಟ್ ಯಾವುದೇ ಒಂದು ಪೈರು ಇಳುವರಿ, ಯಾವುದೇ ಒಂದು ಸೀಡ್ ಹಾಕಿದ್ಮೇಲೆ ಅದು ಇಳುವರಿ ಇಷ್ಟೇ ಬರುತ್ತೆ ಅಂತ ಕಟಾವಿನವರೆಗೂ ಕಟ್ ಮಾಡಿ ಅದನ್ನ ಇದು ಮಾಡೋದು ನಮಗೆ ರಿಸಲ್ಟ್ ಗೊತ್ತಾಗಲ್ಲ. ಯಾಕೆ ಅಂದ್ರೆ ಈ ಇಳುವರಿನ ಸೀಮಿತಗೊಳಿಸ್ತಕ್ಕಂಥ ಅಂಶಗಳಿದು. ಯಾಕಂದ್ರೆ ಆ ಬೆಳೆಗೆ ಬೇಕಾದಂತಹ ಪೋಷಕಾಂಶದ ಬೇಡಿಕೆ, ಪೋಷಕಾಂಶದ ಚಲನಶೀಲತೆ, ಆಮೇಲೆ ಮಣ್ಣಿನ ಅಸಮರ್ಥತೆ, ಅಜೈವಿಕ ಒತ್ತಡ, ಇವು 4 ಅಂಶಗಳು ತುಂಬಾ ಇಂಪಾರ್ಟೆಂಟ್. ವಿವಿಧ ಹಂತಗಳು, ವಿವಿಧ ಅಗತ್ಯಗಳು. ಒಂದು ಸಂತಾನೋತ್ಪತ್ತಿ ಟೈಮಲ್ಲಿ 200% ಇಂದ 500% ವರೆಗೂ ಹೆಚ್ಚಿನ ಪೋಷಕಾಂಶ ಬೇಕು. ಕೆಲವು ಭಾಗಶಃ ಚಲಿಸಿದಂತೆ ಪೋಷಕಾಂಶಗಳನ್ನು ಅಸಮತೋಲನ ಮಾಡ್ತಾ ಇರುತ್ತೆ, ಅದು ಕಾರಣ ಆಗ್ಬೋದು. ಜೈವಿಕ ಲಭ್ಯವಿರುವ ನಮೂನಿಗಳು ಪೋಷಕಾಂಶಗಳನ್ನ ಒದಗಿಸಲಿಕ್ಕೆ ಅಸಮರ್ಥತೆ ಇರುತ್ತೆ. ಯಾಕಂದ್ರೆ ನೀವು ಆಗ್ಲೇ ನೋಡಿದ್ರಿ, ಆ ಮಣ್ಣಿನ ಪದದ ಲೂಸಿದ್ ಭಯ ಮಾತ್ರ ನೀರು ಇರುತ್ತೆ, ಲೂಸಿದ್ ಭಯ ಹೋಗಿರಲ್ಲ. ಅದರ ಅಸಮರ್ಥತೆ ಇರೋದ್ರಿಂದಲೂ ಇಳುವರಿ ಕೊಡಕ್ಕೆ ಗ್ಯಾರಂಟಿ ಹೇಳಕ್ಕಾಗಲ್ಲ. ಅಜೈವಿಕ ಒತ್ತಡ, ಪ್ರವಾಹ, ಬರಗಾಲ, ಪರಿಸರದ ಪರಿಸ್ಥಿತಿಗಳು ಇವೆಲ್ಲವೂ ಇಳುವರಿಯ ಇದನ್ನ ಸಾಮರ್ಥ್ಯವನ್ನು ಸೀಮಿತಗೊಳಿಸ್ತಾ ಇರ್ತವೆ, ಕಂಟ್ರೋಲ್ ಮಾಡ್ತಾ ಇರ್ತವೆ. ನೆಕ್ಸ್ಟ್, ಆಕ್ಟಿವ್ ಮ್ಯಾಕ್ಸ್ ಅಂದ್ರೆ ಏನು? ಆಕ್ಟಿವ್ ಮ್ಯಾಕ್ಸ್ ಅಂದ್ರೆ ಇದು ಅನ್ಯನ್ಯ ಇದು ಸೂಕ್ಷ್ಮ ಜೀವಿಯ ಚಯಾಪಚಯ ಪ್ರಕ್ರಿಯೆ ಮೂಲಕ ಕಡಲ ಸಸ್ಯದಿಂದ ಪಡೆಯಲಾದ ಸೂಕ್ಷ್ಮ ಜೀವಿ ವಿಜ್ಞಾನದ ಸಂಶೋಧನೆಯ ಉತ್ಪನ್ನ. ಅಂದ್ರೆ ಜೀವಕೋಶಗಳು ಚಯಾಪಚಯ ಕ್ರಿಯೆಯನ್ನ ಜಾಸ್ತಿ ಮಾಡ್ತಕ್ಕಂತ ಕಡಲ ಸಾರದಿಂದ ತೆಗೆದಿರ್ತಕ್ಕಂಥದ್ದು.
ಚಯಾಪಚಯ ಕ್ರಿಯೆಗೆ ಉತ್ತೇಜನ ಮಾಡ್ತಕ್ಕಂಥದ್ದು ಸಸ್ಯದ ಬೆಳವಣಿಗೆ, ಇಳುವರಿ ಮತ್ತು ಲಾಭ ಗರಿಷ್ಠಗೊಳಿಸಲಿಕ್ಕೆ ಆಧುನಿಕ ತಂತ್ರಜ್ಞಾನ ಪ್ಲಸ್ ಕಲೆ. ಇಲ್ಲಿ ಒಂದು ಆರ್ಟ್ ಇದೆ, ಕಲೆ. ಅದನ್ನ ಹೆಂಗೆ ಲಾಜಿಕ್ ಮುಖಾಂತರ ಅದನ್ನ ಮಾಡ್ಬೇಕು ಅನ್ನೋ ಕಲೆ ಇದೆ. ಅದೇ ಆಪ್ಟಿಮ್ಯಾಕ್ಸ್. ಇಳುವರಿಯ ಸಾಮರ್ಥ್ಯನ ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಸ್ಟಾಪ್, ಒಂದು ಪರಿಹಾರ ಇದೆ. ತಂತ್ರಜ್ಞಾನದೊಂದಿಗೆ ವಿಕಾಸನಗೊಳಿಸಿದ್ದಾರೆ. ಇದನ್ನ ಇಂಡೋಲೈನ್ ಪೋಷಕಾಂಶ ಸಕ್ರಿಯಗೊಳಿಸ್ತಕ್ಕಂಥ ಒಂದು ತಂತ್ರಜ್ಞಾನ. ಇಂಡೋಲೈನ್ ಅನ್ನೋದು ಒಂದು ಏನ್ ತಂತ್ರಜ್ಞಾನ ಇದೆ, ಅದ್ರ ಮುಖಾಂತರ ಸಕ್ರಿಯಗೊಳಿಸಿರ್ತಕ್ಕಂಥದ್ದು. ಇಂಡೋಲೈಫ್ ಪೋಷಕಾಂಶ ಸಕ್ರಿಯಗೊಳಿಸ್ತಕ್ಕಂಥ ತಂತ್ರಜ್ಞಾನ ಏನಪ್ಪಾ ಅಂದ್ರೆ, ಒಂದು ಕಚ್ಚಾ ವಸ್ತು, ಎರಡನೇದು ಪರಿಶೋಧಿಸಿದ ಬ್ಯಾಕ್ಟೀರಿಯಾ, ಸೂಕ್ಷ್ಮ ಜೀವಿಯ ಪ್ರಕ್ರಿಯೆ, ಸೂತ್ರೀಕರಣದ ಪರಿಣಿತಿ. ಇವು ನಾಲ್ಕನ್ನು ಒಳಗೊಂಡಿದೆ. ಕಚ್ಚಾ ವಸ್ತು ಅಂದ್ರೆ ಈ ಕಚ್ಚಾ ವಸ್ತು, ಇದಕ್ಕೆ ಬೇಕಾಗಿದ್ದಂತ ಕಚ್ಚಾ ವಸ್ತು. ನೆಕ್ಸ್ಟ್ ಸರ್, ಐರ್ಲೆಂಡಿನಲ್ಲಿ ಕಡಲ ಸಸ್ಯಗಳಿಂದ ಇದು ಮಾಡಿದ್ದಾರೆ, ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ. ಇದಕ್ಕೆ ಕಡಲ ಸಸ್ಯಗಳ ಸಾರ ಅಂತ ಹೇಳ್ತಾರೆ, ಕಡಲ ಕಳೆ. ಸ್ಪ್ರೇ ಡ್ರೈಯಿಂಗ್ ತಂತ್ರಜ್ಞಾನ ಇದೆ. ಇದು ಅತಿಯಾದ ಉಷ್ಣದ ಅವನತಿಯನ್ನು ತಪ್ಪಿಸ್ಲಿಕ್ಕೆ, ಅತಿ ಉಷ್ಣ ಆಗ್ತದೆ, ಅತಿಶಯ ಉಷ್ಣ ಆಗ್ತದೆ ಅಂದ್ರೆ ಅದನ್ನು ತಪ್ಪಿಸ್ಲಿಕ್ಕೆ ಬೇಕು. ಯುರೋಪಿಯನ್ ಅಪವಿತ್ರಗೊಳಿಸ್ತಕ್ಕಂಥ ಐರ್ಲೆಂಡಿನ ಪಶ್ಚಿಮ ಕರಾವಳಿಯಲ್ಲಿ ಕೊಯ್ಲು ಮಾಡಿರೋದು. ಅಲ್ಲಿ ಪೊಲ್ಯೂಷನ್ ಕಡಿಮೆ ಇರತಕ್ಕಂಥ ಐರ್ಲೆಂಡ್ ನಲ್ಲಿ ಇದನ್ನ ಕಲೆಕ್ಟ್ ಮಾಡಿರೋದು. ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಇದೆ. ಆರ್ಗ್ಯಾನಿಕ್ ಟ್ರಿಪ್ಸ್ ಅಂಡ್ ವರ್ಮಿಯಿಂದ ಪಟ್ಟಿ ಮಾಡಲಾಗಿದೆ. ನೆಕ್ಸ್ಟ್, ಸೂಕ್ಷ್ಮ ಜೀವಿ ತಳಿಗಳು ವ್ಯಾಪಕ ಸಂಶೋಧನೆಯಿಂದ ಆಮೇಲೆ ಆಯ್ಕೆ ಮಾಡಿರೋದು. ಇದು ಸೂಕ್ಷ್ಮ 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 ಇನ್ನು ಏನ್ ಕ್ವಾಲಿಟಿ ಇದೆ, ಇನ್ನು ಏನ್ ಕ್ವಾಲಿಟಿ ಇದೆ, ಆ ತರ ಆಯ್ಕೆ ಮಾಡಿ ಲಾಸ್ಟ್ ಒಳ್ಳೆ ಕ್ವಾಲಿಟಿನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಮೂರನೇದು, ಸೂಕ್ಷ್ಮ ಜೀವಿಗಳ ಚಯಾಪಚಯ ಕ್ರಿಯೆ. ಎಂಜೈಮ್ಸ್ ಇರ್ಬೋದು, ಬಯೋಆಕ್ಟಿವ್ ಕಾಂಪೋಸ್ಟ್ ಇರ್ಬೋದು, ಬಯೋ ಸರ್ಫೆಕ್ಟೆಂಟ್ಸ್ ಇರ್ಬೋದು, ನ್ಯೂಟ್ರಿಯೆಂಟ್ಸ್ ಇರ್ಬೋದು, ಇದನ್ನ ಚಯಾಪಚಯ ಕ್ರಿಯೆಯನ್ನ ಇದು ಮಾಡಿರೋದು. ಆಮೇಲೆ ನಾಲ್ಕನೇದು, ಅತ್ಯುತ್ತಮ ಸೂತ್ರೀಕರಣ. ಸ್ಥಿರವಾದ ಸಂಯುಕ್ತಗಳು, ಸಸ್ಯ ಪೋಷಕಾಂಶಗಳ ತಜ್ಞರಿಂದ ಮಾಡಿಸಿರೋದು. ಹೆಚ್ಚು ಕಾಲ ಅಂದ್ರೆ ಇದನ್ನ 5 ವರ್ಷ ತನಕ ನಾವು ಇಡಬಹುದು. ಜೈವಿಕ ಲಘು ಪೋಷಕಾಂಶಗಳು ಹೊಂದಿರತಕ್ಕಂಥದ್ದು. ಸೂತ್ರೀಕರಣದ ಒರೆ ಒಂದು ವಿಶೇಷತೆ ಅಲ್ಲ, ಇದು ವಿಜ್ಞಾನದ ಒಂದು ವಿಶೇಷತೆ ಅಲ್ಲ, ಇದರಲ್ಲಿ ಒಂದು ಕಲೆಯೂ ಅಡಗಿದೆ. ಇದ್ರದ್ದು ಕೆಲಸನ ಚೆನ್ನಾಗಿ ಮಾಡ್ತಕ್ಕಂಥ ಒಂದು ಕಲೆ, ಇದನ್ನ ಸಂಯೋಜನೆ ಮಾಡ್ತಕ್ಕಂಥ ಕಲೆ, ಇದನ್ನ ಲಾಂಚಿಂಗ್ ಮಾಡೋದೇ ಒಂದು ಕಲೆ. ಲಾಭಗಳು, ಸೂಕ್ಷ್ಮ ಜೀವಿಯ ಚಯಾಪಚಯಕ್ಕೆ ಸಸ್ಯಗಳ ಬೆಳವಣಿಗೆಗೆ ಉತ್ತೇಜಿಸುತ್ತೆ, ಚಯಾಪಚಯ ಜಾಸ್ತಿ ಮಾಡುತ್ತೆ, ಬ್ಯಾಕ್ಟೀರಿಯಾ ಮತ್ತು ಬಿಳಿಯ ಬೇರುಗಳನ್ನು ಹೆಚ್ಚಿಗೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಭೂಮಿ ಬ್ಯಾಕ್ಟೀರಿಯಾಗಳೊಂದಿಗೆ ಸಕ್ಕರೆ ಅಂಶ ಮತ್ತೆ ಅಮಿನೋ ಆಸಿಡ್ಸ್ ನ ಸಪ್ಲೈ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಹೆಚ್ಚು ಪೋಷಕಾಂಶಗಳನ್ನ ಇರ್ತಕ್ಕಂಥ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ, ಹೆಚ್ಚು ಬೇರುಗಳಲ್ಲಿ ಪೋಷಕಾಂಶಗಳನ್ನ ಹೀರ್ಕೊಂಡು ಸಪ್ಲೈ ಮಾಡಕ್ಕೆ ಸಹಕಾರಿ ಮಾಡುತ್ತೆ. ನೆಕ್ಸ್ಟ್, ಮೊದಲು ನೆಕ್ಸ್ಟ್ ಆಗ್ತಾ ಇಲ್ಲ ಅದು. ಓಕೆ, ಆಕ್ಟಿಮ್ಯಾಕ್ಸ್ ಸಂಯೋಜನೆ ಹೆಂಗಿದೆ ಅಂದ್ರೆ, ಹ್ಯೂಮಿಕ್ ಆಮ್ಲ ಇದೆ, ಕಲೈಡ್ಗಳಿದೆ, ಕಡಲ ಸಸ್ಯಗಳ ಸಾರ, ಸೂಕ್ಷ್ಮ ಜೀವಿಗಳ ಚಯಾಪಚಯ ಕ್ರಿಯೆಗೆ ಹೆಲ್ಪ್ ಮಾಡ್ತಕ್ಕಂಥದ್ದು, ಹೈಡ್ರೋಲಿಸಿಸ್ ಪ್ರೋಟೀನ್ ಇದೆ ಮತ್ತು ಅಮಿನೋ ಆಮ್ಲಗಳಿದೆ. ಇದು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್, ಆಕ್ಟಿಮ್ಯಾಕ್ಸ್ ನ ಕ್ರಿಯಾ ವಿಧಾನ ಏನಪ್ಪಾ ಅಂದ್ರೆ, ರೋಗ ನಿರೋಧಕ ವ್ಯವಸ್ಥೆನ ಜಾಸ್ತಿ ಮಾಡುತ್ತೆ, ಸೂಕ್ಷ್ಮಾಣು ಜೀವಿಗಳು ಕ್ರೌಡ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಒತ್ತಡ ಏನೇ ಒಂದು ಸ್ಟ್ರೆಸ್ ಬಂದ್ರು ಸಸ್ಯಗಳಿಗೆ ಅದನ್ನ ಒತ್ತಡದ ಪರಿಹಾರ ಮಾಡಕ್ಕೆ ಈಸಿ ಮಾಡುತ್ತೆ, ಪೋಷಕಾಂಶಗಳನ್ನು ಹೀರಿಕೊಳ್ಳಿಕ್ಕೆ ಉತ್ತಮವಾಗಿ ಕೆಲಸ ಮಾಡಿಕೊಡುತ್ತೆ, ಒತ್ತಡವನ್ನು ಇಂಪ್ರೂವ್ ಮಾಡುತ್ತೆ.
ಇದು ತುಂಬಾ ಇಂಪಾರ್ಟೆಂಟ್. ಪತ್ರ ಹರಿತು ಇಂಪ್ರೂವ್ ಆಯ್ತು ಅಂದ್ರೆ, ಪತ್ರ ಹರಿತು ಇಮ್ಮಡಿ ಆಯ್ತು ಅಂದ್ರೆ ಇದರಲ್ಲಿರ್ತಕ್ಕಂಥ ಎಪಿಡರ್ಮಿಸ್ ಅಂಗಾಂಶ ಉದ್ದೀಪನಗೊಂಡು ಆಹಾರ ಇಳುವರಿಯ ಪ್ರಕ್ರಿಯೆಯನ್ನು 3 ಅಚೀವ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ. ಬೀಜ ಮೊಳಕೆ ಮೊಳಕೆ ಹೊಡೆಯೋದನ್ನ ಜಾಸ್ತಿ ಅನುಕೂಲ ಮಾಡಿಕೊಡುತ್ತೆ. ಹೆಂಗೆ ಅಂದ್ರೆ ಸುಧಾರಣೆ. ಸೊ ಇದನ್ನ ಮ್ಯಾಕ್ಸ್ ಅನ್ನ ಬಳಸಿದ ಜಾಗದಲ್ಲಿ ಬೀಜಗಳು ಒಂದ್ ಹಿಂದೆ ಒಂದ್ ಮುಂದೆ ಬರಲ್ಲ, ಒಂದೇ ಲೆವೆಲ್ ಬರುತ್ತೆ. ಆತರ ಮೊಳಕೆ ಹೊಡೆಯುವ ಸುಧಾರಣೆನ ಜಾಸ್ತಿ ಮಾಡ್ಕೊಡುತ್ತೆ. ನೆಕ್ಸ್ಟ್, ಉತ್ತಮ ದ್ಯುತಿ ಸಂಶ್ಲೇಷಣೆ ಫೈಟೋಟಾನಿಕ್ ಪರಿಣಾಮನ ಜಾಸ್ತಿ ಮಾಡುತ್ತೆ. ಸೊ ನಾವು ಯಾವ್ದಾದ್ರು ಕ್ರಾಫ್ಟ್ ಅನ್ನು ನೋಡ್ಬೇಕಂದ್ರೆ ಬೇಲಿಯ ಬದುನಲ್ಲಿ ಪಕ್ಕದಲ್ಲಿ ಮರದ ನೆರಳಿನಲ್ಲಿ ಅಲ್ಲಿ ಇಳುವರಿ ಕಡಿಮೆ ಇರುತ್ತೆ. ಯಾಕಂದ್ರೆ ಇಲ್ಲಿ ಸೂರ್ಯನ ಕಿರಣಗಳು ಸರಾಗವಾಗಿ ಬೀಳ್ತಾರಲ್ಲ, ಅಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಮ್ಯಾಕ್ಸ್ ನ ಬಳಸಿದ ಜಾಗದಲ್ಲಿ, ನಾವು ಆಕ್ಟಿವಿಟಿ ಬಳಸಿದ ಜಾಗದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬೆಳಕಿನಿಂದಲೂ ಕೂಡ ಚೆನ್ನಾಗಿ ಆಗ್ಬಿಟ್ಟು ಅಲ್ಲಿ ಕೂಡ ಇಳುವರಿ ಗಣನೀಯವಾಗಿ ತಂದುಕೊಡುತ್ತೆ. ನೆಕ್ಸ್ಟ್, ಆಟೋ ಮ್ಯಾಕ್ಸ್ ನ ಪ್ರಯೋಜನದಲ್ಲಿ ಏನಪ್ಪಾ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಬೇರುಗಳು ಬೆಳವಣಿಗೆ ಜಾಸ್ತಿ ಉತ್ತೇಜನ ಮಾಡುತ್ತೆ. ಬೇರುಗಳು ಸಸ್ಯ ಬುಡದಲ್ಲಿ ಇರ್ತಕ್ಕಂಥ ಕರಿ ಬೇರುಗಳು ಆ ಗಿಡ ಸಸ್ಯ ಆ ಕಡೆ ಈ ಕಡೆ ಹೋಗದಂಗೆ ತಡ್ಕೊಳ್ಳಿಕ್ಕೆ ಗಟ್ಟಿಯಾಗಿ ಬೇರು ಉಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಬಿಳಿ ರೂಟ್ಸ್ ಏನ್ ನೋಡ್ತಾಗ ನೀವು, ಈ ಬಿಳಿ ರೂಟ್ಗಳೇ ಏನ್ ಬೇಕಾಗಿದೆ ಸಾರಾಂಶ ಸಸಿಗಳಿಗೆ ಅದನ್ನ ಸರಾಗವಾಗಿ ತಗೊಂಡು ಸಪ್ಲೈ ಮಾಡ್ತಕ್ಕಂಥ ಕೆಲಸನ ಇವು ಮಾಡುತ್ತೆ. ಸೊ ಇದ್ರ ಕೆಲಸ ಕಾರ್ಯಗಳು ಎಷ್ಟು ಹೆಚ್ಚಿಗೆ ಆಗುತ್ತೋ ಅಷ್ಟು ಆಹಾರ ಉತ್ಪಾದನೆ ಜಾಸ್ತಿ ಆಗುತ್ತೆ. ಬೆಳೆಗೆ ಒತ್ತಡನ ಕಡಿಮೆ ಮಾಡುತ್ತೆ, ಆ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ. ನೆಕ್ಸ್ಟ್, ಉತ್ತಮವಾದ ಹೂವು ಮತ್ತು ಹಣ್ಣುಗಳನ್ನ ಕಟ್ಟಲಿಕ್ಕೆ ಪ್ರಯೋಜನ ಮಾಡಿಕೊಡುತ್ತೆ. ಉತ್ತಮ ಕ್ವಾಲಿಟಿ ಹಣ್ಣನ್ನ ಗಣನೀಯವಾಗಿ ಉತ್ತಮ ಕ್ವಾಲಿಟಿ ಹಣ್ಣನ್ನ ಕಾಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಉತ್ತಮ ಇಳುವರಿ. ನಾವು ಗಣನೀಯವಾಗಿ ಏನ್ ಪಡ್ಕೊಳ್ಳೋಕೆ ಇಷ್ಟಪಡ್ತಿದೀವಿ ಅಂತ ಉತ್ತಮ ಇಳುವರಿನ ಮಾಡಿಕೊಡುತ್ತೆ. ಭೂಮಿಯಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಸುಧಾರಣೆ ಮಾಡುತ್ತೆ, ಅದು ಹೆಚ್ಚಾಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಕ್ಟಿವ್ ಮ್ಯಾಕ್ಸ್ ನ ಬಳಕೆಯ ಹಂತಗಳು ಹೆಂಗಪ್ಪ ಅಂದ್ರೆ, ಒಂದು ಸಸ್ಯಗಳ ಬೆಳವಣಿಗೆ ಅಂತ, ನೆಕ್ಸ್ಟ್ ಸಸ್ಯಗಳ ಮೊಳಕೆ ಹಂತ, ಬೆಳೆಯುವ ಹಂತ, ಹೂ ಆಗ್ತಕ್ಕಂಥ ಹಂತ, ಕಾಯಿ ಕಟ್ಟುವ ಹಂತ, ಇಷ್ಟು ಹಂತಗಳಲ್ಲಿ ಇದನ್ನ ಬಳಕೆ ಮಾಡೋದು ತುಂಬಾ ಇಂಪಾರ್ಟೆಂಟ್. ಆಟೋಮ್ಯಾಕ್ಸ್ ನ ಬಳಕೆಯ ವಿಧಾನ ಹೆಂಗಪ್ಪ? ನೆಕ್ಸ್ಟ್, ಬೀಜ ಚಿಕಿತ್ಸೆಗೆ 2 ರಿಂದ 3 ml ಆಕ್ಟಿವ್ ಮ್ಯಾಕ್ಸ್ ನ 1 ಲೀಟರ್ ನೀರು ಬೆರೆಸ್ಬಿಟ್ಟು ಸುಮಾರು 10-15 ನಿಮಿಷ ಬೀಜಗಳನ್ನ 10 ನಿಮಿಷ ತನಕ ಅದನ್ನ ಡಿಪ್ ಮಾಡಿಬಿಟ್ಟು ಆಮೇಲೆ ನೆರಳಲ್ಲಿ ಅದನ್ನ ಒಣಗಿಸಿ ಆಮೇಲೆ ಅದನ್ನ ಮಣ್ಣಿಗೆ ಹಾಕ್ಲಿಕ್ಕೆ ಅಂದ್ರೆ ಸೀಡ್ಲಿಂಗ್ ಮಾಡಕ್ಕೆ ಬಳಸಬಹುದು. ಇದರಿಂದ ಗಣನೀಯವಾದ ರಿಸಲ್ಟ್, ಮೊಳಕೆಯ ಪ್ರಮಾಣ ಗಣನೀಯವಾಗಿ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಪಾಲಿಬ್ಯಾಗ್ ನಲ್ಲಿ 1 kg ಬೀಜಕ್ಕೆ 2-3 ml. ಪಾಲಿಬ್ಯಾಗ್ ಅಂದ್ರೆ ಕೆಲವೊಂದು ಬೀಜಗಳನ್ನ ನೆನೆಯಕ್ಕೆ ಬರಲ್ಲ, ಅದರಲ್ಲಿ 2 ರಿಂದ 3 ml ಹಾಕ್ಬಿಟ್ಟು ಅದನ್ನ 1 kg ಗೆ ಮಿಕ್ಸ್ ಮಾಡಿ ಕೂಡ ಚೆನ್ನಾಗಿ ಮಿಶ್ರಣ ಮಾಡಿ ಸೀಡ್ಲಿಂಗ್ ಮಾಡಬಹುದು. ಬೇರುಗಳ ಹದ್ದುವಿಕೆ ಅಂದ್ರೆ ಮೊನ್ನೆ ರಾಮಮೂರ್ತಿ ಅವ್ರು ಹೇಳಿದ್ರು, ನಾನು ಟೊಮೊಟೊ ಸಸಿಗಳನ್ನ ಅವನ್ನೆಲ್ಲ ಸೀಡ್ಲಿಂಗ್ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಅವನ್ನ ಪ್ರಮಾಣದಲ್ಲಿ ನಾವು ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಬೇರ್ನ ಹದ್ದೆದ್ದಿ ಹಚ್ತಾ ಇದ್ವಿ ಅಂತ. ಇದರಿಂದ ಏನಾಗುತ್ತೆ ಅಂದ್ರೆ ಸಸಿನ ಕಿತ್ತ ಮೇಲೆ ಹಸಿರು ಇರುತ್ತೆ. ಅದು ಯಾವ್ದಾದ್ರು ಪ್ಲಾಂಟೇಶನ್ ಮಾಡಿದಾಗೆ ಅದ್ರದ್ದು ಮತ್ತೆ ಒರಿಜಿನಾಲಿಟಿ ಬರಕ್ಕೆ ಸುಮಾರು 3-4 ದಿವಸ 1 ವಾರ ಗಂಟೆ ಟೈಮ್ ತಗೊಳುತ್ತೆ. ಬಟ್ ಮ್ಯಾಕ್ಸ್ ನ 1 ಲೀಟರ್ ನೀರಿಗೆ 2 ml ತರ ಹಾಕಿ ಆಕ್ಟಿವಿಟಿನ ಸ್ವಲ್ಪ ಪ್ರಮಾಣದಲ್ಲಿ 1 ಲೀಟರ್ ನೀರಿಗೆ 1 ml ಸಾಕು. ಅಷ್ಟು ನೀರಿನ ಆಕ್ಟಿವಿಟಿನೂ ಮ್ಯಾಕ್ಸ್ ಮಿಕ್ಸ್ ಮಾಡ್ಬಿಟ್ಟು ಅದರಲ್ಲಿ ಬೇರೆ ಅಧ್ಯಯನ ಯಾವುದೇ ಸಸಿ ಪ್ಲಾಂಟೇಶನ್ ಮಾಡ್ತಾ ಇದ್ರೆ ಅದ್ರ ಮಾಡಿದ್ರೆ ಇಮಿಡಿಯೇಟ್ ಗ್ರೀನಿಸ್ ಕಂಟಿನ್ಯೂ ಜೊತೆಗೆ ಬರುತ್ತೆ, ಕೌಲುಗಳು ಜಾಸ್ತಿ ಬರುತ್ತೆ, ದಪ್ಪವಾಗಿ ಸದೃಢವಾಗಿ ಬೆಳಲಿಕ್ಕೆ ಹೆಲ್ಪ್ ಮಾಡಿಕೊಡುತ್ತೆ. ನೆಕ್ಸ್ಟ್, ಆಕ್ಟಿವ್ ಮ್ಯಾಕ್ಸ್ ನ ಬಳಕೆ ವಿಧಾನ ಹೆಂಗಪ್ಪ ಅಂದ್ರೆ ಎಲೆಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥದ್ದು. ಸುಮಾರು ಕನಿಷ್ಠ 25 ರಿಂದ 30 ದಿವಸದ ಒಳಗಡೆ 3 ರಿಂದ 4 ಎಲೆ 5 ಎಲೆ ಬರ್ತಾ ಇದ್ದಾಗ ಅವಾಗ ಒಂದು ಫಸ್ಟ್ ಸ್ಪ್ರೇ ಕೊಟ್ರೆ
ಕೌಲು ಹೊಡೆಯೋದು, ಮೊಳಕೆ ಪ್ರಮಾಣ ಕೌಲು ಹೊಡೆಯೋದು, ಅರಿಕೊಂಬೆಗಳನ್ನ ಜಾಸ್ತಿ ಮಾಡೋದು ಅದಕ್ಕೆ ಹೆಲ್ಪ್ ಮಾಡುತ್ತೆ. ಅವಾಗ 1 ಲೀಟರ್ ನೀರಿಗೆ 1 ml. ಸಸಿ ಹೂ ಆಗ್ತದೆ, ಹೂ ಕಟ್ತಕ್ಕಂತ ಮುಂಚೆನೆ ಹೂವಿನ ಗರ್ಭ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿನೂ ಕೂಡ 1 ಲೀಟರ್ ನೀರಿಗೆ 1 ml. ಇನ್ನು ಹೂವೆಲ್ಲ ಆಗಿ ಕಾಯಿ ಕಟ್ತಕ್ಕಂತ ಸಂದರ್ಭದಲ್ಲಿ 1 ಲೀಟರ್ಗೆ 2 ml ಬಳಸಿದ್ರೆ ಗಣನೀಯವಾಗಿ ಇಳುವರಿನ ಮಿನಿಮಮ್ ಪರ್ಸೆಂಟೇಜ್ 18 ಇಂದ 47 ತನಕ ಇಳುವರಿ ಹೆಚ್ಚಿಗೆ ತಗೊಂಡಿದ್ದಾರೆ. ಆ ತರ ರಿಸಲ್ಟ್ ತಗೋಬಹುದು. ಆಕ್ಟಿವ್ ಮ್ಯಾಕ್ಸ್ ದ್ರವ್ಯ ರೂಪದ ರೀತಿಯ ರಸಗೊಬ್ಬರಗಳಲ್ಲೂ ಇದನ್ನು ಬಳಸಬಹುದು. ವಾಟರ್ ಸಾಯಿಲೆಬಲ್ ಇದು ಲಿಕ್ವಿಡ್ ಫರ್ಟಿಲೈಸರ್ ಇದೆ, ಆಲ್ 19 0046 ಈ ತರದ ಲಿಕ್ವಿಡ್ ಇದೆ ಕರಗತಕ್ಕಂಥವು. ಅದರಲ್ಲಿ ಕೂಡ ಇದನ್ನ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು. ಗುಣಲಕ್ಷಣ ಮುನ್ನೆಚ್ಚರಿಕೆ ಏನಪ್ಪಾ ಅಂದ್ರೆ ಕಪ್ಪು ಮಿಶ್ರಿತ ಕಂದು ಬಣ್ಣದ, ಇದು ಒಂಥರ ಕಾಫಿ ಕಲರ್ ಇರುತ್ತೆ, ನೀರಿಗೆ ಹೆಚ್ಚು ಕರಗುತ್ತೆ. ಇದು ವಿಷಕಾರಿ ಅಲ್ಲ. ಇದು ಪ್ರಕೃತಿ ಎಷ್ಟು ಪ್ರಕೃತಿ ಅನ್ನೋದ್ರೆ 5 ವರ್ಷ ಇದನ್ನ ಶೇಖರಣೆ ಮಾಡಬಹುದು. ಮುನ್ನೆಚ್ಚರಿಕೆ ಏನಪ್ಪಾ ಅಂದ್ರೆ ಇದನ್ನ ತಂಪಾದ ಶುದ್ಧವಾದ ಸ್ಥಳದಲ್ಲಿ ಗಾಳಿ ಆಡ್ತಕ್ಕಂಥ ಜಾಗದಲ್ಲಿ ಇಡಬೇಕು. ಉಪಯೋಗಿಸಿದ ನಂತರ ಕ್ಲೀನ್ ಮುಚ್ಚಳ ಮುಚ್ಚಬೇಕು. ಮಕ್ಕಳಿಂದ ದೂರ ಇಡಬೇಕು. ಬೆರೆಸುವ ಮೊದಲು ಹೊಂದಾಣಿಕೆ ಆಗುವುದೇ ಇಲ್ಲವೇ ಎಂದು ಪರಿಶೀಲನೆ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಮ್ಯಾಕ್ಸ್ ಅನ್ನ ಯಾವ್ದಾದ್ರು ಜೊತೆಗೆ ನಾವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೇಕು ಅಥವಾ ಲ್ಯಾಂಡಿ ಕೊಡ್ತಾ ಇದೀವಿ ಅಂದ್ರೆ ಅದನ್ನು ಸ್ವಲ್ಪ ಪ್ರಮಾಣ, ಇದನ್ನು ಸ್ವಲ್ಪ ಪ್ರಮಾಣ, ಒಂದು ಸಣ್ಣ ಮುಚ್ಚಳ ಅಥವಾ ಬೋಲ್ನಲ್ಲಿ ಇವೆರಡನ್ನು ಮಿಕ್ಸ್ ಮಾಡಿ ನೋಡ್ಬೇಕು. ಏನು ಪ್ರಕ್ರಿಯೆ ಆಗಿಲ್ಲ, ಆಸಿಡ್ ಹೆಂಗಿದೆ ಹಂಗೆ ಇದ್ರೆ ಬಳಸ್ಬೋದು. ಇಲ್ಲೇನಾದ್ರೂ ಡೈವರ್ಷನ್ ಆಯ್ತು, ಉಂಡುಂಡೆ ಆಯ್ತು, ಮಣ್ತರ ಆಯ್ತು, ಆಮೇಲೆ ಲೊಳೆ ತರ ಆಯ್ತು ಅಂದ್ರೆ ಅದನ್ನು ಬಳಸಬಾರ್ದು ಜೊತೆಗೆ. ಇದು ಒಂದು ಟೆಸ್ಟ್ ಮಾಡ್ತಕ್ಕಂಥದ್ದು. ಆಕ್ಟಿವ್ ಮ್ಯಾಕ್ಸ್ ನ ವಿವಿಧ ಬೆಳೆಗಳ ಮೇಲೆ ಉಪಯೋಗ ಮಾಡಬಹುದು. ಹೊಲದ ಬೆಳೆಗಳು, ಇದು ಬೇಳೆ ಕಾಳುಗಳು, ತರಕಾರಿ, ತೋಟದ ಬೆಳೆ, ತೋಟಗಾರಿಕೆ ಬೆಳೆಗಳು, ಎಣ್ಣೆ ಬೀಜಗಳ ಬೆಳೆಗಳು, ಮಸಾಲೆ ಬೆಳೆಗಳು, ಮತ್ತೆ ಕಬ್ಬು, ಮಾವು ಈ ತರದವು, ಮೈದಾನ ಬೆಳೆಗಳು, ಆಮೇಲೆ ಗಾಲ್ಫ್ ಏನ್ ಕ್ರಿಕೆಟ್ ಆಡ್ತಾರ ಏನು ಜಪಾನ್ ಬ್ರೋಸ್ ಇದೆಲ್ಲ ಅದರಲ್ಲೆಲ್ಲ ಹಾಕ್ಬೋದು. ಗ್ರೀನ್ ಹೌಸ್ ಹಾಕ್ಬೋದು, ಫಲಪುಷ್ಪಗಳಿಗೆ ಹಾಕ್ಬೋದು, ಮೇವಿನ ಜೋಳ ತಳಿಗಳಿಗೂ ಹಾಕ್ಬೋದು. ಇಲ್ಲಿ ಕೆಲವೊಂದು ಪ್ರಯೋಗ ಯೂನಿವರ್ಸಿಟಿಗಳು ಪ್ರಯೋಗ ಮಾಡಿದ್ದು, ಪ್ರಯೋಗದ ವರದಿ ಇದೆ. ಜೀರಿಗೆಗೆ ಗುಜರಾತ್ ನಲ್ಲಿ ಮಾಡಿದ್ದು, ಮೊದಲು ಮಾಡಿದ್ದು ಅಂತ ಮೇಲಿದೆ, ಸುಮ್ಮನೆ ನಾರ್ಮಲ್ ಆಗಿ ಮಾಡಿದ್ದು. ಆಮೇಲೆ ಮ್ಯಾಕ್ಸ್ ಕೊಟ್ಟು ಯೂಸ್ ಮಾಡತಕ್ಕಂಥ ಲ್ಯಾಂಡ್ ಹೆಂಗಿದೆ ಜೀರಿಗೆ ಮೇಲೆ. ಮಹಾರಾಷ್ಟ್ರದಲ್ಲಿ ಚೆಂಡು ಯೂಸ್ ಮಾಡಿರೋದು. ಆಮೇಲೆ ಇದ್ರ ಮೇಲೆ ಮಹಾರಾಷ್ಟ್ರದಲ್ಲೇ ಬದನೆ ಮಾಡಿರೋದು, ದ್ರಾಕ್ಷಿ ಮಾಡಿರೋದು, ಈರುಳ್ಳಿಗೆ ಆನಿಯನ್ ಬಳಸೋದಕ್ಕಿಂತ ಮುಂಚೆ ಹೆಂಗಿದೆ, ಬಳಸಾದ್ಮೇಲೆ ಹೆಂಗಿದೆ. ನೆಕ್ಸ್ಟ್ ಕಾಲಿಫ್ಲವರ್, ನಿಂಬು, ನೆಕ್ಸ್ಟ್ ಸರ್ ನಿಂಬು ಸ್ಪ್ರೇ ಮಾಡಲಿದ್ದು, ಇದನ್ನ ಕಾಯಿ ಜಾಸ್ತಿ ಇಲ್ಲ, ಸ್ಪ್ರೇ ಮಾಡಿದ ಕಾಯಿ ಜಾಸ್ತಿ ಇದೆ. ಚಯಾಪಚಯ ಕ್ರಿಯೆಯನ್ನು ಉತ್ತೇಜಿಸಿ ಸಸ್ಯದ ಬೆಳವಣಿಗೆನ ಗರಿಷ್ಠೀಕರಿಸಿ ಇಳುವರಿ ಮತ್ತು ಲಾಭನ ಹೆಚ್ಚಿಗೆ ಮಾಡೋಕೆ ಹೆಲ್ಪ್ ಮಾಡುತ್ತೆ ಮ್ಯಾಕ್ಸ್. ಥ್ಯಾಂಕ್ ಯು. ಈ ಮ್ಯಾಕ್ಸಿನ ನನ್ನ ಒಂದು ಪ್ರಯೋಗ, ಮ್ಯಾಕ್ಸ್ ಲಾಂಚ್ ಆಯ್ತು ನಮ್ಮ ಮನೆ ಹಿಂದ್ಗಡೆ ಇದ್ರಲ್ಲಿ ಒಂದು ಗಜನಿಂಬೆ, ದೊಡ್ಡ ಸೈಜಿನ ನಿಂಬೆ, ಗಜನಿಂಬೆ. ಅದನ್ನ ನಾನು ಪ್ಲಾಂಟೇಶನ್ ಮಾಡಿ ಸುಮಾರು 6 ರಿಂದ 7 ವರ್ಷ ಆಗಿತ್ತು. 7 ವರ್ಷ ಆದ್ರೂ ಏನು ಹೂವು ಇಲ್ಲ, ಎಂತದೂ ಇಲ್ಲ. ಅದನ್ನ ನೆಳ್ಳಿಗೆ ಹಾಕಿದ್ರಿ ಅಂತ ಒಬ್ರು ಬರೋರು, ತೆಂಗಿನ ಗಿಡದಲ್ಲಿಗೆ ನೆಳ್ಳಿಗೆ ಹಾಕಿಬಿಟ್ಟಿದ್ರಿ ಅದಕ್ಕೆ ಏನು ಬರಲ್ಲ ಅಂತ ಒಬ್ರು ಬರೋರು, ಇನ್ನೊಬ್ರು ಬರೋರು ಕುದುರಿದು ಗೊಬ್ಬರ ತಗೊಂಡ್ ಹಾಕು ಅಂತ, ಇನ್ನೊಬ್ರು ಬರೋರು ಇದಕ್ಕೆ ಮಳೆ ಹೊಡಿ ಅಂತ, ಇನ್ನೊಬ್ರು ಬರೋರು NPK ಹಾಕು ಅಂತ, ಇನ್ನೊಬ್ರು ಬರೋರು ತೆಗೆದು ಹಾಕು ಅಂತ, ಈಗೆಲ್ಲ ಸಲಹೆ ಕೊಡೋರು. ಮ್ಯಾಕ್ಸ್ ಬಂತು. ಮ್ಯಾಕ್ಸ್ ಬಂದ್ಮೇಲೆ ಮ್ಯಾಕ್ಸ್ ನ ಒಂದು ನಮ್ಮ ಮನೇಲಿ ಒಂದು 20 ಲೀಟರ್ ಕ್ಯಾನ್ ಇದೆ, ಪೆಟ್ರೋ ಪವರ್ ಸ್ಪ್ರೇ. ಅದಕ್ಕೆ ಒಂದು ಕ್ಯಾನ್ 20 ಲೀಟರ್ಗೆ ಮ್ಯಾಕ್ಸ್ ನ 20 ml ಮ್ಯಾಕ್ಸ್ ಹಾಕೊಂಡೆ, ಒಂದು 10 ml ಆಕ್ಟಿವಿಟಿ ಹಾಕೊಂಡೆ. ಮನೆಯಲ್ಲಿ ಸುತ್ತಲಿಗೆ ಇರ್ತಕ್ಕಂಥ ಹೂವಿನ ಗಿಡಗಳು, ತೆಂಗಿನ ಗಿಡ, ಈ ಗಜನಿಂಬೆ, ಆಮೇಲೆ ಸಪೋಟ, ಸೀತಾಫಲ್
ಇವಕ್ಕೆಲ್ಲಕ್ಕೂ ಸ್ಪ್ರೇ ಮಾಡಿದ್ದೀನಿ ಒಂದು ಕ್ಯಾನ್. ಸ್ಪ್ರೇ ಮಾಡಿ ಮರ್ತು ಬಿಟ್ಟೆ ನಾನು. ನನ್ನ ಹೆಂಡತಿ ಕೂಡ ಹೇಳೋಳು, ಇದನ್ನ ಸುಮ್ ತೆಗೆದ್ಬಿಟ್ರಿ ಅದ್ರಾಗ ಸುಳ್ಳುಗಳು ಅಲ್ಲಿ ತಂದು ಹಾಕ್ಬಿಟ್ರಿ, ತೆಗೆದ್ಬಿಟ್ರಿ ಅದನ್ನ ಅಂತ ಹೇಳೋಳು. ಇದು ನನಗೊಂಥರ ಬೇಜಾರನ ಆಗೋದು, ಏನೋ ಒಂದ್ ದಿವಸ ಕೆಲ್ಸಕ್ಕೆ ಬರುತ್ತೆ ಅನ್ನೋದು ಒಂದು ಖುಷಿ ಹೇಳೋದು. ಸುಮಾರು ಒಂದು 20 ರಿಂದ 25 ದಿವಸ ಆಯ್ತು, ಅಟ್ಲೀಸ್ಟ್ ಒಂದು ತಿಂಗಳಾಗ್ಬೋದು. ತಿಂಗಳಾದ್ಮೇಲೆ ನನ್ನ ಹೆಂಡತಿ ಬಂದು, ರೀ ಒಂದ್ ವಿಷಯ ಹೇಳ ಅಂತಂದ್ರೆ ಇದೇ ಸ್ಟೈಲಲ್ಲಿ, ಏನು ಅಂತಂದ್ರೆ ಏನೋ ಆಗ್ತದ ಪೀಠಿಕೆ ಅಂತ. ಇಲ್ಲ ರೀ ನಮ್ದು ನಿಮ್ಗೊಂದು ಸುದ್ದಿ ಹೇಳ. ಹೇಳಿ ಹೇಳು ಅಂದೆ. ನಮ್ದು ಗಜನಿಂಗೆ ಐತಲ್ಲ, ಎಲ್ಲಿ ಒಂದೊಂದೊಂದೊಂದು ಕಾಯಿ ಬಿಟ್ಟೈತಿ ಅಂತಂದ್ರೆ, ಸುಳ್ಳು ಹೇಳ್ಬಾರ್ಬಿಡೆ, ಜಾಸ್ತಿ ಮಾಡ್ಬಾರ್ಬಿಡೆ ಅಂತ. ಇಲ್ಲ ಬರೀ ನೋಡ್ರಿ ಅಂತ ಕರ್ಕೊಂಡೋಗಿ ತೋರಿಸ್ತಾನೆ. ಸ್ನೇಹಿತರೆ, ಮಿನಿಮಮ್ ಏನಲ್ಲ ಒಂದು 65 ರಿಂದ 70 ಕಾಯಿಗಳು ಈ ಸೈಜ್ ಕಾಯಿಗಳಾಗುತ್ತೆ. ಟ್ಯಾಕ್ಸಿಗೆ ಇದಕ್ಕೆ ಏನ್ ರಿಸಲ್ಟ್ ಬೇಕು ಅಂತ ಖುಷಿ ಆಗ್ಬಿಡ್ತಾನೆ. ನಾವು ಕಂಪ್ಲೀಟ್ ನಮ್ಮ ಅಡಿಕೆಗೆ ಮತ್ತೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥವು ನಮ್ಮ ಪೈರುಗಳಿಗೆ ಎಲ್ಲದು ಆಕ್ಟಿವ್ 80 ಮತ್ತು ಆಕ್ಟಿವ್ ಜೈನ್ ಬಳಸ್ತಾ ಇದ್ವಿ. ಈಗ ಆಕ್ಟಿವ್ ಮ್ಯಾಕ್ಸ್ ಅದಕ್ಕಿಂತ ಅಪ್ಗ್ರೇಡ್ ಬಂದಿರೋದ್ರಿಂದ ನಾನು ಅದನ್ನ ತುಂಬಾ ಚೆನ್ನಾಗಿ ಬಳಸ್ತಾ ಇದೀನಿ, ಚೆನ್ನಾಗಿ ಇಳುವರಿ ತೆಗಿತಾ ಇದೀನಿ. ಅಡಿಕೆದು ಹೋಸರಿಕಿನೂ ಇದು ಈ ಸರಿ ನಮ್ದು 3ರಷ್ಟು ಹೆಚ್ಚಿಗೆ ಫಸಲು ಸಿಗ್ತಾ ಇದೆ. ಓಕೆ ಸರ್, ಈಗ ನಮ್ದು ಇನ್ಫಾರ್ಮೇಶನ್ಸ್ ಇಲ್ಲಿವರೆಗೂ ಕೊಟ್ಟದ್ದಾಯ್ತು. ಈಗ ನನ್ನ ಒಂದು ಪರಿಚಯ, ಕೆಲವರಿಗೆ ಪರಿಚಯ ಇಲ್ಲ, ಬಹಳ ಜನ ಪರಿಚಯ ಇದ್ದೀನಿ, ಕೆಲವರಿಗೆ ಪರಿಚಯ ಇಲ್ಲ. ನನ್ನ ಹೆಸರು ಮಂಜುನಾಥ್ ಅಂತ. ವಾಡಿಕೆಯಲ್ಲಿ ನಮ್ಮ ಲೀಡರ್ಗಳೆಲ್ಲ ಮಂಜಣ್ಣ ಅಂತ ಕರೆದು ನನ್ಗೆ ಗಂಡು ಮಾಡಿಟ್ಬಿಟ್ಟಿದ್ದಾರೆ. ಹರಿಹರ ತಾಲೂಕು ಅಮರಾವತಿ ಅನ್ನೋದೊಂದು ಗ್ರಾಮ ನಮ್ದು. ಇಲ್ಲಿ ನಾನು ಕಳೆದ ಒಂದು 19 ವರ್ಷದಿಂದನೂ ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದೀನಿ. ತುಂಬಾ ಖುಷಿ ಕೊಡ್ತಕ್ಕಂಥದ್ದು. ಯಾಕೆಂದ್ರೆ ನನಗೆ ಮನೆಯಲ್ಲಿ ಇದ್ದದ್ದು ಒಂದ್ ತಮ್ಮ ಒಂದ್ ತಂಗಿ. ಬಟ್ ಇಲ್ಲಿ ಮೋದಿಕೇರಿಗೆ ಬಂದ್ಮೇಲೆ 1 ಲಕ್ಷಾಂತರ ಜನಗಂಟ್ಲೆ ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲ ಆಗಿದ್ದಾರೆ. ಇದು ಒಂದು ದೊಡ್ಡ ಖುಷಿ ನನಗೆ. ಪ್ರತಿಯೊಂದು ಪದಾರ್ಥನ ಯೂಸ್ ಮಾಡಿ ನಾನ್ ಡೆಮೋ ಮಾಡ್ಬೇಕು, ನಾನ್ ಚೆಕ್ ಮಾಡ್ಬೇಕು, ಆಮೇಲೆ ರೆಕಮೆಂಡ್ ಮಾಡ್ಬೇಕು ಅನ್ನೋದು ಒಂದು ಎಥಿಕ್ಸ್ ನನಗೆ ಮೊದಲಿಂದ ನನ್ನ ಲೀಡರ್ಗಳು ಹೇಳ್ಕೊಟ್ಟಿರೋದು. ಇವತ್ತು ಏನೇ ಕಲ್ತಿದ್ದೀನಿ, ಏನೇ ಇವತ್ತು ಇಲ್ಲಿ ನಾನು ನಿಮ್ ಜೊತೆಗೆ ಇದನ್ನ ಶೇರ್ ಮಾಡ್ಕೊಂಡೆ ಅಂದ್ರೆ ಇದಕ್ಕೆಲ್ಲ ಕಾರಣ ನಮ್ಮ DG ರಾಜು ಸರ್. ಅವರೇ ನನ್ನ ಗುರು. ಅವರು ಕಲಿಸಿರ್ತಕ್ಕಂಥ ಪ್ರತಿಯೊಂದು ಅಂತನೂ ನನಗೆ ಸಣ್ಣ ಮಗುವಿಗೆ ವಯಸ್ಸಲ್ಲಿ ನಾನು ಅವ್ರಿಗಿಂತ ದೊಡ್ಡನು, ಚಿಕ್ಕ ಮಗುವಿಗೆ ಹೆಂಗ್ ಹೇಳ್ಕೊಡ್ತಾರೆ, ಆಮೇಲೆ ಲ್ಯಾಂಡ್ಲೈನ್ ಫೋನ್ ಅಲ್ಲಿ ಹೇಳ್ಕೊಡ್ತಾರೆ. ಈ ಕ್ಷಣದವರೆಗೂ ಬೆಳಗ್ಗೆ ಇವತ್ತು ನಾನು ಇದನ್ನ ಹಿಂಗ್ ಕಾರ್ಯಕ್ರಮ ಆದ್ಮೇಲೆ ಅಂತಂದ್ಮೇಲೆ ಅವ್ರ ಹತ್ರ ಮಾತಾಡಿ ಅವ್ರು ಕೆಲವೊಂದು ಹೇಳಿದ್ಮೇಲೆ ನಾನು ಇದನ್ನ ಇವತ್ತು ನಿಮಗೆ ಪ್ರೊಡ್ಯೂಸ್ ಮಾಡಿದ್ದು. ನನ್ನ ಜರ್ನಿ, ಈ ವಸ್ತು ದಿನದ ಜರ್ನಿಯಲ್ಲಿ ನನ್ಗೆ ಒಂದು ಸುಮಾರು ಫಾರೆನ್ ಟ್ರಿಪ್ಸ್, ಒಂದು 9 ರಿಂದ 10 ಫಾರೆನ್ ಟ್ರಿಪ್ ಆಗಿದೆ. ಜೊತೆಗೆ 2 ಕಾರ್ ಅಚೀವ್ಮೆಂಟ್ ಆಗಿದೆ. ಮಕ್ಕಳೆಲ್ಲ ಉತ್ತಮವಾದ ಡಬಲ್ ಡಿಗ್ರಿ ಎಲ್ಲ ಎಜುಕೇಶನ್ಸ್ ಮಾಡಿದ್ದಾರೆ. ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾನೆ, ಒಬ್ಬ ಮಗ MBA ಮಾಡಿ ನಾನು ಕಂಪ್ಲೀಟ್ ಓದಿದ್ದಾರೆ ಮಗು ಅಂತ. ಮಗಳು M.Com ಮಾಡಿ ಅವಳು KS ಕೋಚಿಂಗ್ ಮಾಡ್ತಾ ಇದ್ರು. ಈಗ ಧಾರವಾಡದಿಂದ ವಾಪಸ್ ಬಂದ್ರೆ ಕೊರೋನಾ ಇರೋದ್ರಿಂದ ತುಂಬಾ ನನಗೆ ಖುಷಿ ಆಗ್ತಾ ಇದೆ. ಮನೆಯಲ್ಲಿ ಎಲ್ಲರೂ ಎಜುಕೇಶನ್ ಮಾಡಿದ್ರು. ಮೋದಿ ಕೇರ್ ಥ್ರೂ ನನ್ಗೆ ನನ್ನ ಲೈಫಲ್ಲಿ ಏನೇನ್ ಬೇಕು, ಅದು ಏನ್ ಅನ್ಕೊಂಡಿದ್ದೆ, ಏನ್ ನೆನ್ಸ್ಕೋತಾ ಇದ್ದೆ, ಏನ್ ಆಗುತ್ತೆ ಅನ್ಕೊಂತ ಇದ್ದೆ, ಅದೆಲ್ಲ ಆಗಿದೆ. ಸುಮಾರು ಒಂದು 15 ಮನೆ ಬಾಡಿ ಕೊಟ್ಟಿದ್ದೀವಿ, ಒಂದು 3 ಎಕರೆ ಅಡಿಕೆ ತೋಟ ಮಾಡಿದ್ದೀವಿ, ಒಂದು 7 ಎಕರೆ ಮೆಕ್ಕೆಜೋಳ ರಾಗಿ ಬೆಳಿಲಿಕ್ಕೆ ರೆಡಿ ಮಾಡ್ತಾ ಇದೀವಿ. ಎಲ್ಲ ಜಾಯಿಂಟ್ ಫ್ಯಾಮಿಲಿ, ಅಪ್ಪ ಅಮ್ಮ ಇಲ್ಲ, ಎಲ್ಲ ಜಾಯಿಂಟ್ ಫ್ಯಾಮಿಲಿ. ತುಂಬಾ ಖುಷಿ ಆಗ್ತಾ ಇದೆ. ಇದು ಕೊರೋನಾ ಯಾರಿಗೇನಾಗಿದೆಯೋ ಗೊತ್ತಿಲ್ಲ, ನಮಗಂತೂ ವರದಾನ ಆಗ್ಬಿಟ್ಟಿದೆ. ಯಾಕಂದ್ರೆ ಮನೆಯಲ್ಲಿ ಎಲ್ಲರೂ ಜೊತೆಗೇನೆ ಇರ್ತೀವಿ, ಜೊತೆಗೇನೆ ಎಂಜಾಯ್ ಮಾಡ್ತಾ ಇದೀವಿ. ಕೊರೋನಾ ಹೆಂಗೆ ಟೈಮ್ ಪಾಸ್ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಇಲ್ಲಿ ಆನ್ಲೈನ್ ಕ್ಲಾಸ್ ವಿಜಿಟ್ ಆದ್ರೆ ನಮಗೆ ದಿವಸಕ್ಕೆ 3 ರಿಂದ 4 ಕ್ಲಾಸ್ ಇರುತ್ತೆ, ಮಧ್ಯೆ ನಮ್ ಕ್ಲಾಸಸ್ ಇರುತ್ತೆ. ಜೊತೆಗೆ ಈ ಟೈಮ್ ಅಲ್ಲಿ ನಾವು ಮಕ್ಕಳ ಜೊತೆಗೆ ಗೋಲಿ ಆಡೋದು, ಬೊಗರೆ ಆಡೋದು, ಗನ್ಗಳಿಗೆ ನೀರು ತರೋದು, ಮತ್ತೆ ಕಾರ್ಡ್ಸ್ ಎಲ್ಲ ಆಡೋದು, ಇಷ್ಟೆಲ್ಲ ಎಂಜಾಯ್ ಮಾಡ್ತಾ ಇದೀವಿ. ಕೊರೋನಾ ಇಲ್ಲ ಅಂದ್ರೆ ಈ ಟೆಕ್ನಿಕ್ ನಮ್ಗೆ ಬರ್ತದೋ ಇಲ್ಲ ಗೊತ್ತಿಲ್ಲ, ಈ ಟೆಕ್ನಿಕ್ ನ ನಾವು ಯೂಸ್ ಮಾಡ್ತಿದ್ದೀವಿ ಗೊತ್ತಿಲ್ಲ, ನಾವು ಈ ತರ ನಿಮಗಳಿಗೆ ಇಷ್ಟು ಸೇರಿ ಮಾಡಕ್ ಆಗುತ್ತೋ ಗೊತ್ತಿಲ್ಲ. ಕೊರೋನಾ ನನಗಂತೂ ಒಳ್ಳೆ ವರದಾನ ಆಯ್ತು. ಬಟ್ ಅದು ಸಾವು ಅನುಭವಿಸರಿಗೆ ಗೊತ್ತು. ಅದಕ್ಕೆ ಆ ಮನೆಯಲ್ಲಿ ಗೊತ್ತು ಕೊರೋನಾ ಏನಂತಂದ್ರೆ. ಅದಕ್ಕೆ ನಮ್ ಕೈಲಿ ಇರೋದೇನಂದ್ರೆ ಮಾಸ್ಕ್, ಕ್ಲೀನ್, ಡಿಸ್ಟೆನ್ಸ್ ಮೇಂಟೈನ್, ಇದು ತುಂಬಾ ಇಂಪಾರ್ಟೆಂಟ್. ಹೆಲ್ತ್ ಪ್ರಾಡಕ್ಟ್ ಅಂತೂ ಹೆಲ್ತ್ ಸಪ್ಲಿಮೆಂಟ್ಸ್ ಡಾಕ್ಟರ್ಗಳು ನಮ್ಮ ಮನೆಗೆ ಬಂದು ಕೇಳ್ಕೊಂಡು ತಗೊಂಡು ಹೋಗ್ತಕ್ಕಂಥ ಪದಾರ್ಥಗಳು ನಮ್ಮಲ್ಲಿ ಇದಾವು. ಇದೆಲ್ಲದೂ ನನಗೆ ವರದಾನ ಆಗಿದೆ. ಇಷ್ಟು ನನಗೆ ಇಷ್ಟೊಂದು ಕಾಲಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ AS ಮಂಜುನಾಥ್ಗೆ ಮತ್ತೆ ನಮ್ಮ ಇಡೀ ಟೀಮ್ ಏನಿದೆ, ಮಂಜುನಾಥ್ ಸರ್ ಟೀಮು, ಆ ಟೀಮ್ಗಳಿಗೆ ಕೃತಜ್ಞನಾಗಿದ್ದೀನಿ. ಜೊತೆಗೆ ನಾನು ಏನೇ ಇಲ್ಲಿ ಇದನ್ನ ವರ್ಡ್ಗಳನ್ನ ಹೆಚ್ಚು ಕಮ್ಮಿ ಮಾತಾಡಿದ್ರು ಸುಧಾರಿಸ್ಕೊಂಡು ನಿಮ್ಮ ಫೋನ್ ಆಫ್ ಮಾಡ್ದಂಗೆ ಇಲ್ಲಿವರೆಗೆ ಕೇಳ್ತಾ ಇದ್ದೀರ, ನೀವು ಕೃತಜ್ಞನಾಗಿದ್ದೀನಿ.
ಜೊತೆಗೆ ನನ್ಗೆ ಇದೆಲ್ಲ ಕೊಟ್ಟಿರ್ತಕ್ಕಂತ ನನ್ನ ರಾಜು ಸರ್, ವಿಜಯ್ ಸರ್, ಇವ್ರಿಗೆ ಯಾವತ್ತೂ ಚಿರುಣಿ. ನನ್ನ ಇದನ್ನೆಲ್ಲ ಅದ್ಭುತವನ್ನ ಪ್ರಪಂಚಕ್ಕೆ ಕೊಡ್ಲಿಕ್ಕೆ ನಮ್ಮನ್ನ ಅವರಿಗೆ ಭಗವಂತ ಒಂದು ಪ್ರೇರಣೆ ಕೊಟ್ಟಲ್ಲ. ಸಮೀರ್ ಸರ್, ಕೆ ಸರ್, ರಾಯಬದ್ರು, ಗುರುಮಾನ್ ಮೋದಿ ಸರ್, ಇಡೀ ಆ ವಂಶಕ್ಕೆ ನನ್ನ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಇಲ್ಲಿವರೆಗೂ ನನ್ನ ಎಕ್ಸ್ಪೆರಿಮೆಂಟ್ ಅನ್ನ, ನನ್ನ ಒಂದು ಇದನ್ನ ಹಂಚ್ಕೊಂಡಿದ್ದೀನಿ. ಇದ್ರಲ್ಲಿ ಯಾವ್ದಾದ್ರು ವರ್ಡ್ ತಪ್ಪಾಗಿದ್ರೆ, ಯಾವ್ದಾದ್ರು ಹೇಳೋದು ಮಿಸ್ ಆಗಿದ್ರೆ, ಅಥವಾ ಅದ್ರ ಬದಲು ಇದನ್ನ ಹೇಳಿದ್ರೆ ದಯವಿಟ್ಟು ಹಂಗೇನಾರ ಇದ್ರೆ ನನ್ಗೆ ತಿಳಿಸಿ, ನಾನು ತಿಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ದಕ್ಕೆ, ಹಾಗೇನೆ ನಿಮ್ಮ ಅನುಭವದಲ್ಲಿ ನಿಮ್ಮ ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ರ ಅದನ್ನ ಕಂಪ್ಲೀಟ್ ಆಗಿ ಎಲ್ಲರೂ ಹತ್ರನು ಶೇರ್ ಮಾಡಿದಕ್ಕೆ ಥ್ಯಾಂಕ್ ಯು. ಸುಮಾರು ಜನ ನಂಬರ್ ಕೇಳ್ತಾ ಇದ್ರಿ ಮಂಜಣ್ಣ ಅವ್ರದ್ದು. ಇದು ಮಂಜಣ್ಣ ಅವರ ನಂಬರ್, ಸ್ವಲ್ಪ ಇಲ್ಲ ಅಂತ ಹೇಳಿದ್ರೆ ನೋಟ್ ಮಾಡ್ಕೋಬಹುದು. ಹಾಗೇನೆ ಇನ್ನೊಂದು ನೋಟ್ ನಂಬರ್ ಕೊಟ್ಟಿದ್ದೀನಿ ಅಂತ ಹೇಳಿ. ನಂಬರ್ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ನಂಬರ್ಗೆ ಕರೆಕ್ಟ್ ಆಗಿ ಉತ್ತರ ಸಿಕ್ಕಲ್ಲ. ಈಗೇನಿದು ಟೆಲಿಕಾಸ್ಟ್ ಆಗಿದೆ, ಇದನ್ನ ರೀಟೆಲಿಕಾಸ್ಟ್ ಅನ್ನ ಮಂಜುನಾಥ್ ಸರ್ ಹತ್ರನೇ ಇಸ್ಕೊಂಡು ನೀವು ಪದೇ ಪದೇ ಕೇಳ್ಕೋಬೇಕು. ಮತ್ತೆ ನಿಮ್ ಲೀಡರ್ ಹೆಲ್ಪ್ ತಗೊಂಡು ಎಲ್ಲಾದ್ನೂ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ನೀವು ಫೀಲ್ಡಿಗೆ ಇಳಿಬೇಕು, ಅವಾಗ ಗೊತ್ತಾಗುತ್ತೆ. ನನ್ನ ನಂಬರ್ ಇಂದ ಏನೂ ಆಗಲ್ಲ. ನಿಮಗೆ ಗೊತ್ತಿದೆ, ಬಹಳ ಜನ ಗೊತ್ತಿದೆ, ಮಂಜುನಾಥ್ ಅನ್ನರಿಗೂ ನಂಬರ್ಗೂ ಆಗಿ ಬರಲ್ಲ. ಆಮೇಲೆ ನೀವ್ ಹೇಳ್ತೀರಾ ಫೋನ್ ಎತ್ತಲ್ಲ ನೀವು ಅಂತ. ಇದು ನಮಗೆ ಒಂದು 3.5 ಶನಿ ಇದ್ದಂಗೆ ಮೊಬೈಲು. ಸೊ ನಂಬರ್ ಏನು ಕೆಲಸ ಮಾಡಲ್ಲ. ನಂಗೇನೋ ಕ್ರಿಟಿಕಲ್ ಇದ್ರೆ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ. ನಿಮ್ ಜೊತೆಗೆ ನನ್ನನ್ನು ಕೂಡ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಎಸ್ ಕರೆಕ್ಟ್, ಅವ್ರು ಹೇಳಿದ್ದು ಮೊಬೈಲ್ ನಂಬರ್ಗೂ ಮಂಜುನಾಥ್ ಅನ್ನೋರ್ಗೂ ಕೂಡ ಆಗೋದಿಲ್ಲ. ಮೋಸ್ಟ್ ಆಫ್ ಸುಮಾರು ಜನ ಮಂಜುನಾಥ್ ಅನ್ನೋರು ಫೋನ್ ಎತ್ತಲ್ಲ ಅಂತಾರೆ. ಓಕೆ ಸರ್, ಥ್ಯಾಂಕ್ ಯು. ಕೆಲವು ಕ್ವಶನ್ಸ್ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಆನ್ಸರ್ ಮಾಡೋದಕ್ಕೆ. ಒಬ್ರು ಹತ್ತಿ ಗಿಡಕ್ಕೆ ನೀವು ಯಾವ ತರ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಹತ್ತಿ ಗಿಡಗಳಿಗೆ ಓಕೆ ಸರ್, ಹತ್ತಿ ಗಿಡಕ್ಕೆ ಬೀಜನ ಉಪಚಾರ ಮಾಡೋದು. ಹತ್ತಿ ಬೀಜನ ಸ್ಪಾಟ್ ಅಲ್ಲೇನೆ ಮ್ಯಾಕ್ಸ್ 1 kg ಹತ್ತಿ ಬೀಜಕ್ಕೆ ಸುಮಾರು 2 ರಿಂದ 3 ml ಮ್ಯಾಕ್ಸ್, 1.5 ml ಆಕ್ಟಿವಿಟಿ ಡೈರೆಕ್ಟ್ ಆಗಿ ಲೇಪನ ಮಾಡಿ ಅದನ್ನ ಸೀಡ್ಲಿಂಗ್ ಮಾಡ್ಬಿಟ್ರೆ ಸಾಕು. 1ನೇ ಹಂತ. 2ನೇ ಹಂತ, ಸುಮಾರು ಒಂದು 5-6 ಎಲೆ ಬಂದ ಮೇಲೆ ಸ್ಪ್ರೇ ಕೊಡ್ಬೇಕು. 1 ಲೀಟರ್ ನೀರಿಗೆ 1 ml ಆಕ್ಟಿವ್ಮ್ಯಾಕ್ಸ್ ಪ್ಲಸ್ 3 ಲೀಟರ್ಗೆ 1 ml 80, ಅಂದ್ರೆ 1 ಕ್ಯಾನ್. ಫರ್ ಕ್ಯಾನ್ಗೆ 15 ml ಮ್ಯಾಕ್ಸ್, 5 ml ಆಕ್ಟಿವಿಟಿ, ಇದನ್ನ ಸ್ಪ್ರೇ ಕೊಡ್ಬೇಕು. ನೆಕ್ಸ್ಟ್ ಅದಕ್ಕೆ ಬೇಕಾದಂತ 10-20 ಇರ್ಬೋದು, All-19 ಇರ್ಬೋದು, ಅಥವಾ DAP ಇರ್ಬೋದು, ಯಾವುದು NPK ಮೂಲನ ಕೊಡ್ತಾರೆ. ಕೊಡೋ ಜಾಗದಲ್ಲಿ ಒಂದು ಭೂಮಿಯ 1 ಎಕರೆಗೆ ಅವ್ರು 50 kg ಕೊಡ್ತಾರೋ 100 kg ಕೊಡ್ತಾರೋ ಗೊಬ್ಬರ, ಆ ಕ್ವಾಂಟಿಟಿ ಬಿಟ್ಟದ್ದು. ಬಟ್ ಇಲ್ಲಿ ಆಕ್ಟಿವ್ ಮ್ಯಾಕ್ಸ್ ಹೋಗ್ಬೇಕಾಗಿರೋದು ಏನಂದ್ರೆ ಒಂದು 200 ml ಮ್ಯಾಕ್ಸ್, ಒಂದು 180 ಇಂದ 200 ml ತನಕ ಆಕ್ಟಿವಿಟಿನ ಮೂಲಕ ಒಂದ್ಸರಿ ಅದನ್ನ ಕೆಮಿಕಲ್ ಇದಕ್ಕೆ ಗೊಬ್ಬರಕ್ಕೆ, ರಾಸಾಯನಿಕ ಗೊಬ್ಬರಕ್ಕೆ ಏನ್ ಗೊಬ್ಬರ ಹಾಕ್ತಾರೆ ಅದಕ್ಕೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಗಣನೀಯವಾದ ಒಂದು ಕವಲುಗಳು ಚೆನ್ನಾಗಿ ಬರುತ್ತೆ. ಇಳುವರಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿಂದ ಹತ್ತಿಗೆ 1 ತಿಂಗಳಿಗೆ 1 ಸಾರಿ ಅವ್ರೇನ್ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾರೆ ಅಂದ್ರೆ, ಪೆಸ್ಟಿಸೈಡ್ಸ್ ಯೂಸ್ ಮಾಡ್ಬೇಕಾದ್ರೆ ಬೇಸಿಕ್ ಔಷಧಿಗಳಿದೆ. ಮೊನೊಕ್ರೊಟೋಫಾಸ್, ಈ ತರ ಕಾರ್ಬೋಡೈಸಮು, ಮತ್ತೆ ಸಾಪು, M45, ಈ ತರ ಬೇಸಿಕ್ಸ್ ಇದೆ. ಆ ಬೇಸಿಕ್ಸ್ ಜೊತೆಗೆ ಮ್ಯಾಕ್ಸ್ ನ ಯೂಸ್ ಮಾಡ್ಬೋದು. ನಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ. ಬಟ್ ಕೆಲವು ನಾನು ಹೇಳೋದು ಏನಂದ್ರೆ, ಆಕ್ಟಿವ್ ಮ್ಯಾಕ್ಸ್ ನ ಗಣನೀಯವಾಗಿ ಇಳುವರಿ ಬರಬೇಕು ಅಂದ್ರೆ ಆ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ದಂಗೆ ಇದನ್ನ ವೆರಿ ನೆಕ್ಸ್ಟ್ ಪೆಸ್ಟಿಸೈಡ್ಸ್ ಯೂಸ್ ಮಾಡಿದ ಮಾರನೇ ದಿವಸ ಅಥವಾ 2 ದಿವಸ ಬಿಟ್ಟು ಇದನ್ನೇ ಸಪರೇಟ್ ಸ್ಪ್ರೇ ಮಾಡೋದ್ರಿಂದ ಗಣನೀಯವಾಗಿ ಇಳುವರಿನ more than 40% ತನಕ ಹತ್ತಿನಲ್ಲಿ ಇಳುವರಿ ತೆಗೆಯಬಹುದು. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಬ್ರು ಇದು ಚೀಕು ಅಂದ್ರೆ ಸಪೋಟ 15 ವರ್ಷದ ಸಪೋಟ ಮರ ಇದೆ ಅಂತೆ, ಅದಕ್ಕೇನಾದ್ರು ಮಾಡ್ಬೋದಾ ನಮ್ ಕಡೆಯಿಂದ? ಆ ಸಪೋಟದ್ದು ಅರಿಗಳೇನಿದೆ ಆ ವ್ಯಾಪ್ತಿ, ಸಪೋಸ್ ಈಗ ಸಪೋಟ ಗಿಡ ಅವ್ರದ್ದು ಒಂದು 10 ಅಡಿ ವ್ಯಾಪ್ತಿ ಇದೆ, ಅದನ್ನ 10 ಅಡಿ ಬೀಳುತ್ತೆ ಸುತ್ತಲಿಗೂ ಅಂದ್ರೆ ಅದನ್ನ ಆ ಸಪೋಟ ಮರದ ಬುಡದಿಂದ ಸುಮಾರು 4 ರಿಂದ 5 ಅಡಿ ದೂರದಲ್ಲಿ
ಒಂದು 20 ml ಮ್ಯಾಕ್ಸ್, ಒಂದೆರಡು ಇದ್ರೆ ತೋಟ ತುಂಬ ಮಾಡಿದ್ರೆ ಮಿನಿಮಮ್ 10 ml ಮ್ಯಾಕ್ಸ್ ಜೊತೆಗೆ ಪ್ಲಸ್ 5 ml ಆಕ್ಟಿವಿಟಿ. ಇದನ್ನ ಅದ್ರ ಸುತ್ತಲಿಗೂ ಆಗ್ತಕ್ಕಂಥ ಸರೌಂಡಿಂಗ್ ಬೇಕಾಗಿದ್ದು 1 ಲೀಟರ್ ನೀರು ಇರ್ಬೋದು, 2 ಲೀಟರ್ ಇರ್ಬೋದು, 3 ಲೀಟರ್ ಆಗ್ಬೋದು ನೀರು. ಆ ನೀರಿಗೆ ಮಿಶ್ರಣ ಮಾಡಿ ಮೊದಲೇ ಬುಡಕ್ ಕೊಡ್ಬೇಕು. ಕೊಟ್ಟಾದ್ಮೇಲೆ ಕಂಪಲ್ಸರಿ ಅದಕ್ಕೆ ಸ್ಪ್ರೇ 1 ಲೀಟರ್ ನೀರಿಗೆ 2 ml ಮ್ಯಾಕ್ಸ್, ಇದಕ್ಕೆ 3 ಲೀಟರ್ ನೀರಿಗೆ 1 ml ಲೆಕ್ಕಕ್ಕೆ 18 ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಅವ್ರು ಎಂದೂ ಕಂಡಿರಲ್ಲ ಅಷ್ಟು ಇಳುವರಿ ಸಿಗುತ್ತೆ. ಥ್ಯಾಂಕ್ ಯು. ಆಮೇಲೆ ಇದು ಅಡಿಕೆ ಮರಕ್ಕೆ ಏನಾದ್ರು ಸಸಿ ಇಂದನೇ ಯಾವ ರೀತಿ ಯೂಸ್ ಮಾಡಬಹುದು ಅಂತ ಕೇಳಿದ್ದಾರೆ. ಅಡಿಕೆ ಅದ್ಭುತವಾದ ಕ್ವಶನ್ ಸರ್ ಇದು. ಇದು ನಮ್ಗೆ ಫೇವರೇಟ್. ನಾನು ಅಡಿಕೆ ಒಳಗೇನೆ ಜಾಸ್ತಿ ಆಗ್ಬಿಟ್ಟಿದ್ದೆ ನಾವು. ಇದಕ್ಕೆ ಅಡಿಕೆಗೆ ನಮ್ಗೆ ಸಾಕಷ್ಟು ಗುರುಗಳಿದ್ದಾರೆ. ನಮ್ ಕೊಟ್ರೇಶ್ ಇದಾರೆ, ನಮ್ ಗುರು ಇದಾರೆ. ಇವರೆಲ್ಲ ನಮ್ಮ ಟೀಮಿನ ಲೀಡರ್ಗಳು ದಿನ ಎದ್ದು ಬಿದ್ರು ಅಡಿಕೆ ಮೇಲೆ ಡೆಮೋ ಜಾಸ್ತಿ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಅಡಿಕೆನಲ್ಲಿ ನೀವು ಗೋಟನ್ನ ಸಾಕ್ಬೇಕಂದ್ರೆ ಆ ಗೋಟನ್ನ ಡಿಪ್ ಮಾಡ್ಬೇಕಾದ್ರೆ ಸುಮಾರು ಒಂದು ಅರ್ಧ ಡ್ರಮ್ ನೀರಿಗೆ ಅದಕ್ಕೆ ಬೇಕಾದಷ್ಟು ಗೋಟನ್ನ ಡಿಪ್ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಮಿನಿಮಮ್ 3 ಲೀಟರ್ ನೀರಿಗೆ 2 ಲೀಟರ್ ನೀರಿಗೆ 1 ml ಲೆಕ್ಕ ಆಕ್ಟಿವಿಟಿ ಹಾಕ್ಬೇಕು. ಪ್ಲಸ್ ಅದು ಎಷ್ಟು ಲೀಟರ್ ನೀರು ಹಾಕಿರ್ತಾರೆ ಅಷ್ಟು ಲೀಟರ್ಗೆ 1 ml ತರ ಮ್ಯಾಕ್ಸ್ ನ ಹಾಕ್ಬಿಟ್ಟು ಆ ಗೋಟ್ಗಳನ್ನ ಡಿಪ್ ಮಾಡಿ ನೀವು ಸೀಡಿಂಗ್ ಮಾಡೋದ್ರಿಂದ ಒಂದೇ ತರದ ಮೊಳಕೆ ಬರುತ್ತೆ. ಎಲ್ಲರೂ ಒಂದೇ ತರ ಮೊಳಕೆ ಬರುತ್ತೆ. ಇದನ್ನ ನೀವು ಮೊಳಕೆ ಬಂದಾದ್ಮೇಲೆ ಪ್ಯಾಕೆಟ್ ಮಾಡ್ಬೇಕಾದ್ರೆ ಸುಮಾರು 1 ಕ್ವಿಂಟಾಲ್ ಮಣ್ಣಿಗೆ ಒಂದ್ ಸ್ವಲ್ಪ ಕೋಕೋಪಿಟ್ಟು ಅಥವಾ ಗೊಬ್ಬರ ಅದನ್ನೆಲ್ಲ ಮಿಕ್ಸ್ ಮಾಡಿ 1 ಪ್ಯಾಕೆಟ್ಗೆ ಮಿನಿಮಮ್ ಏನಲ್ಲ ಅಂದ್ರೂ ಅರ್ಧ ml ಮ್ಯಾಕ್ಸ್ ಹೋಗೋ ತರ ಮಿಕ್ಸ್ ಮಾಡ್ಬೇಕು. ಅದನ್ನ ಮಿಕ್ಸ್ ಮಾಡಿಬಿಟ್ಟು ಆ ಪ್ಯಾಕೆಟ್ ಮಾಡಿ ಅದರಲ್ಲಿ ಬೀಜ ಇಟ್ಬಿಟ್ರೆ ಸುಮಾರು 1 ವರ್ಷಕ್ಕೆ ಬರ್ತಕ್ಕಂಥ ಗಿಡ ಏನಿದೆ ಅದು 4-5 ತಿಂಗಳಲ್ಲಿ ಆ ದಪ್ಪ ಮತ್ತೆ ಆ ಹೈಟು, ಆ ಗ್ರೀನಿಸ್, ಆ ಲೀವ್ಸ್ ಜಾಸ್ತಿ ಅದೆಲ್ಲ ಸಿಗುತ್ತೆ. ಇನ್ನು ಅಡಿಕೆನ ನಾವು ಪ್ಲಾಂಟಿಗೆ ಹಾಕ್ಬೇಕಾದ್ರೆ ಕೆಲವರು 6 ಅಡಿ 7 ಅಡಿ ಹಾಕ್ತಾರೆ, ಕೆಲವರು 8-9 ಹಾಕ್ತಾರೆ. ಅದು ಡಿಸ್ಟೆನ್ಸ್ ದಾಯ ಅಂತ ಹೇಳ್ತಾರೆ. ಅದಕ್ಕೆ ಆ ದಾಯ ಮಾಡಿ ಅದನ್ನ ಕೆಲವರು ಚಂಗುಣಿ ಅಂತ ಹಾಕ್ತಾರೆ, ಕೆಲವರು ಮೊದ್ಲೇನೆ ಡಿಗ್ ಮಾಡಿರ್ತಾರೆ. ಆ ಡಿಗ್ ಮಾಡಿದ್ರು ಚಂಗುಣಿ ಹಾಕ್ತಾ ಇದಾರೆ ಅಂದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ 1 ಲೀಟರ್ ನೀರಿಗೆ 1 ml ಮ್ಯಾಕ್ಸ್ 1 ml ಆಕ್ಟಿವಿಟಿ ಇದನ್ನ ಮಿಕ್ಸ್ ಮಾಡಿ ಬಕೆಟ್ ಅಲ್ಲಿ ಮುಂದೆ ಎಲ್ಲ ಗುಣಿಗಳಿಗೆ ಹಾಕ್ತಾ ಹೋಗ್ತೇವೆ, ಬರೀ ಖಾಲಿ ಗುಣಿಗೆ. ಆಮೇಲೆ ಅದನ್ನ ಇದನ್ನ ಸಸ್ಯನ ಪ್ಲಾಂಟೇಶನ್ ಮಾಡಿಸ್ತೀವಿ. ಅದು ಹೆಂಗಾಗ್ತದೆ ಅಂದ್ರೆ ನಾರ್ಮಲ್ ಪ್ಲಾಂಟೇಶನ್ಗೂ ಈ ಪ್ಲಾಂಟೇಶನ್ಗೂ ಗಡಿ ದಪ್ಪ ಬರುತ್ತೆ. ಆಮೇಲೆ ಗಂಡ್ ಅಂತ ಹೇಳ್ತೇವೆ, ಕಿರುಗಂಡ್ ಬೀಳುತ್ತೆ, ಹೈಟ್ ಚೆನ್ನಾಗ್ ಬರುತ್ತೆ, ದಷ್ಟಪುಷ್ಟವಾಗೇನೆ ಬರ್ತಲೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಂಗೆ ಹುಟ್ಟುತ್ತಲೇ ದಪ್ಪ ಚೆನ್ನಾಗ್ ಬರುತ್ತೆ, ನೋಡಕ್ ಒಂದು ಖುಷಿ ಆಗುತ್ತೆ. ಮತ್ತೆ ಇನ್ನು ದೊಡ್ಡದ ಮರ ಏನಿದೆ, ನಾನ್ ತಿಳ್ಕೊಂಡಿರಂಗೆ ನನ್ಗೆ ಜ್ಞಾನಿಗಳು ಸ್ವಲ್ಪ ಹೇಳಿರುವಂಗೆ ಒಂದು ಮರದ ಗರಿ ಎಷ್ಟು ಉದ್ದ ಇರುತ್ತೆ ಅಷ್ಟು ಬೇರುಗಳು ಇರುತ್ತೆ ಅಂತ. ಸಪೋಸ್ ಒಂದು 3 ವರ್ಷ 4 ವರ್ಷದ ಒಳಗಡೆ ಇರ್ತಕ್ಕಂಥ ಗಿಡಗಳದು ಸಸ್ಯದ ಬೇರುಗಳು ವೈಟ್ ರೂಟ್ಸ್ ಏನಿದೆ ಅದು ಸುಮಾರು 2.5 3 ಅಡಿ ತನಕ ಹೋಗಿರುತ್ತೆ. 2 ಅಡಿ ಒಳಗಡೆ 2 ಅಡಿ ತನಕ ಇರುತ್ತೆ. ಸೊ ನಾವಲ್ಲಿ ಮ್ಯಾಕ್ಸ್ನು ಆಕ್ಟಿವಿಟಿ ಕೊಡ್ಬೇಕು ಅಂದ್ರೆ ಆ ಬುಡದ ಸುತ್ತಲಿಗೂ ಮಿನಿಮಮ್ 1.5 ಅಡಿ ಬಿಟ್ಟು 1.5 ಅಡಿ ದೂರದಿಂದ ಬಿಟ್ಟು ಉಂಗುರು ಮಾದರಿ ಅಥವಾ ಅರ್ಧ ಚಂದ್ರಾಕಾರದಲ್ಲಿ 1 ಲೀಟರ್ ನೀರು ಅಥವಾ 2 ಲೀಟರ್ ನೀರಿಗೆ ಒಂದು ಗಿಡಕ್ಕೆ ಮಿನಿಮಮ್ 2 ml ಮ್ಯಾಕ್ಸ್ 2 ml ಆಕ್ಟಿವಿಟಿ ಬೀಳಂಗ್ ಹಾಕ್ಬೇಕು. 5 ವರ್ಷದ ಗಿಡ ಆಗಿತ್ತು ಅಂದ್ರೆ ಅದಕ್ಕೆ 5 ml ಮಾಡ್ಬೇಕು. ಇದನ್ನ ಪ್ರತಿ ವರ್ಷ ಮೊದಲನೇ ವರ್ಷ 4 ಸೈಕ್ಲಿಂಗ್ ಕೊಡ್ಬೇಕು. ಅಂದ್ರೆ 3 ತಿಂಗಳಿಗೆ ಒಂದ್ಸರಿ ಇದನ್ನ ಕೊಟ್ರೆ ಬೆಸ್ಟ್. ಇನ್ನು 2ನೇ ಸೈಕಲ್ ಅದನ್ನ ಬಳಸಿದೀವಿ ಮತ್ತೆ 2ನೇ ಸರಿ ಬಳಸ್ತಾ ಇದೀವಿ ಅಂದ್ರೆ 4 ತಿಂಗಳಿಗೆ ಒಂದ್ಸರಿ ಇಟ್ಕೊಂಡ್ರೆ ಸಾಕು. ಬಹಳ ಚೆನ್ನಾಗಿ ನಮ್ದು ಸಾಯಿಲ್ ಚೆನ್ನಾಗಿದೆ, ಅಲ್ಲಿ ಡಿಕಂಪೋಸ್ ಚೆನ್ನಾಗಿದೆ, ಮಣ್ಣು ಬಹಳ ಮಿದುವಿದೆ ಅಂದ್ರೆ ವರ್ಷಕ್ಕೆ 2 ಟೈಮ್ ಸಾಕು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಏಲಕ್ಕಿ ಬೀಜ ತರ ಇದ್ದ ಉದುರೋದು ಕಡಿಮೆ ಆಗುತ್ತೆ, ಹಸಿರು ಗೋಟು ಉದುರೋದು ಕಡಿಮೆ ಆಗುತ್ತೆ, ಹೊಟ್ಟೆ ಪಿರುಕ ಅಂತ ಹೇಳ್ತಾರೆ, ಗೋಟ್ ಸೀಳೋದು ಅದ್ರದ್ದು ಗಣನೀಯವಾಗಿ ಕಡಿಮೆ ಆಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಕೊಟ್ಟರು ಇನ್ನು ಹರಳು ಜಾಸ್ತಿ ಉದುರುತ್ತೆ, ಹಸಿರುಳು ಜಾಸ್ತಿ ಉದುರುತ್ತೆ ಅಂದ್ರೆ ಅಲ್ಲಿ ಪೊಟ್ಯಾಷಿಯಂ ಕೊರತೆ ಇದೆ ಅಂತ ಚೆಕ್ ಮಾಡ್ಬೇಕಾಗುತ್ತೆ. ಆಮೇಲೆ ಸ್ಪ್ರೇ ಮಾಡ್ಬೇಕಾದ್ರೆ ನಾವು ಏನ್ ಬೇಸಿಕ್ ಐಟಮ್ಗಳೇನಿದೆ ಅವುಗಳ ಜೊತೆಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ತೊಂದರೆ ಇಲ್ಲ. ಬಟ್ ಏನಾದ್ರೂ ಹೊಸದು ಸಾಂದ್ರತೆ ಜಾಸ್ತಿ ಇರ್ತಕ್ಕಂಥ EL EC ಜಾಸ್ತಿ ಇರ್ತಕ್ಕಂಥ ಕೆಪಾಸಿಟಿ ಇದ್ದಂತ ವಸ್ತುಗಳನ್ನ ಉಪಯೋಗಿಸ್ಬೇಕಾದ್ರೆ ಅದಕ್ಕೆ ನಾವು ಟೆಸ್ಟಿಂಗ್ ಮಾಡ್ಬೇಕಾಗುತ್ತೆ. ಸಪರೇಟ್ ಅದನ್ನ ಮಿಕ್ಸ್ ಮಾಡಿ ನೋಡಿ ಅದ್ರ ಪರಿಣಾಮ ನೋಡಿ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಅಡಿಕೆಗಂತೂ ವರದಾನ ಸರ್. ಎಸ್ ಸರ್, ಅದು ಸುಮಾರು ಕಡೆ ಅಡಿಕೆಗೆ ಆಲ್ಮೋಸ್ಟ್
40-50% ತನಕ ಇಳುವರಿ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಸುಮಾರು ಕಡೆ ನಾವು ಹೇಳಿದ್ದಾರೆ. ಸೊ ಹಾಗೇನೆ ಇನ್ನೊಂದು ಸೈಜು ಆಮೇಲೆ ಭಾರ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಅಡಿಕೆದು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಆಮೇಲೆ ಗ್ರೋತ್ ಚೆನ್ನಾಗಿ ಬರುತ್ತೆ ಸರ್. ಆಮೇಲೆ ಅಡಿಕೆ ಬೇಯಿಸ್ತಾರೆ, ಬಾಯಿ ಮಾಡ್ತಾರೆ. ಕೆಲವರು ಈ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡ ಜಾಸ್ತಿ ದಾಟಿ ಬಿಟ್ರೆ ಅಲ್ಲೆಲ್ಲ ಕಚ್ಚಾ ಅಡಿಕೆ ಮಾಡ್ತಾರೆ. ಬಟ್ ನಮ್ ಸೈಡ್ ಎಲ್ಲ ಅದನ್ನು ಬೇಯಿಸಿದ ಅಡಿಕೆ ಅಂತ ಮಾಡ್ತಾರೆ, ಕಲರ್ ಅಡಿಕೆ. ಈ ಅಡಿಕೆ ಬೇಯಿಸ್ತಕ್ಕಂತ ಟೈಮ್ ಅಲ್ಲಿ ಬರೀ ಆಕ್ಟಿವೇಟಿನ ಒಂದು ಅಂಡೆಗೆ 10 ml ಹಾಕಿ ಅದನ್ನ ಬಾಯಿಲ್ ಮಾಡಿದ್ರೆ ಅವರು ಅದಕ್ಕೆ ಕೆಲವೊಂದು ಕೆಮಿಕಲ್ಸ್ ಹಾಕ್ತಿರ್ತಾರೆ. ಅದ್ರ ಜೊತೆಗೆ ಇದನ್ನ ಹಾಕಿದ್ರೆ ಕಲರು ಶೈನಿಂಗು ಒಂದೇ ತರ ಇರುತ್ತೆ. ನಾರ್ಮಲ್ ಆಗಿ ಬೇಯಿಸಿದ್ರಾಗೆ ಹೆಚ್ಚು ಕಮ್ಮಿ ಇರುತ್ತೆ, ಇದರಲ್ಲಿ ಕಲರ್ ಶೈನಿಂಗ್ ಒಂದೇ ತರ ಇರುತ್ತೆ. ಇದನ್ನ ವಿಜಯ್ ಸರ್ ಶಿವಮೊಗ್ಗದಲ್ಲಿ ಇದರದ ಲ್ಯಾಬ್ ಟೆಸ್ಟ್ ಕೂಡ ಮಾಡಿದ್ರು. ಇದನ್ನ ಹಾಕಿ ಬಳಸಿ ಬೇಯಿಸಿದಾಗ ಇದ್ರ ಕಂಟೆಂಟ್ ಹಾಳಾಗಿರುತ್ತೆ, ಇದರಿಂದ ಏನು ದುಷ್ಪರಿಣಾಮ ಅಲ್ಲ ಅಂತ ಅವತ್ತೇ ಸರ್ಟಿಫಿಕೇಟ್ ತಗೊಂಡ್ರು. ಗ್ರೇಟ್ ಸರ್, ಇದು ಹೊಸ ವಿಷಯ ನಮಗೂ ಕೂಡ. ನಾವು ಕಂಪನಿಯಿಂದ ಯಾವುದು ಈ ತರ ಹೇಳಿಲ್ಲ. ಸೊ ಇದಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಬೇಸಿಕಲಿ ಇನ್ನು ತುಂಬಾ ಒಳ್ಳೆ ವಿಷಯ ತೋರಿಸುತ್ತೆ. PPT ಇಲ್ಲಾಂದ್ರೆ ಪೇಪರ್ ಅಲ್ಲಿ ಇರೋದನ್ನ ಓದೋಬಿಟ್ಟು ಫೀಲ್ಡ್ ಹೇಳಿದ್ರೆ ಬೇಕಾದಷ್ಟು ವಿಷಯ ನಾವೇ ತಿಳ್ಕೊಬಹುದು. ಥ್ಯಾಂಕ್ ಯು ಸರ್, ಅದನ್ನ ಶೇರ್ ಮಾಡೋದಕ್ಕೆ. ನಾನು ಕೂಡ ನನ್ನ ಇದರಲ್ಲಿ ಯೂಸ್ ಮಾಡ್ಕೊತೀನಿ. ನೆಕ್ಸ್ಟ್ ಇನ್ನೊಂದು ಟಿಪ್ ಏನಂದ್ರೆ ಆಕ್ಟಿವೇಟಿನ ನಮ್ ಕಡೆ ಕೆಲವೊಂದು ಏರಿಯಾದಲ್ಲಿ ಈ ಲೂಸ್ ಸಾಯಿಲ್ ಇರುತ್ತೆ ಬೋರ್ವೆಲ್ ಅಲ್ಲಿ. ಬೈ ಚಾನ್ಸ್ ಏನಾದ್ರೂ ಮೋಟರ್ ಸಿಕ್ಕಂಡ್ರೆ, ಮೋಟರ್ ಬಿತ್ತೋದ್ರೆ ಅಲ್ಲಿ ತೆಗಿಲಿಕ್ಕೆ ಅವರೆಲ್ಲ ಸತಾ ಪ್ರಯತ್ನ ಮಾಡ್ತಾ ಇರ್ತಾರೆ. 1 day ಬಿಫೋರ್ ಮಿನಿಮಮ್ 1/2 ಲೀಟರ್ 1 ಲೀಟರ್ ತನಕ ಆಕ್ಟಿವಿಟಿ ಹಾಕಿ ಅದನ್ನ ಬೆಳಗ್ಗೆ ಎದ್ದು ಮೋಟರ್ ತೆಗೆದಾಗ ಈಸಿ ಬಂದಿದೆ ಮೋಟರ್. ಇದನ್ನು ಕೂಡ ರಿಸಲ್ಟ್ ತಗೊಂಡಿಲ್ಲ. ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡೋದು. ನಾನು ಕೆಲವೊಂದ್ಸರಿ ಬೋರ್ಗೆ ಹೋಗಿ ಆಕ್ಟಿವಿಟಿ ಹಾಕ್ಬಿಡ್ತಿದ್ದೆ. ನಾಳೆ ನೀರು ಹಾಯಿಸ್ಬೇಕು ಅಂದ್ರೆ ಇವತ್ತು ಸಾಯಂಕಾಲ ಹೋಗಿ ಬೋರ್ಗೆನೆ ಹಾಕಿ ಬಂದ್ಬಿಡ್ತಿದ್ದೆ. ಓಕೆ, ಥ್ಯಾಂಕ್ ಯು ಸರ್, ಅದನ್ನು ಕೂಡ ಶೇರ್ ಮಾಡಿದ್ದಕ್ಕೆ. ಆಮೇಲೆ ಸರ್ ಕೊನೆಯದಾಗಿ ಶುಗರ್ ಕೇನ್, ನಮ್ಮ ಕಬ್ಬಿನ ಗಿಡಕ್ಕೆ ನಿಮ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಕಬ್ಬಿನ ಗಿಡದಲ್ಲಿ ನಾನ್ ಟ್ರೀಟ್ ಮಾಡ್ತದ್ದು ಜಾಸ್ತಿ ಎಫೆಕ್ಟಿವ್ ಆಗಿ ಅಲ್ಲಿ ಕಬ್ಬಿನಲ್ಲಿ ತರಲೆ ಬರೋದು ಅಂದ್ರೆ ಗೊಣ್ಣೆ ಹುಳುವಿನ ಬಾಧೆ ಅಂತ. ಗೊಣ್ಣೆ ಹುಳುವಿನ ಬಾಧೆ ನಾನು ಆಕ್ಟಿವಿಟಿ ಯಾವ ಲ್ಯಾಂಡಿಗೆ ಕೊಟ್ಟಿದ್ದೆ ಆ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ಗೊಣ್ಣೆ ಹುಳು ಇರ್ಲಿಲ್ಲ. ಯಾಕಂದ್ರೆ ಆ ಗೊಣ್ಣೆ ಹುಳುವಿನ ಜೆಲ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಅದ್ರ ಮೇಲೆ ನೀರು ನಿಂತ್ರು ಅದು ವೆಟ್ಟಾಗಲ್ಲ. ಸೊ ಆಕ್ಟಿವಿಟಿ ಕೊಟ್ಟ ಜಾಗದಲ್ಲಿ ಎಂತ ಗಟ್ಟಿ ಮಣ್ಣಿದ್ರು ಅದನ್ನ ಹಾಳು ಮಾಡ್ಕೊಂಡು ನೀರು ಕೆಳಗೆ ಹೋಗ್ಬಿಡುತ್ತೆ, ಅಲ್ಲಿ ಅದು ಸತ್ತೋಗ್ಬಿಡುತ್ತೆ ಹುಳು. ಇದಕ್ಕೆ ಕಬ್ಬಿನ ಬೀಜನ ಇದನ್ನ ನೆಡಬೇಕಾದ್ರೆ ಮುಂಚೆ ಎಲ್ಲರೂ ಕೆಲವರು ಆದಷ್ಟು ಜಾಸ್ತಿ ಕೊಟ್ಟಿಗೆ ಗೊಬ್ಬರನ ಸಾಲ್ ಮೇಲೆ ಹಾಕ್ತಾರೆ. ಆ ಸಾಲಿಗೆಲ್ಲ ಹಾಕಿರ್ತಾರೆ. ಹಾಕ್ಬೇಕಾದ್ರೆ ಬರೇ ಈಗಿನ ಮೆಥಡ್ ಪ್ರಕಾರ ಮ್ಯಾಕ್ಸ್ ನ ಮರಳಲ್ಲಿ ಕಲಿಸ್ಕೊಂಡು 1 ಎಕರೆಗೆ 200-250 ml ಸಾಕು. ಇದನ್ನ ಮಿಕ್ಸ್ ಮಾಡಿ ಮರಳಲ್ಲಿ ಆ ಸಾಲುಗಳಲ್ಲಿ ಹಾಕ್ಬಿಟ್ಟು ಆ ಕಬ್ಬಿನ ಬೀಜನ ನಮ್ಮ ಸಾಂದ್ರತೆ ಏನಂದ್ರೆ ಆಕ್ಟಿವಿಟಿ, ಆಕ್ಟಿವ್ ಮ್ಯಾಕ್ಸ್ ಇವೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಆ ಬೀಜನ ಅದ್ಬಿಟ್ಟು ಸುಮಾರು ಒಂದು 7-8 ನಿಮಿಷ ಇರಂಗೆ ಗ್ಯಾಪ್ ಇಟ್ಕೊಂಡು 7-8 ನಿಮಿಷ ಅದ್ಬಿಟ್ಟು ಹಚ್ಕೊಂತ ಹೋದ್ರೆ ತುಂಬಾ ಸಾಕಷ್ಟು ಇಳುವರಿ ಬರುತ್ತೆ. ಇದನ್ನ ನಾವೆಲ್ಲ ಮುಂಡ್ರಿಗಿ ಮತ್ತೆ ಇನ್ನೊಂದು ಯಾವ್ದು ಮುಂಡ್ರಿಗಿಂದ ಒಂದು ಊರು ಅಲ್ಲೆಲ್ಲ ಹೋಗಿ ನಾವು ಬೆಳಗ್ಗೆ 6 ಗಂಟೆಗೆ ಹೋಗಿ ಎಲ್ಲ ಮಾಡಿಸ್ತಾ ಇದ್ವಿ. ತುಂಬಾ ರಿಸಲ್ಟ್ ಬರುತ್ತೆ. ಆಮೇಲೆ ಸ್ಪ್ರೇ ಕಬ್ಬಿಗೆ 1 ತಿಂಗಳಿಗೆ ಒಂದ್ಸರಿ ಒಂದು 3 ಸರಿ ಕೊಡೋದ್ರೊಳಗೆ ಕಬ್ಬಿನೊಳಗೆ ಹೋಗಕ್ಕಾಗಲ್ಲ. ಆಮೇಲೆ ಏನಾದ್ರು ಅದನ್ನ ಹರಿಯ ನೀರಿನಲ್ಲೇ ಕೊಡ್ಬೇಕಾಗುತ್ತೆ ಆಕ್ಟಿವ್ ಮ್ಯಾಕ್ಸ್. ಕಬ್ಬಿನ ಗಿಡಕ್ಕೆ ಸ್ಪ್ರೇ ಮಾಡಕ್ಕಾಗಲ್ಲ ಸರ್, ಕಬ್ಬಿನ ಗಿಡಕ್ಕೆ ಒಂದ್ಸತಿ ಬೆಳೆದಾದ್ಮೇಲೆ ಸ್ಪ್ರೇ ಮಾಡಕ್ಕಾಗಲ್ಲ, ಬರೀ ನೀರಿನ ಜೊತೆ ಕೊಡ್ಬೇಕು. ಕಬ್ಬು ಸುಮಾರು ಅಂದ್ರೆ ಒಂದು 4 ಅಡಿ 5 ಅಡಿ ತನಕ ಹೋಗಿ ಸ್ಪ್ರೇ ಮಾಡಬಹುದು ನಾವು. ಹೌದು. ಯಾವುದೇ ಬೆಳೆ ಇರಲಿ 1 ಎಕರೆಗೆ 200 ml ಅವರು ರಾಸಾಯನಿಕ ಬಳಸ್ತಾರೋ ಸಾವಯವ ಬಳಸ್ತಾರೋ ಅದ್ರ ಜೊತೆಗೆ ಮ್ಯಾಕ್ಸ್ ನ ಆಕ್ಟಿವಿಟಿಯನ್ನ ಬಳಸಿ ಮಣ್ಣಿಗೆ ಕೊಡೋದು ಬೆಸ್ಟ್. ಓಕೆ ಸರ್, ಥ್ಯಾಂಕ್ ಯು. ಸುಮಾರು ಕ್ವಶನ್ ಮತ್ತೆ ರಿಪೀಟ್ ಬರ್ತಾ ಇದೆ. ಸೊ ಯಾರೆಲ್ಲ ಕ್ವಶನ್ ಕೇಳ್ತಾ ಇದ್ರ ಮಂಜಣ್ಣ ಅವರು ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ. ಈ ಒಂದು ವಿಡಿಯೋನ ಮತ್ತೆ ಬೇಕಾದ್ರೆ ಇನ್ನೊಂದ್ಸತಿ ಕೇಳ್ಕೊಳ್ಳಿ. ನಾನು ಈ ವಿಡಿಯೋ ಮಂಜಣ್ಣ ಅವ್ರು ಬೇಕಾದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದನ್ನ ಲೇಟ್ ಮಾಡಿದ್ರೆ ನಾನು ಅಟ್ಲೀಸ್ಟ್ ಬಿಫೋರ್ 2 o'clock ಇದನ್ನ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ನೀವು ಇದನ್ನ ಇನ್ನೊಂದ್ಸತಿ ಕೇಳ್ಕೋಬಹುದು. ಇಲ್ಲಿ ಕೇಳಿರೋ ಕ್ವಶನ್ಸ್ ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ. ತೆಂಗಿನ ಗಿಡ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಇವನ್ ತರಕಾರಿಗೆ ಯಾವ ರೀತಿ ಜನರಲ್ ಕೊಡ್ಬೋದು? ತರಕಾರಿಗೆ ಮ್ಯಾಕ್ಸ್ ಅನ್ನ ತರಕಾರಿ ಬೀಜ ಹಾಕೋದ್ಕಿಂತ ಮುಂಚೆ ಮಣ್ಣಲ್ಲಿ ಹಾಕಿ ಮಿಕ್ಸ್ ಮಾಡೋದು ಬೆಸ್ಟ್ ಮ್ಯಾಕ್ಸ್ ನ.
ಎಕರೆ ವೈಸ್ 1 ಎಕರೆ ಇದೆ ಅಂದ್ರೆ 250, 1/4 ಎಕರೆ ಆಗ್ತಾರೆ ಅಂದ್ರೆ ಡಿವೈಡ್ ಮಾಡಿ ಅದನ್ನ ಒಂದು ಕೊಟ್ಟಿಗೆ ಗೊಬ್ಬರ ಹುಡಿ ಇರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ NPK ಇರ್ಬೋದು ಅಥವಾ ಮರಳಲ್ಲಿ ಮಿಕ್ಸ್ ಮಾಡಿ ಅದನ್ನ ಮುಂಚೆನೆ ಕೊಟ್ಟು ಮಣ್ಣನ್ನ ಒಂದ್ಸರಿ ಉಳುಮೆ ಮಾಡಿ ಆಮೇಲೆ ಸೀಡ್ಲಿಂಗ್ ಮಾಡಿದ್ರೆ ತರಕಾರಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಬರುತ್ತೆ. ಜೊತೆಗೆ ಈರುಳ್ಳಿಗೆ ಮುಂಚೆನೆ ಆತರ ಟ್ರೀಟ್ಮೆಂಟ್ ಮಾಡಿದ್ರೆ ಆಮೇಲೆ ಸೀಡ್ಲಿಂಗ್ ಮಾಡಿದ್ರೆ ಆ ಈರುಳ್ಳಿ ಬೀಜನ 1 kgಗೆ ನಾನು ಆಗ್ಲೇ ಹೇಳಿದೆ ಒಂದು 2 ರಿಂದ 3 ml ತನಕ 1 kg ಬೀಜಕ್ಕೆ 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನ ಡಿಪ್ ಮಾಡಿ ಸುಮಾರು ಒಂದು 10 ನಿಮಿಷ ತನಕ ಅದನ್ನ ಡಿಪ್ ಮಾಡಕ್ ಬಿಟ್ಟು ಆಮೇಲೆ ನೆರಳಲ್ಲಿ ಅದನ್ನ ಕ್ಲೀನ್ ಆಗಿ ಉದುರು ಒಣಗಿಸ್ಬಿಟ್ಟು ಅದನ್ನ ಎರ್ಚೋದ್ರಿಂದ ಒಳ್ಳೆ ಮೊಳಕೆ ಪ್ರಮಾಣ ಚೆನ್ನಾಗಿ ಬರುತ್ತೆ. ಇನ್ನ ಸಾಮಾನ್ಯವಾಗಿ ಮಚ್ಚೆ ರೋಗ, ಮಜ್ಜಿ ರೋಗ ಅಂತ ಈರುಳ್ಳಿ ಜಾಸ್ತಿ ಬರುತ್ತೆ. ನಾವು ಮ್ಯಾಕ್ಸ್ ಅನ್ನ ಆಕ್ಟಿವಿಟಿನ ಕೊಟ್ಟ ಜಾಗದಲ್ಲಿ ಅದು ಪರಿಣಾಮ ಕಡಿಮೆ ಇರುತ್ತೆ, ಈರುಳ್ಳಿ ಸೈಜ್ ಚೆನ್ನಾಗಿ ಬರುತ್ತೆ. ಸರ್ ವಿಳೆದೆಲೆಗೆ ಅಮೇಜಿಂಗ್ ರಿಸಲ್ಟ್ ಸರ್. ಇಲ್ಲ ನಮ್ಮ ಗುರು ತೋಟದಲ್ಲೇ ಮಾಡ್ತಾ ಇದೀವಲ್ಲ, ಈಗ ಯಾವ್ದು ಏನು ಕೊಡೋದೇ ಬೇಡ ಅಂತ ನಿಲ್ಸ್ಬಿಡಿದ್ವಿ. ಅದು ಅರಿಯಕ್ಕಾಗ್ತಲ್ಲ, ಅಷ್ಟಕ್ಕೊಂದು ಕ್ರೌಡ್ ಬರ್ತಾ ಇದೆ. ವಿಳೆದೆಲೆಗೆ ಭೂಮಿಗೆ ಸೇಮ್ ಏನು ನಾವು ವಿಳೆದೆಲೆ ಒಳಗಡೆ ಕ್ಯಾನ್ ಹಾಕೊಂಡು ಸ್ಪ್ರೇ ಮಾಡಿದ್ರೆ 1 ಲೀಟರ್ ನೀರಿಗೆ 1 ml ಮ್ಯಾಕ್ಸ್, 15 ಲೀಟರ್ಗೆ 5 ml ಮ್ಯಾಕ್, ಇದು 80 ಅಥವಾ ಗೋಲ್ಡ್. ಸರ್ ಇಲ್ಲಿ ಗೋಲ್ಡಿಗೂ ಆಕ್ಟಿವಿಟಿಗೂ ಕೆಲವೊಂದು ಕನ್ಫ್ಯೂಸ್ ಇದೆ. ಗೋಲ್ಡ್ ಆಕ್ಟಿವಿಟಿ ಕಾಮನ್, ಗೋಲ್ಡ್ ಸಾವಯವ ಮಾಡ್ತೀವಿ ಅನ್ನೋರಿಗೆ ಓಕೆ, ತರಕಾರಿಗಳಿಗೆ ಇದು ಗೋಲ್ಡ್ ಓಕೆ. ಅಲ್ಲಿ 1 ml 15 ಲೀಟರ್ ಕ್ಯಾನಿಗೆ 5 ml ಗೋಲ್ಡ್ ಅಥವಾ ಆಕ್ಟಿವಿಟಿ ಮ್ಯಾಕ್ಸ್ 15 ml ಅನ್ನ ಮಿಕ್ಸ್ ಮಾಡಿದ್ರೆ ಆ ಎಲಿ ಹರಿಯಕ ಆಗಲ್ಲ, ಅಷ್ಟಕ್ಕಂತ ಕ್ರೌಡ್ ಬಂದ್ಬಿಡುತ್ತೆ. ಕಲರ್ ನ್ಯಾಚುರಲ್ ಕಲರ್ ಇರುತ್ತೆ, ನೈಸ್ ಇರುತ್ತೆ, ಸ್ಮೂತ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ರೇಟ್ ಇದಕ್ಕಿಂತ ಎಲ್ಲರಿಗಿಂತ ಜಾಸ್ತಿ ಸಿಗುತ್ತೆ. ಥ್ಯಾಂಕ್ ಯು ಸರ್. ಸೊ ವಿಳೆದೆಲೆಗೆ ಸ್ಪ್ರೇ ಮಾಡಿ ಅಂತಿದ್ದಾರೆ. 15 ಲೀಟರ್ ಕ್ಯಾನ್ಗೆ 15 ml ಮ್ಯಾಕ್ಸ್, 5 ml ಐದರ್ ಆಕ್ಟಿವಿಟಿ, ಇಲ್ಲ ಅಂತ ಹೇಳಿದ್ರೆ ಗೋಲ್ಡ್, ಎರಡರಲ್ಲಿ ಯಾವ್ದಾದ್ರು ಸರಿ, ಎರಡು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ. ಮೋಸ್ಟ್ಲಿ ರಿಸಲ್ಟ್ ನಿಮ್ಗೆ ಬರೋದಕ್ಕೆ 15 ದಿನ ವೇಟ್ ಮಾಡಿ. 15 ದಿನ ಆದ್ಮೇಲೆ ನಿಮ್ಗೆ ರಿಸಲ್ಟ್ ಕಲರ್ ಗೊತ್ತಾಗುತ್ತೆ. ಎಸ್, ಅಷ್ಟರಲ್ಲಿ ನಿಮಗೆ ಕಲರ್ ಒಂದೇ ತರ ಇರುತ್ತೆ, ಎಲೆಗಳೆಲ್ಲ ಒಂದೇ ಇದರಲ್ಲಿ ಸಿಗುತ್ತೆ, ಚಿಕ್ಕದು ದೊಡ್ಡದು ಅಂತ ಬರೋದಿಲ್ಲ. ಸೊ ಹಾಗೇನೆ ಎಲೆ ಮಧ್ಯ ಒಣಗೋಗಿರುತ್ತೆ, ಅದು ಕೂಡ ಆಗೋದಿಲ್ಲ. ಸೊ ಇದು ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಕೂಡ ನೋಡಿದ್ದೀನಿ. ಸೊ ಇದು ಸ್ಪ್ರೇ ಬೆಸ್ಟ್. ಈವನ್ ನೀವು ಅಡಿಕೆ ಮರಕ್ಕೆ ಹಾರಿಸಿದ್ರೆ ಇನ್ನೂ ಈಸಿ, ಅದು ಬುಡಕು ಹೋಗಿರುತ್ತೆ, ಇವನ್ ಸ್ಪ್ರೇಗೂ ಹೊರಟೋಗುತ್ತೆ. ಥ್ಯಾಂಕ್ ಯು ಸರ್. ಇನ್ನು ಕ್ವಶನ್ಸ್ ಬರ್ತಾನೆ ಇರುತ್ತೆ. ನಾವು ಏನಾದ್ರು ಕೊನೆಯದು ಒಂದು ವಿನಂತಿ ಏನಂದ್ರೆ, ಇಂತ ಅದ್ಭುತವಾದ ಮಿರಾಕಲ್ ಪ್ರಾಡಕ್ಟ್ ನಮ್ಮ ಕೈಯಲ್ಲಿದೆ. ಇದಕ್ಕೆ ಬೇಕಾದಂತ ಜ್ಞಾನ ಸಾಕಷ್ಟಿದೆ. ನಾಳೆ ಒಬ್ರು ರಾಜ ಮಾರಸಿ ಅನ್ಬೋದು ಅವರಿಗೆ, ಈ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ರಾಜ ಮಾರಸಿ ಅಂತ ಹೇಳ್ಬೋದು. ಅಂತ ಸ್ಥಾನದಲ್ಲಿ ದೊಡ್ಡ ಸ್ಥಾನ ಅವ್ರದ್ದು. ಅಂತವ್ರ ಟ್ರೈನಿಂಗ್ ನಾಳೆ ಸಿಗ್ತಾ ಇದೆ ನಮಗೆ, ರಾಜಗುರುಗಳು ನಮಗೆ. ಅಂತಾರ ಮಹಾನ್ ವ್ಯಕ್ತಿಗಳಿಂದ ಟ್ರೈನಿಂಗ್ ಎಲ್ಲ ಸಿಗುತ್ತೆ. ಇದನ್ನೆಲ್ಲ ನಮಗೆ ಸಿಗಲಿಲ್ಲ ಅಂದ್ರೆ ಹುಡುಕಿ ತಗೊಂಡು ನಾವು ಅದನ್ನ ಬಳಸ್ಕೊಳ್ಳೋಣ. ಆದ್ರೆ ರೈತರ ಜೀವನದಲ್ಲಿ ಆಟ ಆಡೋದ್ ಬೇಡ. ಕೆಲವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮ್ಯಾಕ್ಸು, ಆಕ್ಟಿವಿಟಿ, ಆಕ್ಟಿವ್ ಝೈಮು ಮತ್ತೆ ಗೋಲ್ಡ್, ಈ 4 ಸೇರಿಸಿ ಆಗ್ತಾ ಇದ್ದಾರೆ. ಇದರ ಅವಶ್ಯಕತೆ ಇಲ್ಲ. ಒಂದು ಝೈಮ್ ಬಳಸ್ಬೋದು, ಇಲ್ಲ ಒಂದು ಮ್ಯಾಕ್ಸ್ ಬಳಸ್ಬೋದು. ಆಕ್ಟಿವಿಟಿ ಕಾಮನ್, ಆಕ್ಟಿವಿಟಿ ಆಕ್ಟಿವ್ ಗೋಲ್ಡ್ ಎರಡನ್ನೂ ಬಳಸೋ ಅವಶ್ಯಕತೆ ಇಲ್ಲ. ಇದು ಎಲ್ಲರಿಗೂ ವಿನಂತಿ, ಎಲ್ಲರಿಗೂ ವಿನಂತಿ ಮಾಡ್ಕೊಂಡು, ಯಾಕಂದ್ರೆ ಫೀಲ್ಡ್ ಅಲ್ಲಿ ನಾನು ಅನುಭವಿಸಿದ್ದೀನಿ. ಇದನ್ನ ಯಾಕಪ್ಪ ಹಿಂಗ್ ಮಾಡ್ತೀರಿ ಅಂದ್ರೆ ನಮ್ ಲೀಡರ್ಗಳು ಹೇಳಿದಾರೆ, ಅವ್ರು ನಮ್ ರಿಸಲ್ಟ್ ಕೊಟ್ಟಿದ್ದಾರೆ, ನಮ್ ಲೀಡರ್ ಹೇಳ್ದಂಗೆ ಕೇಳ್ತೀವಿ, ನೀನ್ ಯಾರು ಹೇಳಕ ಅಂತ ಕೆಲವ್ರು ಅಂದ್ರು ನನಗೆ. ಅದಕ್ಕೆ ರೈತರ ಜೀವನ ಜೊತೆಗೆ ಆಟ ಆಡೋದ್ ಬೇಡ. ಯಾಕಂದ್ರೆ ಎಲ್ಲಾ ಕನ್ಸಲ್ಟೆಂಟ್ಗಳು ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು ಕಾಮನ್ ವಾಲಿನ ವಾಸಿಗಳು. ಕಾಮನ್ ವಾಲ್ ಅಂದ್ರೆ ಆ ಕಡೆ ಕಾಮನ್ ವಾಲ್ಗೆ ಡ್ಯಾಮೇಜ್ ಆದ್ರೆ ಈ ಕಡೆ ಕಾಮನ್ ವಾಲ್ಗೂ ನಮಗೂ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ನಮ್ಗೆ ಆ ಒಂದು ಆಕ್ಟಿವಿಟಿ ಮೇಲೆ ಮುಚ್ಚತಕ್ಕಂತ ಮುಚ್ಚಳನು ಮಾಡೋ ಕೆಪಾಸಿಟಿ ಇಲ್ಲ. ಅದಕ್ಕೆ ಕೊಳ್ಳಿಗೆ ಕಟ್ಟಿರ್ತಕ್ಕಂತ ಇಂಥ ಟ್ಯಾಗ್ ನ ರೆಡಿ ಮಾಡೋಕ್ಕೂ ನಮಗೆ ಕೆಪಾಸಿಟಿ ಇಲ್ಲ. ಅಂತರ್ಕಾಯಾಗಿಂತ ಅದ್ಭುತವಾದ ವಸ್ತುಗಳನ್ನು ಕೊಟ್ಟು, ನಮಗೆ ಫಾರೆನ್ ಟ್ರಿಪ್ ಕೊಟ್ಟು, ನಮಗೆ ಲೈಫ್ ಕೊಟ್ಟು, ನಮಗೆ ಕಾರ್ ಕೊಟ್ಟು, ಮೆರೆದಾಡ್ರಿ ಅಂತ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮನ ಎಥಿಕ್ಸ್ಗೆ ಹೊಡ್ತಾ ಬರಬಾರ್ದು. ಅದು ನನ್ನ ಕಳಕಳಿಯ ವಿನಂತಿ. ನೀವು ಮಾಡದೇ ಇದ್ರು ಚಿಂತೆ ಇಲ್ಲ, ತಪ್ಪನ್ನ ಮಾಡ್ಬೇಡಿ, ಕೇಳ್ಕೊಳ್ರಿ, ಕೊಡ್ರಿ. ಅವ್ರಿಗೆ ರೈತರು ಎಲ್ಲರೂ ಜಾಣ್ರಿರ್ತಾರೆ, ಅವ್ರ ಹತ್ರನೇ ಹೋಗಿ ಸಲಹೆ ತಗೊಳ್ಳಿ. ನಮ್ಗಿಂತ ಅಪೂರ್ವವಾದ ವಸ್ತು ಇದೆ, ನೀವೇನ್ ಬಳಸ್ತೀರಾ ಅದ್ರ ಜೊತೆಗೆ ಇದನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ರಿಸಲ್ಟ್ ಚೆನ್ನಾಗ್ ಬಂತು ಅಂದ್ರೆ ನೀವು ಯೂಸ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ನಾನೇ ತಂದು ಕೊಡ್ತೀನಿ ಅಥವಾ ನಿಮ್ಮನ್ನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಏನ್ ಹೇಳ್ಕೊಳ್ಳಿ.
ಬಟ್ ಓನ್ಲಿ ಬಿವಿಗೋಸ್ಕರ ಅಚೀವ್ಮೆಂಟ್ಗೋಸ್ಕರ ಇನ್ನೊಬ್ಬ ರೈತನ ಜೊತೆಗೆ ಆಟ ಆಡ್ಬೇಡಿ. ಇದು ಕಂಪನಿಯ ಎಥಿಕ್ಸ್ ಹೊಡ್ತಾ ಬೀಳುತ್ತೆ. ಕಂಪನಿ ಇದ್ರೆ ನಾವು, ಕಂಪನಿ ಇಲ್ಲಾಂದ್ರೆ ನಾವಿಲ್ಲ. ಮೋದಿ ಕೇರಿಗೆ ಜನ ಬೇಕಾಗಿಲ್ಲ, ಜನಕ್ಕೆ ಮೋದಿ ಕೇರ್ ಬೇಕಾಗಿದೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಯಾರ ಬಗ್ಗೆ ಹೇಳಿದ್ರು ಮಂಜಣ್ಣ ಅವರು, ಇವರೇನೆ ವೇಣುಗೋಪಾಲ್ ಅವರು ಅಂತ. ಸೊ ಅಗ್ರಿಕಲ್ಚರ್ ಅಲ್ಲಿ ಮಾಸ್ಟರ್ ಅಂತಾನೆ ಹೇಳ್ಬೇಕು, ಯಾಕಂತ ಹೇಳಿದ್ರೆ ಮಾಸ್ಟರ್ ಡಿಗ್ರಿ ಕೂಡ ತಗೊಂಡಿದ್ದಾರೆ. ಹಾಗೇನೆ ಬಹಳಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, 20 ವರ್ಷದಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುವಂತ ಪರ್ಸನ್. ಬರೀ ಮೋದಿ ಕೇರ್ ಪ್ರಾಡಕ್ಟ್ ಮಾತ್ರ ಅಲ್ಲ, ಬೇರೆ ಕಂಪ್ನಿ ಇನ್ಫಾರ್ಮೇಶನ್ ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದಾರೆ. ಹಾಗೇನೆ ಅಗ್ರಿಕಲ್ಚರ್ ನ ಕಂಪ್ಲೀಟ್ ಇದು ಮಾಸ್ಟರ್ ಡಿಗ್ರಿ ತಗೊಂಡಿರುವಂತ ಪರ್ಸನ್ ನಾಳೆ ಬರ್ತಾ ಇದ್ದಾರೆ. ಇವ್ರ ಬಗ್ಗೆನೇ ಮಂಜಣ್ಣ ಅವರು ಹೇಳಿದ್ದು. ಸೊ ಇವರು ನಾಳೆ ಪ್ರೋಗ್ರಾಮ್ ನಲ್ಲಿ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಇವ್ರ ಬಗ್ಗೆ ನೀವೇ ಹೇಳಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮಂಜಣ್ಣ ಸರ್. ನಮ್ಮ ಕರ್ನಾಟಕದಲ್ಲಿ ಎಂತ ವಯಸ್ಸಾದರೂ ಕೂಡ ದೊಡ್ಡ ಅಚೀವ್ಮೆಂಟ್ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ನಮ್ಮ ನಟರಾಜ್ ಅವರು. ಮತ್ತೆ ಹಳೆ ಟೈಗರ್ ಪ್ರಶಾಂತ್ ಅವರು ಅಚೀವ್ಮೆಂಟ್ ಮಾಡಿದ್ದಾರೆ, GBD. ಅವರಿಬ್ಬರಿಗೂ ನನ್ನ ಧನ್ಯವಾದಗಳು. ಅವರಿಗೆ ಒಂದ್ಸರಿ ಕಂಗ್ರ್ಯಾಚುಲೇಷನ್ ಹೇಳ್ತೇನೆ ಈ ಮೂಲಕ. ಆಮೇಲೆ ಈ ಕಾರ್ಯಕ್ರಮನ ನಡೆಸ್ಕೊಳ್ಳಿಕ್ಕೆ ನೀವು ಏನು ಸ್ಫೂರ್ತಿನೋ ಗೊತ್ತಿಲ್ಲ, ನಿಮ್ಮ ಸ್ಟಾಫ್ಗಳೆಲ್ಲ ಈಗ ನಡೆಸ್ತಕ್ಕಂತ SPBM ಮತ್ತೆ ಇಂಥ ಒಂದು ಆಪರ್ಚುನಿಟಿ ಮೀಟಿಂಗ್ಗಳು, ಇಂಥ ಒಂದು ಸೆಮಿನಾರ್ಗಳನ್ನು ನಡೆಸ್ತಾ ಇದ್ದೀರಿ. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೃತಜ್ಞತೆ ಹೇಳ್ತಾ, ನನ್ನ ಎಲ್ಲಾ ಅಪ್ಲೈನ್ಸ್ಗೂ ಧನ್ಯವಾದ ಹೇಳ್ತಾ, ನನ್ಗೆ ಎಲ್ಲಾ ಟಿಪ್ಸ್ ಕೊಟ್ಟು ಎಲ್ಲಾ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅನ್ನು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ಲವ್ಲಿ ಟೀಮಿನ ಲೀಡರ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.